ಹಾಯ್, ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಥ್ಯಾಂಕ್ ಯು ನವನೀತ್, ಅಷ್ಟು ದೂರದಿಂದ ಇಲ್ಲಿ ತನಕ ಬಂದು ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗೋಸ್ಕರ ಟೈಮ್ ಕೊಟ್ಟಿರೋದಕ್ಕೆ ರಿಯಲಿ 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 ಗ್ರೇಟ್ಫುಲ್. ಥ್ಯಾಂಕ್ ಯು ಆ್ಯಂಡ್ ಅಬ್ಸಲ್ಯೂಟ್ಲಿ ಇಂಡೆಟೆಡ್ ಟು ಯು. Thank you always. Today, Navneet, we are going to be talking in the Core Corner. Core Corner is a segment in Mars Entertainment where we talk about certain topics. Of course, ಯಾವುದು ಸಬ್ಜೆಕ್ಟ್ನ ಅಂತ ತೊಗೊಂಡ್ರೂ ಪೂರ್ತಿ ಸಂಪೂರ್ಣವಾಗಿ ಮಾತಾಡಲಿಕ್ಕಾಗೋದಿಲ್ಲ. ಸೊ ಅದರೊಳಗೆ ಕೆಲವು ಪೋರ್ಷನ್ಸ್ನ ಮೇ ಬಿ ವಿ ಕ್ಯಾನ್ ಜಸ್ಟ್ ಡೆಲ್ವ್ ಇನ್ ಟು ಇಟ್ ಆ್ಯಂಡ್ ದೆನ್ ಬಿ ಏಬಲ್ ಟು ಗಿವ್ ಔಟ್ ದ ಇನ್ಫಾರ್ಮೇಷನ್ ಪ್ರಾಬಬ್ಲಿ ವಿಚ್ ಇಸ್ ಗೋನ್ ಟು ಬಿ ಸೊ ಯೂಸ್ಫುಲ್ ಫಾರ್ ಅಸ್ ಆಸ್ ಲೇಮೆನ್ ಟು ನೋ ಆ್ಯಂಡ್ ಆಲ್ಸೋ ಹೌ ಟು ಅಪ್ಲೈ ದ್ಯಾಟ್ ಇನ್ ಆರ್ lives anta. So thanks for coming and representing the television industry. So ನೀವು 15 years ಇಂದ ಅಲ್ಲಿದ್ದೀರಾ. ಫಸ್ಟ್ 19 years ಇಂದ ಅಲ್ಲಿದ್ದೀರಾ ನೀವು. ಸೊ 19 years ಅಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮದು ಬಿಗಿನಿಂಗ್ ಹೆಂಗೆ ಶುರು ಆಯಿತು ಅಂತ ಕ್ಯಾನ್ ವಿ ಜಸ್ಟ್ ನೋ ಅಬೌಟ್ ಯುವರ್ ಇನ್ಸ್ಪಿರೇಷನ್ ಆರ್ ಹೌ ಡಿಡ್ ಯು ಗೆಟ್ ಇನ್ ಟು ದಿಸ್ ಟೆಲಿವಿಷನ್ ಇಂಡಸ್ಟ್ರಿ? ಡೆಫಿನೆಟ್ಲಿ ಮ್ಯಾಮ್. ಮೊಟ್ಟ ಮೊದಲನಾಗ ಏನಂದರೆ ನೀವು ನಮ್ಮನ್ನು ಕರೆಸಿ ಒಂದು ಈ ಪಾಡ್ಕಾಸ್ಟಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀರ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಪರ್ಚುನಿಟಿ. ಸೊ ನಾವು ಯಾವುದೇ ಒಂದು ಮಾಧ್ಯಮ ಆರ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಮೀಡಿಯಾ ವೆಹಿಕಲ್, ಪಾಡ್ಕಾಸ್ಟ್ ಅಥವಾ ಮಾರ್ಸ್ ಎಂಟರ್ಟೈನ್ಮೆಂಟ್ ಈಸ್ ಆಲ್ಸೋ ಟೈಪ್ ಆಫ್ ಅ ಮೀಡಿಯಾ ವೆಹಿಕಲ್ ಫಾರ್ ಅಸ್. ಮೀಡಿಯಾ ಇಲ್ಲ ಅಂದರೆ ನಾವು ಒಂದು ಸ್ವಲ್ಪ ಹಿಸ್ಟ್ರಿ ಕೂಡ ಹೋಗ್ಬೋದು. ಈ ಸ್ವತಂತ್ರ ಸಂಗ್ರಾಮದಲ್ಲಿ ಅಥವಾ ವಾಟ್ ವಿ ಕಾಲ್ ಇಟ್ ಆಸ್ ಅ ಫ್ರೀಡಮ್ ಮೂಮೆಂಟ್, ಆವಾಗ ಬಾಲಗಂಗಾಧರನಾಥ್ ತಿಲಕ್ ಯೂಸ್ಡ್ ಅವರ ಕೇಸರಿ ಪತ್ರಿಕೆಯನ್ನು ವಿನಾಯಕ ಚತುರ್ಥಿ ಟೈಮಲ್ಲಿ ಆದಷ್ಟು ಜಾಸ್ತಿ ಸರ್ಕ್ಯುಲೇಷನ್ ಮಾಡಿಸೋರು. ಏನಕ್ಕೆ ಅಂದರೆ ಅವಾಗ ಜನ ಜಾಸ್ತಿ ಸೇರಲಿ, ಫ್ರೀಡಮ್ ಮೂಮೆಂಟ್ ಬಗ್ಗೆ ಮಾತಾಡೋಣ ಅಂತ. ಆಗಿನ ದೊಡ್ಡ ದೊಡ್ಡ ಫ್ರೀಡಮ್ ಫೈಟರ್ಸ್ ಇರ್ಬೋದು, ದಾದಾಬಾಯಿ ನವರೋಜಿ ಅವ್ರನ್ನ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ಈ ಪ್ರತಿಯೊಬ್ಬರ ಕಾಣಿಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತುಂಬ ಇದೆ, ಮಾಧ್ಯಮ ಮುಖಾಂತರ. ಆವಾಗಿದ್ದಂತಹ ದಿನಪತ್ರಿಕೆಗಳು, ವಾರಪತ್ರಿಕೆಗಳು, ಮಾಸಪತ್ರಿಕೆಗಳು ಇವನ್ನೆಲ್ಲ ಹೇಗೆ ಯೂಸ್ ಮಾಡಿದ್ರೆ ದೇ ಯೂಸ್ಡ್ ಇಟ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್. ನಮ್ಮ ಯಂಗರ್ ಜನರೇಷನ್ ಹೇಗೆ ಗೊತ್ತಾಗಬೇಕಂದ್ರೆ ಅವರು ಫೋರ್ಟ್ ವಿಲಿಯಂ ಮಾಡಿದ್ರು, ಫೋರ್ಟ್ ಜಾರ್ಜ್ ಅಂತ ಕಟ್ಟಿದ್ರು ಬ್ರಿಟಿಷರ್ಸು. ಅವನ್ನೆಲ್ಲ ಅವ್ರು ಮಾಡಿದಂಥ ಉದ್ದೇಶ ದೇ ವಾಂಟೆಡ್ ಟು ಡೂ ದಟ್ ನಿಯರ್ ದಿ ಪೋರ್ಟ್ಸ್ ಆ್ಯಂಡ್ ಶಿಪ್ಪಿಂಗ್ ಝೋನ್ಸ್. ಯಾಕಂದರೆ ಆವಾಗ ಏರ್ ಅಂತ ನಮ್ಮಲ್ಲಿ ಏನಿತ್ತು ದಟ್ ವಾಸ್ ವೆರಿ ಲೆಸ್. ಏರ್ ಟ್ರಾವೆಲ್ ಅಷ್ಟೊಂದು ಅಕಾಮಿಡೇಟಿವ್ ಆಗಿರಲಿಲ್ಲ. ಎಲ್ಲೆಲ್ಲಿ ಶಿಪ್ಪಿಂಗ್ ಇರುತ್ತೆ, ಎಲ್ಲೆಲ್ಲಿ ಪೋರ್ಟ್ಸ್ ಇರುತ್ತೆ, ಅದರ ಹತ್ತತ್ರ ಬ್ರಿಟಿಷ್ ಫೋರ್ಟ್ಸನ್ನು ಕಟ್ಟಿದ್ರು. ದಟ್ ಈಸ್ ದ ಮೇನ್ ರೀಸನ್. ಕಲ್ಕಟ್ಟಲ್ಲಿ ಸ್ಟಾರ್ಟ್ ಆಯಿತು, ಆಮೇಲೆ ಮೆಡ್ರಾಸ್, ಇವಾಗಿನ ಚೆನ್ನೈಯಲ್ಲಿ ಶುರು ಆಯಿತು. ಅದು ಮಾಡಿದಂಥ ಉದ್ದೇಶ ಏನಂದರೆ ದೇ ವಾಂಟೆಡ್ ಟು ಮೊಬಿಲೈಸ್ ಆ್ಯಂಡ್ ಯೂಸ್ ದಿ ಲೋಕಲ್ ವರ್ಕ್ ಫೋರ್ಸನ್ನು ಸ್ವಲ್ಪ ಹೆದರಿಸೋ ಥರ ಮಾಡಿದ್ರು. ಇಟ್ ವಾಸ್ ಅ ಟೈಪ್ ಆಫ್ ಎ ಥ್ರೆಟನಿಂಗ್ ಸ್ಟ್ರಾಟಜಿ ಯೂಸ್ ಬೈ ದ ಬ್ರಿಟಿಷರ್ಸ್. ಅದಕ್ಕೆ ಫೋರ್ಟ್ಸನ್ನೆಲ್ಲ ಮಾಡಿಕೊಂಡ್ರು. ಆಮೇಲೆ ಮಾಧ್ಯಮಕ್ಕೆ ಬರೋ ಥರ ಆದರೆ ಅವಾಗ ಕ್ವಿಟ್ ಇಂಡಿಯಾ ಚಳುವಳಿ ಇರ್ಬೋದು, ದಂಡಿ ಮಾರ್ಚ್ ಆಫ್ 1930 ಇರ್ಬೋದು. ಇಲ್ಲೆಲ್ಲ ಏನಂದರೆ ಪತ್ರಿಕೆಗಳೇ ಹೈಯೆಸ್ಟು. ಅದರ ಇಂಪ್ಯಾಕ್ಟು, ಅದರ ಇಂಟೆನ್ಸಿಟಿ ವಾಸ್ ಥ್ರೂ ದ ಮೀಡಿಯಾ. ಆಗಿನಿದ್ದಂತಹ ರೇಡಿಯೋ ಸ್ಟೇಷನ್ಸು, ಆಮೇಲೆ ಪತ್ರಿಕೆಗಳು, ಅದನ್ನು ಭಿತ್ತಿ ಪತ್ರಗಳನ್ನ ಹಾಕೋರು. ಇವಾಗ ಒಂದು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಆವಾಗ ಬಿಜು ಪಟ್ನಾಯಕ್ ಅಂತ ಒಡಿಶಾ ಮುಖ್ಯಮಂತ್ರಿಗಳಿದ್ರು, ಈಗ ನವೀನ್ ಪಟ್ನಾಯಕ್ ಅವ್ರ ತಂದೆ. ಅವರಿದ್ದಾಗ 1942 ಏನಾಗಿತ್ತಂದರೆ ನಮ್ಮ ಸೋಲ್ಜರ್ಸ್ ಅಥವಾ ನಮ್ಮ ಸೈನಿಕರು ಏನಂತಾರೆ, ನಮ್ಮ ಇಂಡಿಯನ್ ಆರ್ಮಿ ಆವಾಗ ಬ್ರಿಟಿಷ್ ಕಂಟ್ರೋಲಲ್ಲಿ ಡೈರೆಕ್ಟ್ ಇತ್ತು. ಆ ಬ್ರಿಟಿಷ್ ಕಂಟ್ರೋಲಲ್ಲಿ ಅವ್ರನ್ನ ಮೈನ್ಮಾರ್ ಅಥವಾ ಬರ್ಮಾ ಅಂತ ಏನು ಕರಿತೀವಿ, ಅವರ ವಿರುದ್ಧ ವಾರ್ ನಡೀತಾ ಇತ್ತು. ಆ ಯುದ್ಧದಲ್ಲಿ ನಮ್ಮ ಬ್ರಿಟಿಷ್ ಸೋಲ್ಜರ್ಸ್ ಇದು ನಮ್ಮ ಇಂಡಿಯನ್ ಸೋಲ್ಜರ್ಸ್ ದೇವರ ಪಾರ್ಟ್ ಆಫ್ ದಿ ಬ್ರಿಟಿಷ್ ಕೊಲೋನಿಯಲ್ ರೆಜಿಮೆಂಟ್. ಆವಾಗ ಅವರು ಬೇರೆ ವಿಧಿ ಇಲ್ಲದೆ ಬ್ರಿಟಿಷ್ ಅವರ ಕಮಾಂಡ್ ಮೂಲಕ ಮೈನ್ಮಾರ್ ಮೇಲೆ ಯುದ್ಧ ಮಾಡ್ತಿದ್ರು. ಆವಾಗಿನ ಒಂದು ಡಕೋಟಾ ಪ್ಲೈನ್ ಅಂತ, ಅಂದರೆ ಇವಾಗ ನಾವು ಸುಖಾಯ್ ಅಂತ ಕರಿತೀವಿ, ಎಫ್ ಸೀರೀಸ್, F-16, F-35, F-37 ಆ ಥರ ಕರಿತೀವಿ. ಆಗೆಲ್ಲ ಅವೆಲ್ಲ ಇರಲಿಲ್ಲ. ಲಾಕೆಡ್ ಮಾರ್ಟಿನ್ ಇರಲಿಲ್ಲ, ವಿ ಡಿಡ್ ನಾಟ್ ಹ್ಯಾವ್ ಸುಖಾಯ್. ಅವ್ರೊಂದು HALದು ಫ್ಲೈಟ್ಸ್ ಇರಲಿಲ್ಲ. ಆವಾಗ ಡಕೋಟಾ ಒಂದು ಏರ್ಕ್ರಾಫ್ಟ್ ಅಂತಂದು ಮೇಲೆ ಏರಲ್ಲಿ ಬಂದು ಭಿತ್ತಿ ಪತ್ರಗಳನ್ನ ಹಾಕಿದ್ರು. ಅದನ್ನು ಎಲ್ಲ ಸೋಲ್ಜರ್ಸ್ ಎಲ್ಲೆಲ್ಲಿರ್ತಾರೆ ಬರ್ಮಾ ಹತ್ರ ಎಲ್ಲ ನಮ್ಮ ಸೋಲ್ಜರ್ಸ್ಗೆ ಅವೇರ್ನೆಸ್ಸನ್ನು ತಂದುಕೊಟ್ರು. ಅವೇರ್ನೆಸ್ ತಂದುಕೊಟ್ಟಾಗ ಅವರೆಲ್ಲ ಸೇರಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ, ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಿದ್ದಿಲ್ಲ, ಅದನ್ನು ಕ್ವಿಟ್ ಇಂಡಿಯಾ ಚಳುವಳಿ ಅಂತ ನಾವು ಇಂಗ್ಲೀಷಲ್ಲಿ ಏನು ಕರಿತೀವಿ, ಅದನ್ನು ದೇ ಯೂಸ್ಡ್ ಇಟ್. ಆವಾಗ ಭಿತ್ತಿ ಪತ್ರಗಳು ಹಾಕಿದ್ರು. ಅವಾಗ ಅಷ್ಟು ಕಷ್ಟ ಇತ್ತು. ಇವಾಗ ನೀವು ಯಾವುದಾನ ಒಂದು ಇನ್ಫಾರ್ಮೇಷನ್ ಡಿಸೆಮಿನೇಷನ್ ಮಾಡೋದು ತುಂಬ ಈಸಿ. ಆ ಇನ್ಫಾರ್ಮೇಷನ್ ಹೋಗಿದ ತಕ್ಷಣ ಅದು ಪ್ರಪಂಚದ ಮೂಲೆಗಳಲ್ಲಿ ಸೆಕೆಂಡ್ಸಲ್ಲೇ ಹೊಟ್ಟೋಗುತ್ತೆ, ಬಿಕಾಸ್ ಆಫ್ ದಿ ತಂತ್ರಜ್ಞಾನ ಆರ್ ಟೆಕ್ನಾಲಜಿ. ಹಾಗೆ ಟೆಕ್ನಾಲಜಿ ಅಭಾವ ಇದ್ದಿದ್ದರಿಂದ ಈ ಥರದೆಲ್ಲ ಬೇರೆ ಬೇರೆ ಒಂದು
ಸ್ಟ್ರಾಟಜೀಸ್ ಅಂತ ನಾವೇನು ಕರಿತೀವಿ ಅದನ್ನು ಮಾಡಿಕೊಂಡು ಹೆಚ್ಚಿನ ಜನರನ್ನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೆಳೆದ್ರು. ಇವಾಗೊಂದು ನಮ್ಮ ಆಂದೋಲನ ಸರ್ಕಲ್ ಅಂತ ಮೈಸೂರಲ್ಲಿರ್ಬೋದು, ರಾಮಕೃಷ್ಣ ನಗರ ಅಂತಲ್ಲಿ ಏನು ಕರಿತೀವಿ ಅಲ್ಲೂ ಕೂಡ ಆಂದೋಲನ ಸರ್ಕಲ್ ಅಂದರೆ ಆ ಕಾಲದಲ್ಲಿ ಒಬ್ಬ ಹುಡುಗ ಬ್ರಿಟಿಷರ ವಿರುದ್ಧ ಧ್ವಜವನ್ನು ಹತ್ತಿರ್ತಾನೆ. ಅದನ್ನೇ ಅಲ್ಲಿ ಆಂದೋಲನ ಮಾಡಿದರು ಬ್ರಿಟಿಷರ ವಿರುದ್ಧ. ಈ ಥರದ ಕೊಡುಗೆ ಅಪಾರ ಇದೆ. ಸೊ ಅಲ್ಲಿ ಕೂಡ ಮಾಧ್ಯಮದ ಪಾತ್ರ ಇತ್ತು. ಅಂದರೆ ಸ್ವತಂತ್ರ ಸಂಗ್ರಾಮದಲ್ಲಿ ಫ್ರೀಡಮ್ ಮೂಮೆಂಟಲ್ಲೂ ಮೀಡಿಯಾ ಪ್ಲೇಡ್ ಇಟ್ಸ್ ವೆರಿ ಬಿಗ್ ಪಿವೋಟಲ್ ರೋಲ್. ಆವಾಗ ಪತ್ರಿಕೆಗಳು ಒಂದು ಲೈಫ್ ಲೈನ್ ಆಗಿತ್ತು. ಆ ಲೈಫ್ ಲೈನ್ ಈಗಿನ ಕಾಲದ ಮೀಡಿಯಾ ಇಂಡಸ್ಟ್ರಿನಲ್ಲಿರೋರು ಎಷ್ಟು ಅವರು ದೇ ಪ್ಲೇ ಸಚ್ ಅ ಮೇಜರ್ ರೋಲ್ ಅಂತ ಎಲ್ಲ ಕಡೆ ಹೇಳ್ಕೊಳ್ತಾರಲ್ಲ. ಬಟ್ ಐ ಥಿಂಕ್ ಇದಕ್ಕಿಂತ 100ರಷ್ಟು ಅವ್ರುಗಳ ಹಾಗೇನೆ ಮಾಡಿ ಒಂದು ಬೇಸ್ ಆ್ಯಂಡ್ ಫೌಂಡೇಶನ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಎಂಥ ಬ್ಯೂಟಿಫುಲ್ ಎಕ್ಸಾಂಪಲ್ ಅಲ್ವಾ ಇದು. ಐ ಮೀನ್ ಫಾರ್ ಪೀಪಲ್ ಹೂ ಹ್ಯಾವೆಂಟ್ ರೆಡ್ ಹಿಸ್ಟ್ರಿ ಲೈಕ್ ಮೀ, ಐ ಮೀನ್ ಹೂ ಡಿಂಟ್ ನೋ ಅಬೌಟ್ ದಿಸ್, ಐ ಥಿಂಕ್ ಇಟ್ಸ್ ಸಚ್ ಅ ವ್ಯಾಲ್ಯೂಯಬಲ್ input that you're giving, that people shouldn't really think that they've done something really great. They had a beautiful blueprint and a foundation for what media is all about, alla? Correct. ಸೊ ಇನ್ನೊಂದು, ಇಫ್ ಐ ಜಸ್ಟ್ ಕ್ಯಾನ್ ಡ್ವೆಲ್ವ್ ಇನ್ ಟು ಸಮಥಿಂಗ್ ಸ್ಪಿರಿಚುವಲ್ ಆರ್ ಫಿಲಾಸಫಿಕಲ್. ಇವಾಗ ನಾವೇನಂದ್ಕೊಳ್ತೀವಿ, ನಾವು ಮಾಡಿರೋಂಥ ಸಾಧನೆ ಜಾಸ್ತಿ, ಈ ಕೈಗಾರಿಕೆಗಳ ಇಂಡಸ್ಟ್ರಿ ನಾವು ಮಾಡಿದ್ದೀವಿ, ಇಟ್ಸ್ ಅ ಪಾತ್ ಬ್ರೇಕಿಂಗ್ ಟೆಕ್ನಾಲಜಿ ರಿಲೇಟಿಂಗ್ ಟು ಸ್ಪೇಸ್, ರಿಲೇಟಿಂಗ್ ಟು ಮೊಬೈಲ್ ಕಮ್ಯುನಿಕೇಷನ್, ರಿಲೇಟಿಂಗ್ ಟು ಸ್ಯಾಟಲೈಟ್ ಕಮ್ಯುನಿಕೇಷನ್, ಚಾಟ್ GPT ತುಂಬ ಮಾತಾಡ್ತೀವಿ. ದೇರ್ ವಿಲ್ ಬಿ ಎ ಕಾನ್ವರ್ಸೇಷನ್ ಬಿಟ್ವೀನ್ ನಾರದ ಮಹರ್ಷಿ ಆ್ಯಂಡ್ ವೇದವ್ಯಾಸ. ವೇದವ್ಯಾಸ ವಾಸ್ ದ ಒನ್ ಹೂ ರೋಟ್ ಶ್ರೀಮದ್ ಭಾಗವತಂ. ದ ಕಂಪೈಲೇಷನ್ ಆಫ್ ದ ಎಂಟೈರ್ ವೇದಾಸ್, ಫರ್ದರ್ ಡಿವಿಷನ್ಸ್ ಇಂಟು ಬೇರೆ ಬೇರೆ ಬ್ರಾಂಚಸ್ ಆಫ್ ವೇದಾಸ್ ಎಲ್ಲ ವೇದವ್ಯಾಸರೇ ಮಾಡಿದ್ರು. ಯಾರೋ ಮಹಾಭಾರತವನ್ನು ರಚನೆ ಮಾಡಿದ್ರು, ಅವರೇ ಮಾಡಿದ್ದು. ಅವಾಗ ನಾರದರು ಹೇಳ್ತಾರೆ, ನಾರದ ಮಹಾಮುನಿ ಹೇಗಂದರೆ ಅವ್ರಿಗೆ ಆಮೇಲೆ ನಾರಾಯಣ ಅವ್ರಿಗೆ ಆ ದಿವ್ಯ ದೇಹವನ್ನು ಕೊಡೋದು. ಅದಕ್ಕೆ ಮುಂಚೆ ಅಟ್ ದ ಏಜ್ ಆಫ್ 4 ಹಿ ಲೂಸಸ್ ಹಿಸ್ ಮದರ್. ಅವರ ತಾಯಿ ಇದಾಗಿದ ತಕ್ಷಣ ಅವರು ಉತ್ತರ ದಿಕ್ಕಿಗೆ ಪಯಣ ಮಾಡ್ತಾ ಅವರಲ್ಲಿ ಎಲ್ಲವನ್ನು ನೋಡ್ತಾ ಬರ್ತಾರೆ. ಅಂದರೆ ನಾನೇನು ಕೇವಲ 4-5 ವರ್ಷದ ಬಾಲಕ. ಅವರದರಲ್ಲಿ ವ್ಯಾಲಿ ಆಫ್ ಫ್ಲವರ್ಸ್ ನೋಡ್ತಾರೆ, ಬೇಕಾದಷ್ಟು ಗೋಲ್ಡ್ ಮೈನ್ಸ್, ಡೈಮಂಡ್ ಮೈನ್ಸು, ದೊಡ್ಡ ದೊಡ್ಡ ನಗರಗಳನ್ನು, ದೊಡ್ಡ ದೊಡ್ಡ ಪೇಟೆಗಳನ್ನು, ಬೇರೆ ಬೇರೆ ರಾಜ್ಯಗಳನ್ನ, ದೇಶಗಳನ್ನು ಎಲ್ಲವನ್ನು ಸುತ್ತಾರೆ. ಆವಾಗ ಅವರು ವೇದವ್ಯಾಸರಿಗೆ ಆ ಭಾಗವತದಲ್ಲಿ ಒಂದು ಪ್ರಸಂಗದಲ್ಲಿ ಹೇಳ್ತಾರೆ, ಇವತ್ತು ನಾವೇನು ಅಂದ್ಕೊಂಡಿದ್ದೀವಿ, ಎಕ್ಸ್ಕವೇಷನ್ ಮಾಡ್ತೀವಿ. ಎಕ್ಸ್ಕವೇಷನ್ ಮಾಡಿ ಇವಾಗ ನಾವು ಪುರಾತತ್ವ ಇಲಾಖೆ ಅದನ್ನು ಅದ್ಭುತ ಕಾರ್ಯಗಳನ್ನು ಮಾಡ್ತಿದ್ದಾರೆ. ನೋಡಿದಾಗ ನಮ್ಮ ಹತ್ರ ಮೆಟಲ್ ಇತ್ತು, ಅದನ್ನು ಐರನ್ ಏಜ್ ಅಂತ ಕರಿತೀವಿ, ಅಲ್ಲಿ ಕಾಪರ್ ಇತ್ತು, ಐರನ್ ಇತ್ತು, ದೊಡ್ಡ ದೊಡ್ಡ ಕೈಗಾರಿಕೆಗಳಿತ್ತು, ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಪೇಟೆಗಳಿತ್ತು ಅಂತೆಲ್ಲ ಮಾತಾಡ್ತಾರೆ. ಆವಾಗ ನಾರದರು ಒಂದು ಹೇಳ್ತಾರೆ, ಇಟ್ ಈಸ್ ಅ ವೇಸ್ಟ್ ಆಫ್ ಟೈಮ್ ಟು ಎಕ್ಸ್ಕವೇಟ್. ಎಕ್ಸ್ಕವೇಷನಿಂದ ಏನೂ ಇಲ್ಲ. 1000 ವರ್ಷಗಳ ಹಿಂದೆ ಕೂಡ ನಗರಗಳಿತ್ತು, 1000 ವರ್ಷದ ಹಿಂದೆ ಕೂಡ ಕೈಗಾರಿಕೆಗಳಿತ್ತು. ವ್ಯಾಲಿ ಆಫ್ ಫ್ಲವರ್ಸ್, ಐರನ್ ಮೈನ್ಸ್, ಗೋಲ್ಡ್ ಮೈನ್ಸ್, ಎವ್ರಿಥಿಂಗ್ existed even 1000 years back. It is there even today. ಇನ್ನು 1000 ವರ್ಷ ಕಳೆದ್ರೂ ಕೂಡ ಎಲ್ಲವೂ ಇರುತ್ತೆ. ಆದ್ದರಿಂದ ನಾವೇನೋ ಮಾಡ್ತಿದ್ದೀವಿ, ನಾವೇನೇನೋ ಸಾಧನೆ ಮಾಡ್ತಿದ್ದೀವಿ, ನಮ್ಮಷ್ಟು ಪ್ರಭಾವಶಾಲಿಗಳು ಯಾರಿಲ್ಲ. ನಾವು ನೇಚರ್ ಅಥವಾ ನಾವು ಪ್ರಕೃತಿಯನ್ನೇ ಗೆದ್ದಿದ್ದೀವಿ, ನಾವು ಎಲ್ಲವನ್ನ ಗೆದ್ದು ಎಲ್ಲವನ್ನ ಸಾಧಿಸಿದ್ದೀವಿ ಅಂತ ನಾವು ಯಾರ್ಯಾರು ಇನ್ಕ್ಲೂಡಿಂಗ್ ದಿ ಬಿಗ್ಗೆಸ್ಟ್ ನೇಷನ್ಸ್ ಆಫ್ ದ ವರ್ಲ್ಡ್ ಹೂ ಸ್ಪೀಕ್ ಟುಡೇ. ಸೊ ದಟ್ ಈಸ್ ಅ ಗ್ರೇಟ್ ಲೆಸನ್ ಫ್ರಮ್ ದ ಶ್ರೀಮದ್ ಭಾಗವತಮ್ ಆಲ್ಸೋ, ವೇರ್ ಹಿ ಸೇಸ್ ಎವ್ರಿಥಿಂಗ್ ಇಸ್ ಎಕ್ಸಿಸ್ಟೆಡ್. ಇವಾಗ ಯಾವುದು ಇಲ್ಲ ಅಂತ ಯಾವುದೂ ಇರಲಿಲ್ಲ, ಅಥವಾ ಇವೆಲ್ಲವೂ ಆಗಲೇ ಇತ್ತು. ನಾವು ಏನು ಮಾಡ್ತಿದ್ದೀವಿ, ಎವ್ರಿಥಿಂಗ್ ಇಸ್ ಹಿಸ್ಟ್ರಿ. ಅಂದರೆ ನಾರದರೇ ಹೇಳ್ತಾರೆ, ನಾನು ನೋಡಿದ್ದಕ್ಕಿಂತ ಹಿಂದೆನೇ ಇತ್ತು, ಅಂದರೆ ಮುಂದೇನೂ ಇರಬಹುದು. ಇವಾಗ ನಾವು ಎಕ್ಸಾಂಪಲ್ಲು ಒಂದು ಸ್ಮಾಲ್ ಆಸ್ಟ್ರಾಲಜಿ ಅಂತ ಬಂದರೆ, ಇವಾಗ ನಾವು ಮಾಸ್ಕೋ ತಗೊಳ್ತೀವಿ, ಕ್ಯಾಪಿಟಲ್ ಸಿಟಿ ಆಫ್ ರಷ್ಯಾ. ಅಲ್ಲಿ ಸನ್ರೈಸು 10:30 ಆಗುತ್ತೆ. ಅಥವಾ ನಾವು ಬೆಂಗಳೂರಲ್ಲಿ ಯಾವಾಗಲೂ 5:57 AM to 6:15. ಅದು 1000 ವರ್ಷದ ಹಿಂದೆನೂ ಸನ್ರೈಸ್ ಇದ್ದಿದ್ದು ಹಾಗೆ. ಇನ್ನು 1000 ವರ್ಷ ಆದಮೇಲೂ ಸನ್ರೈಸ್ ಅಷ್ಟೇ. ಸನ್ರೈಸ್ ವಿಲ್ ನಾಟ್ ಚೇಂಜ್. ಸನ್ರೈಸ್ ಹ್ಯಾಸ್ ದಿ ಸೇಮ್ ಕ್ಯಾಲ್ಕುಲೇಷನ್. ಅದು ಹೇಗೆ ಬಂತು ಅಂತ ಯಾರೂ ಹೇಳೋಕ್ಕಾಗಿಲ್ಲ. ಈವನ್ ದಟ್ ಮಿಸ್ಟಿಕ್ ಆರ್ ದ ಹಿಸ್ಟ್ರಿ ವಿಚ್ ಇಸ್ ದೇರ್, ದಟ್ ಲೈಸ್ ವಿತ್ ದ ಸನ್ರೈಸ್, ಇಟ್ ಇಸ್ ದೇರ್. ಸೊ ಕ್ಯಾನ್ ವಿ ಮೇಕ್ ದ ಸನ್ರೈಸ್ ಅಟ್ 8:30 ಟುಮಾರೋ?
ಅಥವಾ ಕ್ಯಾನ್ ವಿ ಜಸ್ಟ್ ಪುಟ್ ದ ಸನ್ರೈಸ್ ಅಟ್ ಮಾಸ್ಕೋ 10:30 ಆಗುತ್ತೆ, ನಾವು 10:30 ಮಾಡೋಣ ಬೆಂಗಳೂರು ಅಂತ ಮಾಡೋಕ್ಕಾಗತ್ತಾ? ಸೊ ನಥಿಂಗ್. ನಾವೇನು ಅಂದ್ಕೊಳ್ತಿದ್ದೀವಿ ಅಂದರೆ ನಾವೇ ಗ್ರೇಟ್ ಅಂದರೆ ನಮ್ಮಲ್ಲಿ ಸ್ವಾಭಿಮಾನ ಇರಬೇಕು. ಅಂದರೆ ವಾಟ್ ವಿ ಹ್ಯಾವ್ ಡನ್ ಇಸ್ ಮೋಟಿವೇಶನ್. ಎಂಪವರ್ಮೆಂಟಲ್ಲಿ ಸಾಧನೆಗೆ ಎಂಪವರ್ಮೆಂಟು ಒಂದು ಟೂಲ್, ಇಟ್ಸ್ ಅನ್ ಎಕ್ಸಲೆಂಟ್ ಟೂಲ್. ನಾವು ಸಾಧನೆ ಮಾಡಿದ್ದೀವಿ ಅಂತ ಹೇಳೋದೇನಕ್ಕೆ ಅಂದರೆ ನಮ್ಮ ಮನಸ್ಸಿಗೆ ನಾವು ಹೇಳ್ಕೋಬೇಕು. ಸೊ ನಮ್ಮ ಇಂಟೆಲೆಕ್ಟಿಗೆ ಹೇಳ್ಕೋಬೇಕು, ಇಂಟೆಲಿಜೆನ್ಸ್ಗೆ ಹೇಳ್ಕೋಬೇಕು. ಆಮೇಲೆ ನಾವೊಂದು ಸಾಧನೆ ಅಂದರೆ ಫ್ಯೂಚರ್ ಜನ್ರೇಷನ್ ಕೂಡ ಅದನ್ನು ಅಳವಡಿಸ್ಕೊಂಡು ಅದನ್ನು ಒಂದು ದೊಡ್ಡ ಅಚೀವ್ಮೆಂಟ್ ಇಂಡೆಕ್ಸ್ ಅಂತ ಇರುತ್ತೆ. ಆದರೆ ಇವೆಲ್ಲ ಏನು ನಮಗೆ ನಮ್ಮ ಸ್ಕ್ರಿಪ್ಚರ್ಸ್ ಅಂತ ಏನು ಕರಿತೀವಿ, ಇತಿಹಾಸ ಅಂತ ಏನು ಕರಿತೀವಿ, ದೇ ಆರ್ ಆಲ್ ಲೈಕ್ ಎನ್ಸೈಕ್ಲೋಪೀಡಿಯಾಸ್ ಆರ್ ದೇ ಆರ್ ಆಲ್ ಲೈಕ್ ಮ್ಯಾನ್ಯುಯಲ್ಸ್. ಇಫ್ ಯು ಜಸ್ಟ್ ಗೋ ಟು ಎ ಕೆಮಿಸ್ಟ್ರಿ ಲ್ಯಾಬ್ ಯು ವಿಲ್ ಫೈಂಡ್ ಅ ಮ್ಯಾನ್ಯುಯಲ್. ಫಿಸಿಕ್ಸ್ ಲ್ಯಾಬ್ಗೆ ಹೋದ್ರೆ ಮ್ಯಾನ್ಯುಯಲ್ ಇರುತ್ತೆ. ದರ್ ಇಸ್ ಅ ಮ್ಯಾನ್ಯುಯಲ್. ಆ ಮ್ಯಾನ್ಯುಯಲ್ ಹೆಂಗಂದರೆ ಇಟ್ ಇಸ್ ಜಸ್ಟ್ ಲೈಕ್ ದಿ ಪ್ರೆಸೆಂಟೆಡ್ GPS. ಇವಾಗ ನಾನು ಇಲ್ಲಿ ತಮ್ಮ ಸ್ಟುಡಿಯೋಗೆ ಬರಬೇಕಂದ್ರೆ ದರ್ ಇಸ್ ಅ GPS. ದರ್ ಇಸ್ ಅ ಟೆಕ್ನಾಲಜಿ ದಟ್ ಕ್ಯಾನ್ ಗಿವ್ ಯು ದ ಪಾತ್. ಸೊ ಓಲ್ಡ್ ಹಿಸ್ಟ್ರಿ ಆರ್ ಪುರಾಣಸ್ ಆರ್ ಇತಿಹಾಸಸ್ ಆರ್ ದಿ ಓಲ್ಡರ್ ಬುಕ್ಸ್, ವಾಟ್ ಎವರ್ ಇಟ್ ಹ್ಯಾಸ್ ಎಕ್ಸಿಸ್ಟೆಡ್ ಟಿಲ್ ಟುಡೇ, ದೇ ಆರ್ ಆಲ್ ದಿ ಗ್ರೇಟೆಸ್ಟ್ ಟ್ರೆಷರ್ ಫಾರ್ ದಿ ಮ್ಯಾನ್ಕೈಂಡ್. ಇವಾಗ ಸುಮ್ಮನೆ ಗ್ರೇಟೆಸ್ಟ್ ಟ್ರೆಷರ್ ಅಂದರೆ ಏನು? ಇವಾಗ ನೀವು ಓದ್ತೀರಾ ಶ್ರೀಮದ್ ಭಾಗವತಂ, ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಇಟ್ ಹ್ಯಾಸ್ ಗಾಟ್ ದಿ ಬ್ಯೂಟಿಫುಲ್ ಕಾನ್ವರ್ಸೇಷನ್ ಬಿಟ್ವೀನ್ ನಾರದ ಆ್ಯಂಡ್ ಇದು ವೇದವ್ಯಾಸರಿದೆ. ಆಮೇಲೆ ಪ್ರೇಯರ್ಸ್ ಬೈ ಕುಂತಿ ಟು ಕೃಷ್ಣ ಇದೆ. ಕುಂತಿ ಯಾರು? ಕೃಷ್ಣನ ಸೋದರತ್ತೆ, ವಾಸುದೇವನ ತಂಗಿ. ಅದು ಅವಳು ಹೇಳ್ತಾಳೆ, ದ್ವಾರಕಕ್ಕೆ ಕೃಷ್ಣ ಹೋಗ್ತಾ ಇರ್ಬೇಕಾದ್ರೆ ಕುರುಕ್ಷೇತ್ರದ ನಂತರ ಉತ್ತರೆ ಓಡಿ ಬರ್ತಾಳೆ. ಕೃಷ್ಣ ನನಗೆ ಯಾವುದೋ ಒಂದು ದೆರ್ ಇಸ್ ಎ ಹ್ಯೂಜ್ ಅಮೌಂಟ್ ಆಫ್ ಹೀಟ್ ನನ್ನ ಬಾಡಿಲಿ ಬರ್ತಾಯಿದೆ, ಏನೋ ಒಂದು ಆಗ್ತಾಯಿದೆ. ಆವಾಗ ಅವಳು ಉತ್ತರೆಯ ಹೊಟ್ಟೆಯಲ್ಲಿ ಅದೇ ಅಭಿಮನ್ಯುವಿನ ಹೆಂಡತಿ ಪರೀಕ್ಷಿತ ಮಹಾರಾಜ ಇರ್ತಾನೆ. ಪರೀಕ್ಷಿತ ಮಹಾರಾಜ ಇದ್ದಾಗ ಅಭಿಮನ್ಯುವಿನ ಮಗ, ಅಭಿಮನ್ಯು ಚಕ್ರವ್ಯೂಹದಲ್ಲಿ ಬೇಯಿಸೋಕ್ಕಾಗದೆ ಸತ್ತಿರ್ತಾನೆ. ಆವಾಗ ಅಶ್ವತ್ಥಾಮ ಒಂದು ಬ್ರಹ್ಮಾಸ್ತ್ರ ಅಂತ ಬಿಡ್ತಾನೆ. ಸೊ ಇವಾಗಿನ ನಾವು ವಾಟ್ ವಿ ಕಾಲ್ ಇಟ್ ಆಸ್ ಅ ನ್ಯೂಕ್ಲಿಯರ್ ಟೆಕ್ನಾಲಜಿ. ನ್ಯೂಕ್ಲಿಯರ್ ಟೆಕ್ನಾಲಜಿ ಇಸ್ ಅ ವೆರಿ ಡೆವಸ್ಟೇಟಿಂಗ್ ಟೆಕ್ನಾಲಜಿ ಬಿಕಾಸ್ ಇಟ್ಸ್ ಅ ಥರ್ಮೋ ನ್ಯೂಕ್ಲಿಯರ್ ಫಿಷನ್. ನೀವು ಅದೇನು ಮಾಡ್ತೀರಾ, ಅದನ್ನು ಮಾಡಿದ ತಕ್ಷಣ ಪ್ರಿಸಿಷನ್ ಇಲ್ಲ. ನೀವೊಂದ್ಸರಿ ಹಿರೋಶಿಮಾ ನಾಗಸಾಕಿಲಿ ಹೌದು ಅಮೇರಿಕನ್ಸ್ ಡ್ರಾಪ್ ದಿ ಬಾಂಬ್. ಸೊ ದರ್ ವಾಸ್ ಅ ಡೆವಸ್ಟೇಷನ್ ಎವ್ರಿವೇರ್. ಆ ಕಾಲಕ್ಕೆ ಹೇಗಿತ್ತಂದರೆ ಬ್ರಹ್ಮಾಸ್ತ್ರ ವಾಸ್ ವೆರಿ ಸ್ಪೆಸಿಫಿಕ್. ಪ್ರೆಸಿಷನ್ ಇಂಜಿನಿಯರಿಂಗ್ ಅಂತ ತಾವೇನು ಕರಿತೀರಾ. ಇವಾಗ ಸರ್ಜಿಕಲ್ ಸ್ಟ್ರೈಕ್ ಅಂತ ನಾವು ಮಾಡಿದ್ವಲ್ಲ, ಆವಾಗಲೇ ಅಶ್ವತ್ಥಾಮ ಹಿ ಡಸ್ ಅ ಸರ್ಜಿಕಲ್ ಸ್ಟ್ರೈಕ್ ಬಿಕಾಸ್ ದಟ್ ವಿಲ್ ಬಿ ದ ಲಾಸ್ಟ್ ಒಂದು ಕುರುವಂಶದ ಕಡೆಯ ಕುಡಿಯೋದು. ಸೊ ಹಿ ವಾಂಟ್ಸ್ ಟು ಡೆಸ್ಟ್ರಾಯ್ ದಟ್ ಫೀಟಸ್ ವಿಚ್ ಇಸ್ ಇನ್ ದ ವೋಂಬ್ ಆಫ್ ಉತ್ತರ. ಸೊ ಅದು ಆದರೆ ಪರೀಕ್ಷಿತ ಮಹಾರಾಜನೇ ಇರಲ್ಲ. ಪರೀಕ್ಷಿತ ಮಹಾರಾಜನ ಮಗ ನೆಕ್ಸ್ಟ್ ಜನಮೇಜಯ ಬರ್ತಾನೆ. ಕುರು ರೇಸ್, ಯಾಕಂದರೆ ಕುರು ಅಂದರೆ ಪಾಂಡವರು ಮತ್ತು ಕೌರವರು ಇಬ್ಬರು ಒಂದೇ. ಅವ್ರನ್ನೆಲ್ಲ ನಾವು ಒಟ್ಟಾರೆಯಾಗಿ ಏನು ಕರಿತೀವಿ, ಕಾಲ್ ಇಟ್ ಆಸ್ ಕುರು ರೇಸ್. ಆವಾಗ ಕೃಷ್ಣ ನನ್ನನ್ನು ಕಾಪಾಡಬೇಕು ಅಂತ ಉತ್ತರೆ ಓಡಿ ಬರ್ತಾಳೆ. ಆವಾಗ ಕೃಷ್ಣ ಗೆಟ್ಸ್ ಇನ್ ಟು ದ ಫಾರ್ಮ್. ದಟ್ ಈಸ್ ಭಗವದ್ಗೀತಾ ಶ್ರೀಮದ್ ಭಾಗವತಂ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಸ್ ದೇರ್ ಇಸ್ ದ ಡಿಸ್ಕ್ರಿಪ್ಷನ್ ಆಫ್ ಕೃಷ್ಣ. ಕೃಷ್ಣ ಹೇಗಿರ್ತಾನೆ? ಹಿ ಕಮ್ಸ್ ವಿತ್ ಅ ಬ್ಲ್ಯಾಕ್ ಫೇಸ್, ಗೋಲ್ಡ್ ಹೆಲ್ಮೆಟ್ ಆ್ಯಂಡ್ ಹಿ ವೇರ್ಸ್ ಎ ವೆರಿ ಯೆಲ್ಲೋ ಮೆಟಲ್ ಕವಚ ಹಾಕೊಂಡಿರ್ತಾನೆ. ದಟ್ ಈಸ್ ಅ ಡಿಸ್ಕ್ರಿಪ್ಷನ್ ಗಿವನ್ ಇನ್ ಶ್ರೀಮದ್ ಭಾಗವತ ಹೌ ಕೃಷ್ಣ ಲುಕ್ಸ್. ಹೀಲ್ ಓನ್ಲಿ ಬಿ ಜಸ್ಟ್ ಅಟ್ ದ ಸೈಜ್ ಆಫ್ ದ ಸ್ತಂಪ್. ಒಂದು ತಂಬು ಏನು ಹೆಬ್ಬೆರಳಿರುತ್ತೆ ಅಷ್ಟೇ ಒಳಗಡೆ ಕೃಷ್ಣ ಪ್ರವೇಶ ಮಾಡಿ ಅದು ಆಮೇಲೆ ಪರೀಕ್ಷಿತ ಹೇಳ್ತಾನೆ, ಅವನ ಅನುಭವನ ಹೇಳ್ತಾನೆ, ನಾನು ಹೆಂಗೆ ಕೃಷ್ಣನ ನೋಡಿದೆ ಅಂತ. ಸೊ ಹೀ ಸ್ಟಾಪ್ಸ್ ಆ ಫೀಟಸ್ ಓಂಬ್ ಒಳಗಡೆ ಬರೋಂಥ ಬ್ರಹ್ಮಾಸ್ತ್ರವನ್ನು ಸ್ಟಾಪ್ ಮಾಡ್ತಾನೆ. ಸೊ ಅಶ್ವತ್ಥಾಮ ಫೇಲ್ಸ್, ಹಿ ಕೆನಾಟ್ ಡೂ ಎನಿಥಿಂಗ್. ನಂತರದಲ್ಲಿ ಅಶ್ವತ್ಥಾಮಂಗೆ ಶಿಕ್ಷೆ ಹೇಗೆ ಕೊಡ್ತಾರೆ, ಅವನಿಗೆ ಮಣಿ ಇರುತ್ತೆ ಹಣೆಯಲ್ಲಿ, ಆ ಮಣಿಯನ್ನು ಕಿತ್ಬಿಡ್ತಾನೆ ಕೃಷ್ಣ. ಸೊ ದ್ರೌಪದಿ ವಿಲ್ ಗಿವ್ ಅನದರ್ ಚಾನ್ಸ್. ಆವಾಗ ಕೃಷ್ಣ ಕೇಳ್ತಾನೆ, ದ್ರೌಪದಿ ಇವಾಗ ನೀನೇನು ಮಾಡ್ಬೋದು, ಯಾಕಂದರೆ ಉಪಪಾಂಡವರನ್ನೆಲ್ಲ ಸಂಹಾರ ಮಾಡಿದ್ದಾನೆ, ಉತ್ತರೆಗೂ ತೊಂದರೆ ಕೊಟ್ಟಿದ್ದಾನೆ. ಉತ್ತರೆ ಬಂದು ಅವಳ ಸೊಸೆನೆ, ದ್ರೌಪದಿಯ ಸೊಸೆನೆ. ಆವಾಗ ಹೇಳಿದಾಗ ದ್ರೌಪದಿ ಡಿಸ್ಪ್ಲೇಸ್ ದಿ ಗ್ರೇಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಚಾಸ್ಟೆ ವುಮನ್. ನೋಡಿದ ತಕ್ಷಣ ಹೇಳ್ತಾರೆ ಅದು ಸ್ಯಾಕ್ರಿಫೈಸ್. ಶಿ ಈಸ್ ಅನ್ ಎಪಿಟೋಮ್ ಆಫ್ ಸ್ಯಾಕ್ರಿಫೈಸ್. ಶಿ ಈಸ್ ಅನ್ ಎಪಿಟೋಮ್ ಆಫ್ ಮದರ್ಹುಡ್, ಎಪಿಟೋಮ್ ಆಫ್ ವೇಲರ್, ಬ್ರಾವರಿ. ಆ ಥರ ಟೈಮಲ್ಲಿ ಅವಳ ಉಪಪಾಂಡವರೆಲ್ಲ ಸತ್ತೋಗಿರ್ತಾರೆ, ಅವಳ ವಂಶವೇ ಇನ್ನೇನೆಲ್ಲ ಆಗೋಗಿರುತ್ತೆ, ಅವಳ ಮಕ್ಕಳೆಲ್ಲ ಸತ್ತೋಗಿರ್ತಾರೆ. ಆ ಟೈಮಲ್ಲಿ ಕೂಡ ಆ ಕಾಂಪೋಷರು ಮತ್ತು ಅವಳಲ್ಲಿದ್ದಂತಹ ವಿದ್ವತ್ತು, ವಿದ್ಯೆ, ವಿವೇಚನೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವಳು ಹೇಳ್ತಾಳೆ, ಕೃಷ್ಣ ಇವಾಗ ಆಗಿದ್ದೇ ಸಾಕಾಗೋಗಿದೆ, ಕುರುಕ್ಷೇತ್ರ ಯುದ್ಧ ಎಲ್ಲ ಆಗೋಗಿದೆ, ಎಲ್ಲವೂ ಸಂಹಾರ ಆಗಿದೆ, ಎಲ್ಲ ನಶಿಸಿ ಹೋಗಿದೆ, ಪ್ರಕೃತಿನೂ ಏನೂ ಕಾಣಿಸ್ತಿಲ್ಲ, ಎಲ್ಲವೂ ಅಂದರೆ ಅದರ ಎಂಡ್ ಅಂತ ನಾವೇನು ಹೇಳ್ತೀವಿ ಅದು ಬಂದುಬಿಟ್ಟಿದೆ. ಆದ್ದರಿಂದ ಕೃಪಿ ಬಂದು ಅಶ್ವತ್ಥಾಮನ ತಾಯಿ.
ಅಂದರೆ ದ್ರೋಣಾಚಾರ್ಯರ ಹೆಂಡತಿ. ನಾನೇನು ಅನುಭವಿಸಿದ್ದೀನಿ, ಇವಾಗ ಪುತ್ರ ಶೋಕ ನಿರಂತರಂ ಅಂತ ಹೇಳ್ತಾರೆ. ನನ್ನ ಪುತ್ರರು ಹೇಗೆ ದಹನ ಆಗೋದ್ರು, ಹೇಗೆ ಸತ್ತೋದ್ರು, ಅದನ್ನು ಕೃಪಿ ತಿರ್ಗಾ ಅಶ್ವತ್ಥಾಮನ ಸಾವಿನಿಂದ ಅವಳು ಅಳೋದು ಬೇಡ, ಆದ್ದರಿಂದ ಇವನನ್ನು ಸಾಯಿಸದೆ ಹಾಗೆ ಬಿಟ್ಬಿಡೋಣ ಅಂತ ಹೇಳ್ತಾಳೆ. ಅಂದರೆ ನಾವಿವೆಲ್ಲ ಏನಕ್ಕೆ ತಿಳ್ಕೊಬೇಕಂದ್ರೆ, ನಾವಿವತ್ತು ಯಾರೋ ನಮಗೊಂದು ಚೂರೊಂದು ಅವಮಾನ ಮಾಡ್ದ, ಅಯ್ಯೋ ಮನೆ ಮುಂದೆ ಅದೋ ಕಾರ್ ನಿಲ್ಸಿರ್ತೀವಿ, ಅವನೇನೋ ಬರ್ತಾನಂತ, ರೋಡಲ್ಲಿ ಓಡಾಡ್ಬೇಕಾದ್ರೆ ನಾವು ಎಷ್ಟು ಸಿಲ್ಲಿ ಆಗ್ತೀವಿ. ಅದೋ ರೋಡ್ ರೇಜಲ್ಲಿ ವಿಲ್ ಸಿ ಪೀಪಲ್ ಕಿಲ್ಲಿಂಗ್ ಈಚ್ ಅದರ್, ರೋಡ್ ರೇಜಸ್. ಹಾಗಾಗಿ ಒಂದು ಜೀವಕ್ಕೆ ಬೆಲೆನೇ ಇಲ್ದಂಗೆ ಆಗಿದೆ. ಅವಳು ಆ ಟೈಮಲ್ಲಿ ಆ ದುಃಖದ ಪರಿಸ್ಥಿತಿಯಲ್ಲಿ ಅವಳ ವಂಶವೇ ಹೊಟ್ಟೋಗಿರುತ್ತೆ, ಎಲ್ಲ ಅವಳ ಮಕ್ಕಳು ಸತ್ತೋಗಿರ್ತಾರೆ. ಆ ಟೈಮಲ್ಲಿ ಕೂಡ ಅಶ್ವತ್ಥಾಮಗೆ ಸೀಸ್ ಕೃಪಿ ಅಂದರೆ ಅಶ್ವತ್ಥಾಮನ ತಾಯಿ, ನಾನು ಇವತ್ತಿನ ಯಾವ ಪರಿಸ್ಥಿತಿಯಲ್ಲಿದ್ದೀನಿ ಆ ಪರಿಸ್ಥಿತಿಯಲ್ಲಿ ಆ ಪುತ್ರನನ್ನು ಕಳೆದುಕೊಂಡು ಅವಳಿಗೆ ಹಾಗಾಗಬಾರ್ದು ಅನ್ನುವಂತಹ ಗ್ರೇಟೆಸ್ಟ್ ಸ್ಯಾಕ್ರಿಫೈಸ್ ಅದು. ಆ ಟೈಮಲ್ಲಿ ನೀವು ತೋರಿಸೋಂಥ ಡಿಸ್ಪ್ಲೇ ಇದೆಯಲ್ಲ, ಇವತ್ತು ನಾವೆಲ್ಲ ಮಾತಾಡ್ತೀವಿ, ಆದರೆ ಪ್ರತಿಯೊಬ್ಬ ಆ ಸಾವಿದೆಯಲ್ಲ, ಡೆತ್ ಈಸ್ ಆ್ಯಕ್ಚುಲಿ ಅಲ್ಟಿಮೇಟ್. ಅಂದರೆ ಡೆತ್ ಆದಮೇಲೆ ಏನೂ ಇಲ್ಲ. ದಟ್ ಎಂಡ್ಸ್ ಎಮೋಷನ್ಸ್, ದಟ್ ಎಂಡ್ಸ್ ದಿ ಸಾರೋ, ದಟ್ ಎಂಡ್ಸ್ ದ ಜಾಯ್, ಎವ್ರಿಥಿಂಗ್. ಒನ್ಸ್ ದಿ ಬಾಡಿಯಲ್ಲಿ ಆ ಉಸಿರು ಅಂತ ತಾವೇನು ಕರಿತೀವಿ, ನಿಮ್ಮ ಮನೆ ಹೆಸರು ಕೂಡ ಉಸಿರು ಅಂತಲೇ ಇದೆ, ಆ ಉಸಿರು ಹೋದರೆ ಎವ್ರಿಥಿಂಗ್ ಎಂಡ್ಸ್. ಈಗ ಬಾಡಿಯಲ್ಲಿ ಆ ಪ್ರಾಣ ಅಂತ ಇರುತ್ತೆ. That is, you can call it as the cosmos, you can call it as the atom, you can call it as the nucleus, you can, medical science tells it as breath. So end of the breath, he breathes his last ಅಂತ ಹೇಳ್ತಾರೆ. ಅಂದರೆ ಅವರು ಉಸಿರು ಬಿಟ್ಟುಬಿಟ್ರು ಅಂತ. ಉಸಿರು ಈಸ್ ಎವ್ರಿಥಿಂಗ್. ಆ ಉಸಿರು ಹೋದಾಗ ಅವರ ವಂಶವೇ ಇನ್ನಿಲ್ಲ ಅಂದಾಗ ಅವಳು ತೋರಿಸುವಂತಹ ಆ ಪ್ರಬುದ್ಧತೆ ಆ ಸಮಯದಲ್ಲಿ ಬೇರೆ ಯಾವ ಸ್ತ್ರೀಗೂ ಇಲ್ಲ. ಅದಕ್ಕೆ ನಾವು ಈ ಪತಿವ್ರತೆಯ ಶ್ಲೋಕ ಅಂತಲೇ ಇದೆ, ಅವರು 5 ಜನ, ಅದನ್ನು ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಜೋರಿ ತಥಾ ಪಂಚಕನ್ಯಾ ಸ್ಮರೆ ನಿತ್ಯಂ ಆಯುಷ್ ಕಾಮಾರ್ಥ ಸಿದ್ಧಯೇ ಅಂತ. ಅಂದರೆ ಆ ಪಂಚಕನ್ಯರನ್ನ ನಾವು ನೆನೆಸ್ಕೊಂಡ್ರೆ ಎಲ್ಲ ಆಯುಷ್ಯ ವೃದ್ಧಿ ಆಗುತ್ತೆ ಅಂತ ಆಗಲೇ ಬರೆದುಬಿಟ್ಟಿದ್ದಾರೆ. ಇವರೆಲ್ಲ ಪಂಚಕನ್ಯರು, ಎವ್ರಿಬಡಿ ಎಪಿಟೋಮ್ ಅವರು. ಆಗ ಅಹಲ್ಯ ಇದಿರ್ಬೋದು, ತಾರಾ ಇರ್ಬೋದು, ಸೀತೆ ಇರ್ಬೋದು, ದ್ರೌಪದಿ ಇರ್ಬೋದು, ಪ್ರತಿ ಇವರೆಲ್ಲ ಯಾರಿದ್ರು. ಆಮೇಲೆ ಮಂಡೋದರಿ, ರಾವಣನ ಹೆಂಡತಿ ಆದರೂ ಶೀ ಡಿಸ್ಪ್ಲೇಸ್ ದಟ್ ಕ್ಯಾರೆಕ್ಟರ್. ಆ ಸ್ಟೇಟ್ಮೆಂಟ್ಶಿಪ್ ಅಂತ ಏನು ಕರಿತೀವಿ, ಅದನ್ನು ಅವರು ತೋರಿಸಿದ್ದಾರೆ, ನಿಜ ಜೀವನದಲ್ಲಿದ್ದು ತೋರಿಸಿದ್ದಾರೆ. ಆವತ್ತೇ ಅಶ್ವತ್ಥಾಮ, ಇವಾಗ ಹೇಳ್ಬೋದು ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾನ್ ಶೋಭೀಷಣ ಕೃಪಃ ಪರಶುರಾಮ ಸಪ್ತೈತಿ ಚಿರಂಜೀವಿನ, ಇಷ್ಟು ಜನ ಚಿರಂಜೀವಿಯರಿದ್ದರು ಅಂತ ಹೇಳ್ತೀವಿ ನಾವು. ಆದರೆ ಅವ್ನು ಚಿರಂಜೀವಿ ಆಗೋದೇ ಇಲ್ಲ. ಯಾಕಂದರೆ ಅವತ್ತು ಅರ್ಜುನ ಅವನು ಭೀಮ ಸಂಹಾರ ಮಾಡೋಕ್ಕೆ ಹೊಟ್ಟೋಗಿರ್ತಾರೆ. ಬಿಕಾಸ್ ಆಫ್ ದ್ರೌಪದಿ ಓನ್ಲಿ ನಾವು ಇವತ್ತು ಚಿರಂಜೀವಿಯಲ್ಲಿ 7 ಜನ ಚಿರಂಜೀವಿಗಳಲ್ಲಿ ಅಶ್ವತ್ಥಾಮನು ಇದ್ದಾನೆ ಅನ್ನೋದಕ್ಕೆ, ಅದಕ್ಕೆ ದ್ರೌಪದಿಯೇ ಅವನ ಜೀವದಾನವನ್ನು ಮಾಡಿದ್ಲು. ಸೊ ಸಚ್ ಎ ಗ್ರೇಟ್ ಚಾಸ್ಟೆ ವುಮನ್. ಈ ಥರ ಅವರು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ದಾರೆ, ನಮ್ಮ ಭಾರತ ಖಂಡದಲ್ಲಿದ್ದಾರೆ ಅಂತ ನಾವೇನು ಹೇಳ್ತೀವಿ, ನಮ್ಮ ಇತಿಹಾಸವನ್ನು ನೋಡ್ತೀವಿ, ಇವೆಲ್ಲ ನಮ್ಮ ಪುಣ್ಯ. ಇವತ್ತು ಇಂಡಿಯಾ ಅಂತ ಇವಾಗ ಹೇಳ್ತಾರೆ, ಭಾರತ ಅಂದರೆ ನಾವಿಲ್ಲಿ ಹುಟ್ಟೋದು ಒಂದು ಸೌಭಾಗ್ಯ ಅಂತ. ನೀವು ಕೂಡ 10 ದೇಶಗಳು ನೋಡಿದ್ದೀರಿ. ಸೊ ತಮ್ಮ ಅನುಭವದಲ್ಲಿ ನೀವು ಕಸ್ಟಮ್ಸ್ ಆ್ಯಂಡ್ ಎಕ್ಸೈಸಲ್ಲಿ ತುಂಬ ದೊಡ್ಡ ಹುದ್ದೆಯಲ್ಲಿದ್ದವರು. ಸೊ ನೀವು ಅಷ್ಟು ದೇಶಗಳಲ್ಲಿ ನೋಡಿ ಕೂಡ ನಿಮಗೆ ಭಾರತ ಹೇಗೆ ಅದು ಗ್ರೇಟ್ ಅನಿಸುತ್ತೆ ಅಂದರೆ, ಸೊ ದಿಸ್ ಈಸ್ ವಾಟ್ ದ ಪೀಪಲ್ ಹೂ ಆರ್ ಬಾರ್ನ್ ಹಿಯರ್, ದ ಗಾಡ್ಸ್ ಹೂ ಅಪಿಯರ್ಡ್ ಹಿಯರ್. ಅವರನ್ನು ಗಾಡ್ಸ್ ಬಾರ್ನ್ ಅಂತ ಹೇಳೋಕ್ಕಾಗಲ್ಲ. ಬಾರ್ನ್ ಆ್ಯಂಡ್ ಅನ್ಬಾರ್ನ್ ಅಂದರೆ, ಬಾರ್ನ್ ಅಂದರೆ ನಾವು ಮನುಷ್ಯರು, ನಮ್ಮಲ್ಲಿರೋಂಥ ಮಜ್ಜೆ ಅಥವಾ ಮಾಂಸ, ರಕ್ತ ಅಂತೇನು ಹೇಳ್ತೀವಿ, ವಿ ಆರ್ ಆಲ್ ಮೇಡ್ ಅಪ್ ಆಫ್ ಇಟ್. ಅನ್ಬಾರ್ನ್ ಇಸ್ ಗಾಡ್ ಅಷ್ಟೇ. ಸೊ ದಟ್ ಈಸ್ ಎ ಸ್ಪಿರಿಟ್. ಸೊ ವಿ ಆರ್ ಇನ್ ಮ್ಯಾಟರ್. ಸೊ ಮ್ಯಾಟರ್ ಎಂಡ್ಸ್ ವಿತ್ ಪ್ರಾಣ. ಸೊ ಸ್ಪಿರಿಟ್ ಹ್ಯಾಸ್ ನೋ ಎಂಡ್, ಇಟ್ ಹ್ಯಾಸ್ ನೋ ಬಿಗಿನಿಂಗ್. ದಟ್ ಈಸ್ ಕಾಲ್ಡ್ ಆಸ್ ಅನಂತ. ಸೂಪರ್. ಎಷ್ಟು ಚೆನ್ನಾಗಿ ಅದನ್ನು ವರ್ಣನೆ ಮಾಡಿ, ಎಷ್ಟು ಬ್ಯೂಟಿಫುಲ್ಲಾಗಿ. ಯು ಆರ್ ಅ ವೆರಿ ಗುಡ್ ಟೀಚರ್ ಇನ್ ಫ್ಯಾಕ್ಟ್, ಎಷ್ಟು ಚೆನ್ನಾಗಿ ಅದನ್ನು ಅರ್ಥ ಮಾಡಿಸೋ ಥರ ಹೇಳಿದ್ರಿ. ಸೊ ನಾನು ಇವಾಗ ವಿ ವರ್ ಟಾಕಿಂಗ್ ಅಬೌಟ್ ದಿಸ್ ಟೆಲಿವಿಷನ್ ಇಂಡಸ್ಟ್ರಿ. ಫೈನಲಿ ವಾಟ್ ಇನ್ಸ್ಪೈರ್ಡ್ ಯು ಟು ಗೆಟ್ ಇನ್ ಟು ದಿಸ್ ಫೀಲ್ಡ್ ಅಂತ ನಿಮಗೆ? ಐ ನೋ ದ್ಯಾಟ್ ನನಗೆ ನಿಮ್ಮ ಪರಿಚಯ ಆದಾಗಿಂದ ನನಗೆ ಗೊತ್ತಿರೋದು ದಟ್ ಯು ಆರ್ ಅ ಮ್ಯಾನ್ ಫಿಲ್ಡ್ ವಿತ್ that kind of inquisitiveness, and to also acquire knowledge and to be able to assimilate that. ಅದನ್ನೆಲ್ಲ ಇದ್ದಾಗ ನಿಮಗೆ ನಾನು ನೋಡಿದಾಗೆಲ್ಲ ಅನಿಸುತ್ತೆ, ಹೆಂಗೆ ಒಂದು ಸಣ್ಣ ಪುಟ್ಟ ಬ್ರೈನ್ ನಮಗಿರೋದಷ್ಟೇ ನಿಮಗೂ ಇದೆ, ಬಟ್ ಅದರೊಳಗೆ ಅಷ್ಟೊಂದನ್ನು
ಇಟ್ಕೊಂಡು ನೆನಪಿಟ್ಕೊಂಡು ಅದು ಹೆಂಗೆ ಅದನ್ನು ಸಂಭಾಳಿಸ್ತಿರೋ ದೇವ್ರಿಗೆ ಗೊತ್ತು. ಬಟ್ ವಾಟ್ ಆ್ಯಕ್ಚುಲಿ ಇನ್ಸ್ಪೈರ್ಡ್ ಯು ಟು ಗೆಟ್ ಇನ್ ಟು ದಿಸ್ ಇಂಡಸ್ಟ್ರಿ ಸರ್? ನಂದು ಹೇಗಾಗಿದೆ ಅಂದರೆ ಮಾಸ್ಟರ್ ಆಫ್ ನನ್ ಆ್ಯಂಡ್ ಜಾಕ್ ಆಫ್ ಆಲ್ ಅಂತ. ನೋ ಹಾಗಲ್ಲ, ನಿಮಗೆ ಎವ್ರಿ ಕ್ವಾಲಿಟಿ ಇತ್ತು ನಿಮಗೆ ಪ್ರಾಬಬ್ಲಿ ಟು ಬಿ ಇನ್ ದಟ್ ಕೈಂಡ್ ಆಫ್ ಅ ಸಿವಿಲ್ ಸರ್ವಿಸಸ್. ನನಗಂತೂ ಪ್ರತಿ ಸತಿ ನೋಡಿದಾಗ ನಾನು ವಾಟ್ ಎವರ್ ಐ ಹ್ಯಾವ್ ಸ್ಪೋಕನ್ ಟು ಯು ಅಬೌಟ್ ಎನಿ ಟಾಪಿಕ್ ಅಂಡರ್ ದ ಸನ್, ಐ ಥಿಂಕ್ ಯು ಹ್ಯಾವ್ ಮೇಡ್ ಒಂದು conscious study about it, and also you are aware of a lot of topics and also subject in toto. ಸೊ ನನಗೆ ಯಾವಾಗಲೂ ಹಾಗೆ ಅನಿಸುತ್ತೆ ಈ ಟೆಲಿವಿಷನ್ ಇಂಡಸ್ಟ್ರಿಗೆ, ಬಿಕಾಸ್ ನಿಮಗೆ ಎಲ್ಲದರಲ್ಲೂ ಪಾಂಡಿತ್ಯ ಇದೆ ಅನ್ನೋ ಥರ ಇರೋದ್ರಿಂದ ಈ ಟೆಲಿವಿಷನ್ ಇಂಡಸ್ಟ್ರಿಗೆ ಬರಬೇಕು ಅನ್ನೋದನ್ನ ಹೆಂಗೆ ನಿಮಗೆ ವಾಟ್ ಇನ್ಸ್ಪೈರ್ಡ್ ಯು ಟು ಬಿ ದೇರ್? ಇನ್ಸ್ಪಿರೇಷನ್ ಇಸ್ ಮೈ ಫಾದರ್ ಸಿ ಆರ್ ಮಂಜುನಾಥ್ ಅಂತ. ಹಿ ವಾಸ್ ವರ್ಕಿಂಗ್ ವಿತ್ ಕೆನರಾ ಬ್ಯಾಂಕ್. ಆಮೇಲೆ ಅವರು ರಿಟೈರ್ ಆದಾಗ ಅವ್ರು ಚಿಕ್ಕ ವಯಸ್ಸಿಂದ ನನಗೇನೆಂದರೆ ಈ ಪತ್ರಿಕೆಗಳನ್ನ ಓದಬೇಕು, ನ್ಯೂಸ್ ಪೇಪರ್ ಓದಬೇಕು ಅಂತ ಹೇಳ್ತಾರೆ ಅವರು. ಮತ್ತು ನಮ್ಮ ತಾಯಿಯವರು ಕೂಡ ವೈದೇಹಿ ಅಂತ. ಆಮೇಲೆ ನಮ್ಮ ಅಜ್ಜಿ ವರಲಕ್ಷ್ಮಿ ಅಂತ ನಮ್ಮ ತಾಯಿಯವರ ತಾಯಿ ಅವರು. ಆಮೇಲೆ ನಮ್ಮ ತಾತ ನಮ್ಮದು ಎರಡು ಕಡೆ ಹೇಗಾಗಿತ್ತಂದರೆ, ನಾನೊಂದು ಸ್ಮಾಲ್ ಒಂದು ತುಣುಕು ಕೊಡ್ತೀನಿ. ನಮ್ಮ ತಂದೆಯವರ ತಂದೆ ಚಿಂತಲ್ಪಲ್ಲಿ ರಾಮಚಂದ್ರ ಅವರು ತುಂಬ ದೊಡ್ಡ ಸಂಗೀತ ವಿದ್ವಾಂಸರಾಗಿದ್ದರು. ಕೇವಲ 16ನೇ ವರ್ಷದಲ್ಲಿ ಅವರಿಗೆ ಆಸ್ಥಾನ ವಿದ್ವಾಂಸರ ಬಿರುದು ಸಿಕ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ರಲ್ಲ, ಅದಾದಮೇಲೆ ನಮ್ಮ ಮುತ್ತಾತ ವೆಂಕಟರಾಯರಿಗೆ ಆಸ್ಥಾನ ವಿದ್ವಾಂಸರ ಬಿರುದು ಸಿಕ್ತು. ಅಂದರೆ 16 ವರ್ಷಕ್ಕೆ ಮೈಸೂರು ಸಂಸ್ಥಾನದ ಇತಿಹಾಸದಲ್ಲಿ 16 ವರ್ಷಕ್ಕೆ ಯಾರ್ದು ಇದಿರಲಿಲ್ಲ. ಆಮೇಲೆ ನಮ್ಮ ತಂದೆಯವರ ತಾಯಿ ಲಕ್ಷ್ಮೀ ದೇವಮ್ಮ ಅಂತ, ಅವರು ಕೂಡ ಅಷ್ಟೇ, ಅವರು ತುಂಬ ಸ್ಟ್ರಿಕ್ಟು. ನಾವು ಯಾವುದೇ ಎಷ್ಟು ಜನ ಮೊಮ್ಮಕ್ಕಳಿದ್ರೂ ಕೂಡ ಪ್ರತಿಯೊಬ್ಬರ ಬಗ್ಗೆನೂ ನೋಡ್ಕೊಂಡಿರೋರು. ಆಮೇಲೆ ನಾವು ಸಮ್ಮರ್ ಹಾಲಿಡೇಸ್ ಬೇಸಿಗೆ ರಜದಲ್ಲಿ ನಮ್ಮ ತಾಯಿಯವ್ರ ಮನೆಗೆ ಹೋದ್ರೆ ವರಲಕ್ಷ್ಮಿ ಅಂತ ನಮ್ಮ ಅಜ್ಜಿ. ಆಮೇಲೆ ನಮ್ಮ ತಾತ ಅವರು ಜೆ ವಿ ಕೃಷ್ಣಮೂರ್ತಿ ಅಂತ ನಮ್ಮ ತಾಯಿಯವರ ತಂದೆ. ಸೊ ಅವರು ಹೇಗಂದರೆ 1969ರಲ್ಲಿ ಫಸ್ಟ್ ವೀರಪ್ಪನನ್ನು ಅರೆಸ್ಟ್ ಮಾಡಿದ್ರು ಅವರು. ಅದು ಇದೆ, ದಾಖಲೆಗಳೆಲ್ಲ ಇದೆ ಅದು. ಆವಾಗ ಅವನು ಗಂಧದ ಕಳ್ಳ ಆಗಿರ್ತಾನೆ. ಅವನು 1969ರಲ್ಲೇ ಇವರು ಅರೆಸ್ಟ್ ಮಾಡಿರ್ತಾರೆ. ಅವರು ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿದ್ದರು. ಸೊ ಇವೆಲ್ಲ ನಾನು ಯಾಕೆ ಹೇಳ್ತಾ ಹೋಗ್ತೀನಿ ಅಂದರೆ, ಅವರು ನಮಗೆಲ್ಲೂ ನೀನು ಆ ಸ್ಥಾನದಲ್ಲಿ ಕೂತ್ಕೊಬೇಕು ಅಥವಾ ನೀನು ಇಷ್ಟು ದುಡ್ಡು ಸಂಪಾದನೆ ಮಾಡಬೇಕು, ಹಣ ಗಳಿಕೆ ಮಾಡಬೇಕು ಅಂತ ಯಾವತ್ತೂ ಹೇಳ್ತಿರಲಿಲ್ಲ. ಅವ್ರೇನಂದರೆ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು. ಇವಾಗ ಯಾರೊಬ್ಬರು ನಮ್ಮ ಆಗಿನ ಕಾಲಕ್ಕೆ ನಮ್ಮ ಮನೇಲಿದ್ದಂತಹ ಕೆಲಸದವ್ರ ಮಕ್ಕಳಿಗೆ ಅವನ್ನ ಚಿಕ್ಕ ವಯಸ್ಸಲ್ಲಿ ನಾವೇ ಒಂದು 5ನೇ ಕ್ಲಾಸು 4ನೇ ಕ್ಲಾಸಲ್ಲಿ ಇರ್ತಿರುವಾಗ ಅವ್ರಿನ್ನೂ ಪುಟ್ ಮಕ್ಕಳಿರೋರು, ಅವ್ರಿಗೇನೋ ಹೇಳ್ಕೊಡೋದು. ನೀವು ಸ್ಲೇಟ್ ತೊಗೊಂಡು ಅವ್ರಿಗೆ ಅಹಾಯಿ ಹೇಳ್ಕೊಡು, ABCD ಹೇಳ್ಕೊಡು. ಆ ಮಕ್ಕಳಿಗೆ ಏನಾನ ಹೇಳ್ಕೊಡು. ಯಾಕಂದರೆ ಅವ್ರು ಯಾವತ್ತನ ಹೋದರೆ ಅವರು ಯಾವತ್ತೂ ಎಜುಕೇಷನ್ ಇರಲ್ಲ, ಅವರು ತಪ್ಪುದಾರಿಗಳನ್ನ ತೊಳೆಯುವಂಥ ಸಂಭವಗಳು ಜಾಸ್ತಿ ಇರುತ್ತೆ. ಅವ್ರು ತುಳಿಬಹುದು ಅಂತ ವಿದ್ಯೆಗೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅವಾಗ ಚಿಕ್ಕ ವಯಸ್ಸಲ್ಲಿ ನಮ್ಮ ಆಗಿದ್ದಂತಹ ಟೀಚರ್ಸ್, ಗುರುಗಳು ಕೂಡ ಹಾಗೆ ಇದ್ದರು. ಸೊ ಅವರೆಲ್ಲರೂ ಅಷ್ಟೇ. ನೀವು ನ್ಯೂಸ್ ಪೇಪರ್ ಓದೋದು ಅನ್ನೋದು, ನ್ಯೂಸ್ ಪೇಪರ್ ವಾಸ್ ಒನ್ ಆಫ್ ದಿ ಟಿಪ್ ಪಾಯಿಂಟ್ ಫಾರ್ ಮೈ ಇನ್ಫಾರ್ಮೇಶನ್, ನಾಲೆಜ್. ಇನ್ಫ್ಯಾಕ್ಟ್ ಆಫೀಸಿಗೆ ಹೋದಾಗ ಕೂಡ ಅದಿತ್ತು. ಈಗ ತುಂಬಾನೇ ಕಡಿಮೆ ಆಗಿದೆ ಅಂತ ಅನ್ಕೋಬಹುದು. ಬಟ್ ನಾವು ಆಫೀಸ್ಗೆಲ್ಲ ಹೋಗ್ತಿದ್ದಾಗ ಎಲ್ಲ ಟೇಬಲ್ ಮೇಲೂ ಒಂದು ನ್ಯೂಸ್ ಪೇಪರ್ ಇಟ್ಟಿರೋರು. Why? Because they wanted us to know the current affairs. ಅವತ್ತಿಗೆ ಅದ್ರ ಬಗ್ಗೆ ಮಾತಾಡೋರು ಕೂಡ, ಚರ್ಚೆ ಕೂಡ ಆಗೋದು ಒಂಥರ ಕ್ಯಾಬಿನ್ಸಲ್ಲಿ. ಹಿಂಗಾಗಿದೆ ಹಂಗಾಗಿದೆ ಅಂತ. ಬಟ್ ಇವಾಗ ಎವ್ರಿಥಿಂಗ್ ಹ್ಯಾಸ್ ಮೂವ್ ಟುವರ್ಡ್ಸ್ ದಿಸ್ ಟೆಲಿವಿಷನ್ ಮೀಡಿಯಮ್. ಲಿಟ್ಲ್ ಅಬೌಟ್ ರೇಡಿಯೋ ಆಲ್ಸೋ ಮೋಸ್ಟ್ಲಿ ಫಾರ್ ಎಂಟರ್ಟೈನ್ಮೆಂಟ್ ದ್ಯಾನ್ ಇನ್ಫ್ಯಾಕ್ಟ್. ಇವತ್ತು ಯಾವ ಥರ ಆಗಿದೆ ಅಂದರೆ, ಇನ್ಫಾರ್ಮೇಷನ್ ಅಧಿಕವಾಗಿದೆ, ತುಂಬ ಇದೆ, ಆದರೆ ನಾಲೆಜ್ ಎಲ್ಲೂ ಬೆಳೆಸ್ತಾ ಇಲ್ಲ. ಇವಾಗ ನಮ್ಮ ಹೆಸರು ತುಂಬ ಇನ್ಫಾರ್ಮೇಷನ್. ಇವತ್ತು ನೀವು ಒಂದು ದಿವಸಕ್ಕೆ ನಾವು ಮೆಟಾ ಪ್ಲಾಟ್ಫಾರ್ಮ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ ತೊಗೊಂಡ್ರೆ ವಿಪರೀತ ಮಾಹಿತಿ ಬರ್ತಾ ಇದೆ. ಅಷ್ಟು ಮಾಹಿತಿ ಬೇಕಾಗಿಲ್ಲ. ಇದೇನಾಗಿದೆ, ಇನ್ಫಾರ್ಮೇಷನ್ ಜಾಸ್ತಿ ಬಂದು ಅಷ್ಟೊಂದು ಇನ್ಫಾರ್ಮೇಷನ್ನು ನೀವು ಡಿಸೆಮಿನೇಟ್ ಮಾಡೋಕ್ಕಲ್ಲ, ರಿಸೀವ್ ಮಾಡೋಕ್ಕಾಗಲ್ಲ. ಸೊ ಆವಾಗ ಏನಾಗೋದು, ನಮಗೆ ಈಗ ನನಗೆ ಇವತ್ತಿಗೂ ಡೆಕ್ಕನ್ ಹೆರಾಲ್ಡು, ವಿಜಯ ಕರ್ನಾಟಕ ಪ್ರಜಾವಾಣಿ ಅವೆಲ್ಲ ತುಂಬ ಚಿಕ್ಕ ವಯಸ್ಸಿಂದ ಓದಿರೋದಂತ ಇದು. ಆಮೇಲೆ ನಾವೇನೆಂದರೆ ಆವಾಗಲೇ ಸ್ವಲ್ಪ ರಾಜಕೀಯದ ಏನೇನಾಗ್ತಿದೆ ಅಂತ ನೋಡೋದು, ಸ್ಪೋರ್ಟ್ಸ್ ಏನಾಗ್ತಿದೆ ಅನ್ನೋದು, ಎಕನಾಮಿ ಆ್ಯಂಡ್ ಬಿಸ್ನೆಸ್ಸು. ಆವಾಗ ಮರ್ಜರ್ಸ್ ಅಂಡ್ ಚಿಕ್ಕ ವಯಸ್ಸಲ್ಲೇ ಗೊತ್ತಿರೋದು. ಈ ಬ್ರ್ಯಾಂಡ್ ಬಂತು, ಈ ಸೋಪ್ ಬಂತು, ಗೋದ್ರೇಜ್ ಅವಾಗ ಬರ್ತಾಯಿತ್ತು. ಆಮೇಲೆ ನಮಗೆ ಆಟೋಮೊಬೈಲ್ಸ್ ತುಂಬ ಹುಚ್ಚಿತ್ತು, ಬಿಫೋರ್ ಗೂಗಲ್ ಹೇಳ್ತಿರೋದು ಇವೆಲ್ಲ. ಸೊ ಆ ಸ್ಕೂಟ್ರ್ ನೋಡಿದ ತಕ್ಷಣ ಅದು ಹೇಗೆ ಕಾಣುತ್ತೆ, ಅವಾಗ ಯಾವ್ಯಾವುದು ನರ್ಮದಾ ಕಟಿಂಗ್ ಮಾಡಿ, ಹೌದೌದು ಖಂಡಿತ. ಆವಾಗ ಇದು ಕೂಡ ಇತ್ತು, ಮ್ಯಾಚ್ ಬಾಕ್ಸಸ್ ಕಲೆಕ್ಟ್ ಮಾಡಿ ಅದೊಂದು ಮಾಡ್ತಿದ್ವಿ. ಆಮೇಲೆ ಈ ಸ್ಕೂಟರ್ ಬೈಕ್ಸ್ ಎಲ್ಲ ಆವಾಗಲೇ ಒಂದು ತುಂಬ ಹುಚ್ಚೋದು, ಯಾವ್ಯಾವುದೋ ನರ್ಮದಾ ಫ್ಯೂಜ್ ಎಲೆಕ್ಟ್ರಾನಿಕ್ಸ್ ಅಂತ ಬರೋದು. ಸೊ ಆಗಿನ ಕಾಲಕ್ಕೆಲ್ಲ ಕಾಂಪ್ಲೆಕ್ಸ್ ಚಾಮುಂಡಿ ಮೊಪೆಡ್ಸ್ ಅಂತ ಇತ್ತು. ಆಮೇಲೆ ಆವಾಗ ಮಾರುತಿ 800 ಬರೋಕ್ಕೆ ಮುಂಚೆನೆ ಆವಾಗ ಪ್ಲೈಮೌತ್ ಅಂತ ಕಾರುಗಳು ಓಡೋದು, ದೇವರ್ ಆಲ್ ವಿಂಟೇಜ್. ಸೊ ಆವಾಗ ನಾವೇನಂದರೆ, ನನಗೆ ಒಂದು 3-4 ವರ್ಷದ್ದು ಹುಡುಗ ಆಗಿದ್ದಾಗಲೇ ಆವಾಗ ನಮ್ಮ ಸೋದರ ಮಾವ ಇದ್ದರು, ಇವಾಗ ಇದ್ದಾರೆ ವೆಂಕಟನಾರಾಯಣ ಅಂತ, ಅವರು ನಮಗೆ ತುಂಬ ಮಾಹಿತಿ ಕೊಟ್ಟವರು. ಈ ಕಾರ್ ಹೀಗೆ,
ಆಗಿನ ಕಾಲಕ್ಕೇನೆ ಈ ಪ್ಲೈಮೌತ್ ಅಂತ, ಈಗ ಅಂಬಾಸಿಡರ್, ಲ್ಯಾಂಡ್ ಮಾಸ್ಟರ್ ಅಂತ ಬರೋದು, Mark 1 ಅಂದರೆ Mark 2, Mark 3 ಅಂತ. ಅಂದರೆ ಇದೆಲ್ಲ ನಾನು ಯಾಕೆ ಹೇಳ್ತೀನಿ, ಈಗ ಜನ್ರೇಷನ್ಗೆ ಹೆಸರುಗಳೇ ಗೊತ್ತಿರಲ್ಲ. ಇವಾಗ ಡಾಡ್ಜ್ ಅಂತ ಕಾರ್ ಇತ್ತು ಅವಾಗ, ಅದು ಎಷ್ಟೊಂದು ಇವಾಗ ಗೊತ್ತಿಲ್ಲ. ಸೊ ಈ ಥರದ್ದು ಒಂದು ಮಾಹಿತಿ ನನಗೆ ಹೆಲ್ಪ್ ಆಯಿತು. ಆಮೇಲೆ ನಾವು ಕ್ಯಾಪಿಟಲ್ಸ್ ತಿಳ್ಕೊಳ್ಳೋಂಥದ್ದು, ಕಂಟ್ರಿ ಕ್ಯಾಪಿಟಲ್ಸು, ಅದರಲ್ಲಿ ಕ್ವಿಝ್ ನಾವೇ ಆಡ್ಕೊಳ್ತಿದ್ವಿ. ಇವೆಲ್ಲ ನನಗೊಂದು ಇದಾಗೋದು. ಇವಾಗ ನಾವು ಯಾವುದೋ ಸೋಮಾಲಯ ಅಂದರೆ ಅದನ್ನು ಇಮಿಡಿಯೇಟ್ ಮೊಗದಿಶು ಅಂತ ಹೇಳ್ತಾ ಇದ್ವಿ. ಆಮೇಲೆ ಇಥಿಯೋಪಿಯಾ ಅಂದರೆ ಅಡಿಸ್ ಅಬಾಬಾ. ಸೊ ನೀವು ಕೇಳೋಕ್ಕೆ ಮುಂಚೆನೇ ನಾವು ಅದು ಹೇಳ್ಬಿಡ್ತಾ ಇದ್ವಿ. ಇವಾಗ ಜರ್ಮನಿ ಅಂದರೆ ಬರ್ಲಿನ್, ಜಪಾನ್ ಅಂದರೆ ಟೋಕ್ಯೋ, ಸೊ ಆಸ್ಟ್ರಿಯಾ ವಿಯೆನ್ನಾ. ಸೊ ಈ ಥರದ್ದೆಲ್ಲ ಹೆಂಗಾಗೋದಂದರೆ ಕರೆನ್ಸೀಸು ಮತ್ತು ಇದು ಎಲ್ಲ, ಆಮೇಲೆ ನೇಮ್ ಪ್ಲೇಸ್, ಅನಿಮಲ್ ಥಿಂಗ್ ಅಂತೆಲ್ಲ ಆಡ್ತಿರ್ಬೇಕು. ದಟ್ ವಾಸ್, ಅದರಲ್ಲಿ ಏನೂ ಇರಲಿಲ್ಲ. ಆಮೇಲೆ ಇವಾಗ ನಮ್ಮ ಕಾಲದಲ್ಲಿ ನೀವು ಏನೇ ಕೇಳಿದ್ರೆ ನೀವು ಇವಾಗ ಇಮಿಡಿಯೇಟ್ಲಿ ಪಿಕ್ ಅಪ್ ಯುವರ್ ಸ್ಮಾರ್ಟ್ ಫೋನ್ ಆ್ಯಂಡ್ ಇಮಿಡಿಯೇಟ್ಲಿ ಗೋ ಟು ಗೂಗಲ್ ಆರ್ ಎನಿ ಸರ್ಚ್ ಇಂಜಿನ್. ಆ್ಯಂಡ್ ಆವಾಗ ನೀವು ಹಾಗೆ ರಿಸೀವ್ ಮಾಡಿಕೊಂಡು ಟ್ರಾನ್ಸ್ಮಿಟ್ ಮಾಡ್ಕೋಬೇಕಿದ್ರೆ ಬೇರೆ ಏನೂ ದಾರಿ ಇಲ್ಲ. ಆವಾಗ ನಿಮಗೆ ಇನ್ಫಾರ್ಮೇಷನ್ ಸ್ಟೋರೇಜ್ ಬ್ರೈನಲ್ಲೇ ಆಗೋದು. ಆಗ ನಂಗೆ ಚಿಕ್ಕ ವಯಸ್ಸಿಂದ ಆಮೇಲೆ ಅದೊಂದು ಆಗೋದು. ಮತ್ತು ಎಲ್ಲ ಕಡೆ ನಾವು ನೋಡ್ಕೊಳ್ತಾ ಬರ್ತಾ ಇರಬೇಕಾದ್ರೆ ಯಾರೋ ಬಸ್ಸಲ್ಲಿ ಸೀಟ್ ಇಲ್ಲ ಅಂತ ಜಗಳ ಆಡೋರು, ಆಮೇಲೆ ನ್ಯಾಯ ಇದು ಮಾಡೋಕ್ಕೆ ಇರುತ್ತೆ. ಆವಾಗ ನಂಗೆ ಆಗ ಅನಿಸೋದು, ಇವಾಗ ಹೇಗೆ ನಾವೊಂದು ಮಾಧ್ಯಮದಲ್ಲಿದ್ದರೆ, ಈ ಮಾಧ್ಯಮ ಹೇಗೆಂದರೆ ಇಟ್ ಇಸ್ ಕಾಲ್ಡ್ ಆಸ್ ದ ಫೋರ್ತ್ ಸ್ಟೇಟ್ ಆಫ್ ಡೆಮೋಕ್ರಸಿ. ಜುಡಿಷಿಯರಿ ಇಸ್ ದೇರ್, ಎಕ್ಸಿಕ್ಯೂಟಿವ್ ಇಸ್ ದೇರ್, ಲೆಜಿಸ್ಲೇಚರ್ ಇಸ್ ದೇರ್. ಇದನ್ನು 4ನೇ ಅಂಗ ಅಂತ ಕರೀತಾರೆ. ಸೊ ನಾವು ಏನನ್ನ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೋದಾ, ಸಹಾಯ ಮಾಡ್ಬೋದಾ? ಇವಾಗ ನಮ್ಮ ಹತ್ರ ಯಾರನ್ನ ಬಂದರೆ, ನಾವು ಯಾರನ್ನ ಅಧಿಕಾರಿಗೋ ಪೊಲಿಟಿಷಿಯನ್ಗೋ, ವಿ ಕ್ಯಾನ್ ಜಸ್ಟ್ ಗ್ರ್ಯಾಬ್ ಹಿಸ್ ಅಟೆನ್ಷನ್ ಇಫ್ ಯು ಆರ್ ಇನ್ ಮೀಡಿಯಾ. ಮೈ ಓನ್ಲಿ ಥಿಂಗ್ ವಾಸ್ ಟು ಹೆಲ್ಪ್ ಪೀಪಲ್ ಥ್ರೂ ಸಮ್ ಸ್ಮಾಲ್ ಮೀನ್ಸ್. ನನಗೆ ಯಾಕಂದರೆ ನಾವು ಇದು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಅದು ಸ್ಟೂಡೆಂಟ್ ಲೀಡರು, ಮಾನಿಟರು ಆ ಥರ ಎಲ್ಲ ಆಗೋದು. ಸೊ ಐ ವಾಸ್, ನಂಗೆ ಒಂದು ಸ್ವಲ್ಪ ಲೀಡರ್ಶಿಪ್ ಅಂದರೆ ಇಷ್ಟ ಇರೋದು. ಲೀಡರ್ಶಿಪ್ ಏನಕ್ಕೆ ಅಂದರೆ ನನಗೆ ಯಾವತ್ತು ಲೀಡರ್ ಅಂತ ಅನ್ಸ್ಕೊಳ್ಳೋದು ಅದೇನಲ್ಲ, ನಾವು ಏನೋ ಅಲ್ಲ, ನಾಟ್ ಫಾರ್ ಅಂದರೆ ನಾವೇನೋ ಹೆಲ್ಪ್ ಮಾಡ್ಬೋದು ಅಂತ. ಆವಾಗ ಏನಾಯಿತು, ನಾನು ವೆನ್ ಐ ವಾಸ್ ಜಸ್ಟ್ ಐ ಹ್ಯಾಡ್ ಕಂಪ್ಲೀಟೆಡ್ ಮೈ ಇಂಜಿನಿಯರಿಂಗ್ ಆ್ಯಂಡ್ ಸ್ಟೆಪ್ಡ್ ಇನ್ ಟು MBA. ಆವಾಗ ಏನನ್ನಿಸ್ತು, ಸುಮಾರು ಜನ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೂಮ್ ವಾಸ್ ಆಲ್ವೇಸ್ ದೇರ್ ಲೈಕ್ ನಾವು. ಸೊ ಆವಾಗ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗು, ಟ್ರಾನ್ಸ್ಫಾರ್ಮರ್ ಮ್ಯಾನುಫ್ಯಾಕ್ಚರಿಂಗು ಬೇರೆ ಬೇರೆ ಕಡೆ ಹೋದರು. ಸೊ ಐ ಥಾಟ್ ಸ್ವಲ್ಪ ಡಿಫ್ರೆನ್ಸ್ ಇರಲಿ. ಇವಾಗ ಎಲ್ಲರೂ ಯಾರು ಕೇಳಿದ್ರು ಇಂಜಿನಿಯರಿಂಗ್ ಮಾಡಿಬಿಟ್ಟು ನೀವು ಯಾಕೆ ಬಂದಿರಿ ಅಂತಾರೆ, ಅಥವಾ ಆ ಥರ ಬೇರೆ ಬೇರೆ ಪ್ರಶ್ನೆಗಳಿರುತ್ತೆ. ಅವರೆಲ್ಲರೂ ಸಾಧಕರೇ. ಇವತ್ತು ಮಾಹಿತಿ ತಂತ್ರಜ್ಞಾನ, IT, ಆಟೋಮೊಬೈಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ ಇಂಜಿನಿಯರಿಂಗ್, ದೇ ಆರ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ಜಾಬ್ಸ್. ಯು ಕಾಂಟ್ ಇಮ್ಯಾಜಿನ್ ದ ವರ್ಲ್ಡ್ ವಿತೌಟ್ ಇಂಜಿನಿಯರ್ಸ್. ಸೊ ಅವ್ರು ಗ್ರೇಟ್ ಅವರು. ಬಟ್ ನಾನೇನೋ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು. ಬಟ್ ನನಗೇನೆಂದರೆ, ಜನರಿಗೆ ಏನಾನ ನಮ್ಮ ಕಡೆಯಿಂದ ಒಂದು ಸಹಾಯ ಆಗ್ಬೋದಾ, ನಾವು ಏನಾನ ಒಂದು ಮಾಡ್ಬೋದಾ, ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ. ಸೊ ವಿ ಕ್ಯಾನ್ ಟ್ರೈ ಟು ಗಿವ್ ಸಮ್ ಜಸ್ಟಿಸ್. ಇವಾಗ ನಾವೆಷ್ಟೋ ನೋಡಿರ್ತೀವಿ, ಅವ್ರಿಗೇನೋ ಪಾಪ ಅನ್ಫಾರ್ಚುನೇಟ್ಲಿ ಅವರ ಹಸ್ಬೆಂಡ್ ಯಾರೋ ಹೋಗ್ಬಿಡ್ತಾರೆ, ವಿಡೋ ಪೆನ್ಷನ್ ಸ್ಕೀಮ್ ಅಂತಿರುತ್ತೆ, ಅದು ಬರಲ್ಲ. ಸೊ ಅಟ್ಲೀಸ್ಟ್ ಅಧಿಕಾರಿಗಳಿಗೆ ನೀವು ಹೇಳಬಹುದು, ಸರ್ ಈ ಥರ ಅವ್ರಿಗೆ ಬಂದಿಲ್ಲ ಅಂತಂದರೆ. ಇದು ಯಾರೋ ಅಧಿಕಾರಿಗಳ ಮೇಲೆ ದರ್ಪ ಮಾಡೋಕ್ಕೆ ಮಾಧ್ಯಮ ಇಲ್ಲ. ಇಟ್ ಈಸ್ ಮಾಧ್ಯಮ, ಮೀಡಿಯಾ ಇರೋದು ಇವತ್ತು ಯಾವತ್ತು ಇಟ್ ಈಸ್ ನಾಟ್ ಟು ಥ್ರೆಟನ್, ಇಟ್ ಈಸ್ ಓನ್ಲಿ ಟು ಸ್ಟ್ರೀಮ್ ಲೈನ್. ಆ ಸಿಸ್ಟಮ್ಗೆ ಹೆಂಗಿರುತ್ತೆ, ಸಿಸ್ಟಮ್ಗೆ ಸಹಾಯ ಮಾಡಬೇಕು. ಬಿಕಾಸ್ ಇವಾಗ ನಾವು ಅಧಿಕಾರಿ ಶಾಹಿ ಎಕ್ಸಿಕ್ಯೂಟಿವ್, ಬಿಕಾಸ್ ಇವರೇ ಪಾರ್ಟ್ ಆಫ್ ಇವರೇ ಸಿವಿಲ್ ಸರ್ವೆಂಟ್ ಆಗಿರೋದ್ರಿಂದ, ಆಗ ನಿಮ್ಗೆ ಹೆಂಗಿರುತ್ತೆ ನಿಮ್ಗೆ ಗೊತ್ತಿರಲ್ಲ, ನಿಮ್ಮ ಡಿಪಾರ್ಟ್ಮೆಂಟ್ದು ಏನಿರುತ್ತೆ, ಆ ಸ್ಕೀಮ್ಸ್ ಜನರಿಗೆ ಸೇರಿರುತ್ತಾ ಇಲ್ವೋ ಗೊತ್ತಿರಲ್ಲ. ಸೊ ವೆದರ್ ಮೀಡಿಯಾ ಕ್ಯಾನ್ ಪ್ಲೇ ಅ ರೆಸ್ಪಾನ್ಸಿಬಲ್ ರೋಲ್ ಟು ಹೆಲ್ಪ್ ಪೀಪಲ್ ಆ್ಯಂಡ್ ಆಲ್ಸೋ ಟು ಹೆಲ್ಪ್ ದಿ legislature or help the executive, so to bring to their notice. ಇವಾಗ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸ್ ಇರ್ಬೋದು, ಅಥವಾ ಯಾವುದೋ ಒಂದು ಗಂಧದ ಸಾಗಾಣಿಕೆ ಇರ್ಬೋದು, ಏನೋ ಅಂದರೆ ಮಾಧ್ಯಮ ಒಂದು ಅದೇ ಆದಂತಹ ಒಂದು ಪಾತ್ರ ಮಾಡ್ಬೋದು ಅಂತ ಚಿಕ್ಕ ವಯಸ್ಸಿಂದ ಇದ್ದಾಗ ಐ ಗಾಟ್ ಆನ್ ಆಪರ್ಚುನಿಟಿ ಟು ವರ್ಕ್ ಫಾರ್ ETV, ಸೊ ವಿಚ್ ಇಸ್ ಕಾಲ್ಡ್ ಆಸ್ ದಿ ಬೆಸ್ಟ್ ಫಿನಿಶಿಂಗ್ ಸ್ಕೂಲ್. ಇವತ್ತು ನಾವು ಯಾವುದೇ ನೀವು ಮಾಧ್ಯಮದಲ್ಲಿ 909 ಚಾನಲ್ ಇದೆ ಆ್ಯಸ್ ಆಫ್ ಟುಡೇ ವಾಟ್ ವಿ ಆರ್ ಸ್ಪೀಕಿಂಗ್. ಸೊ 900 ಚಾನಲ್ಸಲ್ಲಿ ಒಂದು 500 ಚಾನಲಲ್ಲೂ ETV ಅವರೇ ಇದ್ದಾರೆ. ಅಂದರೆ ಆಗಿನ ಕಾಲದ ETV, ಬಿಕಾಸ್ ಇಟ್ ವಾಸ್ ಅ ಬೆಸ್ಟ್ ನೋನ್ ಫಿನಿಶಿಂಗ್ ಸ್ಕೂಲ್ ಆ್ಯಂಡ್ ಇಟ್ ವಾಸ್ ಫೌಂಡರ್ ವಾಸ್ ಅ ಡಾಯನ್ ಶ್ರೀ ರಾಮೋಜಿ ರಾವ್. ಸೊ ಈ ಥರದ್ದು ನನಗೆ ಫಸ್ಟ್ ಬ್ರೇಕ್ ಸಿಕ್ಕಿದ್ದು ETV ಬಂತು. ETV ಸಂಸ್ಥೆಯಲ್ಲಿ ಇದ್ದೆ. ಆಮೇಲೆ ನನಗೆ ಸುವರ್ಣ ನ್ಯೂಸ್, ಆವಾಗ ಇಟ್ ವಾಸ್ ಲಾಂಚ್ಡ್ ಇನ್ 2008. ಐ ಗಾಟ್ ಆನ್ ಆಪರ್ಚುನಿಟಿ ಟು ಬಿ ದಿ ಫಸ್ಟ್ ಮೆಂಬರ್ ಆಫ್ ದ ಮಾರ್ಕೆಟಿಂಗ್ ಟೀಮ್. ಅವಾಗ ಇದ್ದಿದ್ದೇ 2 ನ್ಯೂಸ್ ಚಾನಲ್ಸ್, ಒಂದು TV9 ಇತ್ತು, ಒಂದು ಸುವರ್ಣ ನ್ಯೂಸ್ ಇತ್ತು. ಸೊ ತದನಂತರದಲ್ಲಿ ಐ ಮೂವ್ ಟು ಸಮಯ, ಕಸ್ತೂರಿ, ಹೀಗೆ ಆಮೇಲೆ VIP ನ್ಯೂಸ್ ಅಂತ ಮಾಡಿದ್ವಿ, ವಿಸ್ತಾರ ಅಂತ ಮಾಡಿದ್ವಿ. ಸೊ ದಿಸ್ ಇಸ್ ಹೌ ಥಿಂಗ್ಸ್ ಆರ್ ಶೇಪಿಂಗ್ ಅಪ್. ಸೊ ನವನೀತ್, ನೀವು ಮೀಡಿಯಾನಲ್ಲಿ ಇವಾಗ ಇಷ್ಟು ಕಡೆ ಕೆಲಸ ಮಾಡಿರೋದ್ರಿಂದ ಟೆಲಿವಿಷನ್ನಲ್ಲೇ ಒಂದಷ್ಟು ಬ್ರಾಂಚಸ್ ಇದೆ ಅಲ್ವಾ? ಇವಾಗ ಎಂಟರ್ಟೈನ್ಮೆಂಟ್ ಅಂತಲೇ ಒಂದು ಬರ್ಬೋದು, ಒಂದು ನಾನ್ ಫಿಕ್ಷನ್ನು, ಫಿಕ್ಷನ್ನು, ಆ ಥರ ಇರೋದ್ರಲ್ಲಿ
ಅದ್ರ ಬಗ್ಗೆ ಒಂಚೂರು ನಮಗೆ ತಿಳಿಸ್ಕೊಡ್ಲಿಕ್ಕಾಗತ್ತಾ? ಯಾವ ಥರ ಇದೆ? ಹೌ ಡಸ್ ದಿಸ್ ಟಿ ವಿ ಚಾನೆಲ್ ವರ್ಕ್? ಬಿಕಾಸ್ ದರ್ ಆರ್ ಸೋ ಮೆನಿ ಚಾನೆಲ್ಸ್ ಆ್ಯಂಡ್ ದೆನ್ ವಿ ರಿಯಲಿ ಡೋಂಟ್ ನೋ ಯಾವ್ದ್ರಲ್ಲಿ ಏನೇನು ಒಂದು ಟಿ ವಿ ಚಾನಲಲ್ಲೇ ಏನೇನು ಇರ್ಬೋದು. ಮೊಟ್ಟ ಮೊದಲ ಬಾರಿಗೆ ಏನಾಗುತ್ತೆ ಅಂದರೆ, ಇದು ನಾನು ಟು ಸ್ಟಾರ್ಟ್ ಎವ್ರಿ ಟಿ ವಿ ಚಾನಲ್, ಸ್ಯಾಟಲೈಟ್ ಟಿ ವಿ ಚಾನಲ್ ಈಸ್ ಅಂಡರ್ MIB, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್. ಸೊ ಇದರಲ್ಲಿ 2 ಕ್ಯಾಟಗರಿ ಅಷ್ಟೇ ಇರೋದು. ಒಂದು ನಾನ್ ನ್ಯೂಸ್ ಚಾನಲ್, ಇನ್ನೊಂದು ನ್ಯೂಸ್ ಚಾನಲ್. ಸೊ ನಾನ್ ನ್ಯೂಸ್ ಕ್ಯಾಟಗರಿಯಲ್ಲಿ ಸ್ಪೋರ್ಟ್ಸ್ ಬರುತ್ತೆ, ಕಾಮಿಡಿ ಬರುತ್ತೆ, ಎಂಟರ್ಟೈನ್ಮೆಂಟ್ ಬರುತ್ತೆ. ಸೊ GEC ಅಂದರೆ ಜನರಲ್ ಎಂಟರ್ಟೈನ್ಮೆಂಟ್ ಚಾನಲ್ ಅಂತ. ಆಮೇಲೆ ನ್ಯೂಸ್ ಚಾನಲ್. ಸೊ ಇವೆರಡೇ ಕ್ಯಾಟಗರಿ ಆಫ್ ಲೈಸೆನ್ಸಸ್ ಇರೋದು. ಈ ಲೈಸೆನ್ಸಸ್ಸು ಅಪ್ಲೈ ಮಾಡಬೇಕಂದ್ರೆ ಇವತ್ತು ನ್ಯೂಸ್ ಚಾನಲ್ಗೆ ಒಂದಷ್ಟು ನೆಟ್ವರ್ತ್ ಅಂತ ತೋರಿಸ್ಬೇಕಾಗತ್ತೆ, ನಾನ್ ನ್ಯೂಸ್ ಚಾನಲ್ಗೆ ಅಷ್ಟು ನೆಟ್ವರ್ತ್ ಅಂತ ತೋರಿಸ್ಬಿಟ್ಟು MIB ವಿಲ್ ಆಥರೈಸ್ ಅಸ್. ಸೊ ಆಥರೈಸ್ ಎನಿ ಚಾನಲ್. ಟೋಟಲಿ ಆ್ಯಸ್ ಆನ್ ಟುಡೇ 909 ಟಿ ವಿ ಚಾನಲ್ಸ್ ಇದೆ. ಇಷ್ಟು 909 ಟಿ ವಿ ಚಾನಲ್ಸಲ್ಲಿ ಇರ್ಬೇಕಾದ್ರೆ ಹೌ ಡು ಯು ರಿಯಲಿ ಮ್ಯಾನ್ಯೂವರ್ ಥ್ರೂ ಸಸ್ಟೈನಿಂಗ್ ಟು ಕಾಂಪೀಟ್ ಇನ್ ದಿಸ್ ಕೈಂಡ್ ಆಫ್ ಅ ರ್ಯಾಟ್ ರೇಸ್? ನವನೀತ್, ಇದು ತುಂಬಾ ಆಕ್ಚುಲಿ ಎಷ್ಟೊಂದು ಚಾನೆಲ್ಸ್ ಇದೆ ಅಲ್ವಾ? ಇಸ್ಂಟ್ ಇಟ್ ಡಿಫಿಕಲ್ಟ್ ಅಂಡ್ ಇಸ್ಂಟ್ ಇಟ್ ಚಾಲೆಂಜಿಂಗ್? ಇದು ಮೀಡಿಯಾ ಅನ್ನೋದು ವೆರಿ ಡಿಫಿಕಲ್ಟ್ ಇಂಡಸ್ಟ್ರಿ. ಇಲ್ಲಿ ಏನಾಗುತ್ತೆ ಅಂದರೆ ನಾವು ಪ್ರಾಫಿಟ್ಸ್ ಜಾಸ್ತಿ ತೋರ್ಸೋಕ್ಕಾಗಲ್ಲ. ಅಂದರೆ ನಾವು ಇವತ್ತು ಏನು ಕರಿತೀವಿ ಮೀಡಿಯಾ ಅಂತ ಹೇಳಿದ್ರೆ, ಇಟ್ ಕಮ್ಸ್ ಫಸ್ಟ್ ಇಸ್ ರೆಸ್ಪಾನ್ಸಿಬಿಲಿಟಿ, ಸೆಕೆಂಡ್ ಆ್ಯಸ್ ಪರ್ ಮೀ ಇಸ್ ಜಸ್ಟಿಸ್. ರೆಸ್ಪಾನ್ಸಿಬಿಲಿಟಿ ಇರಬೇಕು, ಜಸ್ಟಿಸ್ ಜನರಿಗೆ ಕೊಡಬೇಕು, ಥರ್ಡು ಸರ್ವೈವಲ್ಗೆ. ಅಂದರೆ ಈ ಇಂಡಸ್ಟ್ರಿಗೆ ನಾವು ಫಸ್ಟೇ ಪ್ರಾಫಿಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಾಧ್ಯಮ ಬೇಸಿಕ್ ಜವಾಬ್ದಾರಿ ಏನು? ಇಟ್ ಈಸ್ ನಾಟ್ ಅ ಪ್ರಾಫಿಟ್ ಮೇಕಿಂಗ್ ಇಂಡಸ್ಟ್ರಿ ಆಸ್ ಸಚ್. ಫಸ್ಟ್ ಪ್ರಾಫಿಟ್ ಒಂದು ಕಡೆ ಆದರೆ ಆ್ಯಕ್ಚುಲಿ how do you stand out in this crowd is also one idalva. Correct. That is the content management. See, out of 909 channels ಏನಾಗುತ್ತೆ, so we call it as regional ಅಂದರೆ ಕನ್ನಡ ಇರ್ಬೋದು, ಸೌತ್ ಅಲ್ಲಿ ಮಲಯಾಳಂ, ತಮಿಳ್, ದೆನ್ ತೆಲುಗು. ಸೊ ನಾವು ಈಸ್ಟ್ ಇಂಡಿಯಾಗೆ ಹೋದರೆ ಒಡಿಶಾ ಇಸ್ ದೇರ್, ಬೆಂಗಾಲಿ ಇಸ್ ದೇರ್, ದೆನ್ ಕಮ್ಸ್ ದಿ ಹಿಂದಿ ಹಾರ್ಟ್ಲ್ಯಾಂಡ್. ಸೊ ಹಿಂದಿ ಈಸ್ ವೈಡ್ಲಿ ಸ್ಪೋಕನ್. ಸೊ ಅದಕ್ಕೆ ನಾವು ಅದು HSM ಮಾರ್ಕೆಟ್ ಅಂತ ಕರಿತೀವಿ, ಹಿಂದಿ ಸ್ಪೀಕಿಂಗ್ ಮಾರ್ಕೆಟ್ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಕ್ಯಾಟಗರಿ ನಮ್ಮ ಇಂಗ್ಲೀಷ್ ನ್ಯೂಸ್ ಚಾನಲ್ಸ್ ಇದೆ. ನ್ಯೂಸ್ ಚಾನಲ್ಸಲ್ಲಿ ಹಿಂದಿ ನ್ಯೂಸ್ ಚಾನಲ್ಸು ಅದರ ಶೇರ್ ಜಾಸ್ತಿ ಇರುತ್ತೆ. ಆಮೇಲೆ ತಮಿಳ್ ಶೇರ್ಸ್ ಇರುತ್ತೆ, ತೆಲುಗು ಇರುತ್ತೆ. ಸೌತ್ ಇಂಡಿಯಲ್ಲಿ ತಮಿಳ್ ಆ್ಯಂಡ್ ತೆಲುಗು ಡಾಮಿನೇಟ್ ಮೋರ್ ಬಿಕಾಸ್ ಆಫ್ ದಿ ಪಾಪ್ಯುಲೇಷನ್ ದಟ್ ಇಸ್ ಸ್ಕ್ಯಾಟರ್ಡ್ ವರ್ಲ್ಡ್ ವೈಡ್. ಸೊ ಇವಾಗ ಇದಕ್ಕೆ ಬರ್ತಾ ಇದ್ದರೆ, ಇವಾಗ ನಾನು ಹೇಳಿದೆ ನೆಟ್ವರ್ತ್ ಒಂದಷ್ಟು ಫಿಕ್ಸ್ ಮಾಡಿದ್ದಾರೆ. ಐ ಡೋಂಟ್ ವಾಂಟ್ ಟು ಗೋ ಮಚ್ ಡೀಪ್, ಯಾಕಂದರೆ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್, ಎಷ್ಟು ನೆಟ್ವರ್ತ್ ಇರಬೇಕಂತ ಅದು ಗೊತ್ತಿರುತ್ತೆ. ಅಷ್ಟು ನೆಟ್ವರ್ತ್ ಇದ್ದರೆ ಅವ್ರಿಗೆ ಚಾನಲ್ಗೂ ಇದಾಗುತ್ತೆ. ಒಬ್ಬೊಬ್ಬರು ಅದನ್ನು ರೆಂಟಲ್ ಬೇಸಿಸ್ ಮೇಲೂ ತೊಗೊಳ್ತಾರೆ. ಸೊ ನಾವು MIB ಇಸ್ ಕಮಿಂಗ್ ವಿತ್ ಅ ಪಾಲಿಸಿ ಸೇಯಿಂಗ್ ದಟ್ ದಿ ಟೆಲಿವಿಷನ್ ಚಾನಲ್ಸ್ ಎಲ್ಲರದು ಓನೇ ಇರಬೇಕು. ಪ್ರಿವಿಯಸ್ಲಿ ರೆಂಟಲ್ ಮಾಡ್ಯೂಲ್ ವರ್ಕ್ ಆಗೋದು ಅಂದರೆ ಅದನ್ನು ಹಿಂದಿ ಚಾನಲ್ ತಂದು ನಾವು ಇಲ್ಲಿ ರೆಂಟಲಲ್ಲಿ ಮಾಡ್ತಿದ್ವಿ, ಬಿಕಾಸ್ ದರ್ ವಿಲ್ ಬಿ ನೋ ಲ್ಯಾಂಗ್ವೇಜ್ ಸ್ಪೆಸಿಫಿಕೇಶನ್ ದಟ್ ಈಸ್ ಗಿವನ್ ಡ್ಯೂರಿಂಗ್ ದಿ issuance of the license. So current and news affairs ಅಂತ ಒಂದು ಕ್ಯಾಟಗರಿ, ನೆಕ್ಸ್ಟ್ ನಾನ್ ನ್ಯೂಸ್ ಕ್ಯಾಟಗರಿ ಇದೆ. ಸೊ ನಮ್ಮದು ಟೋಟಲ್ ಅಡ್ವರ್ಟೈಸಿಂಗ್ ಇಂಡಸ್ಟ್ರಿ ಇವತ್ತು ನಾವು ಮಾತಾಡ್ತಿದ್ದೀವಿ ಅಂದರೆ ಇಟ್ ಈಸ್ ವರ್ತ್ ಮೋರ್ ದೆನ್ 1.65 lakh crore. 1.65 lakh crore is the total size of the advertising industry in India. So which is a combination of print, which is a combination of radio, which is a combination of TV. Radio and TV comes under electronic media. Paper comes under print media. So now the most happening thing is your social media. Social media is it is further bifurcated, where Meta platform is your WhatsApp, Instagram, Facebook. And then there is another category called as connected TVs. ಆಮೇಲೆ ನೀವು ಯಾವ್ಯಾವ ಡಿಪಾರ್ಟ್ಮೆಂಟ್ ಇರುತ್ತೆ ಒಂದೊಂದು ನ್ಯೂಸ್ ಚಾನಲಲ್ಲಿ ಅಂತ ಕೇಳಿದ್ರಿ. ಅದರಲ್ಲಿ ಒಂದೇನಂದರೆ ನ್ಯೂಸ್ NRCS ಅಂತ ಕರಿತೀವಿ. ದಟ್ ಈಸ್ ದ ಹಾರ್ಟ್ ಆಫ್ ದಿ ನ್ಯೂಸ್ ಚಾನಲ್. ಇಟ್ ಈಸ್ ಕಾಲ್ಡ್ ಆಸ್ ನ್ಯೂಸ್ ರೂಮ್ ಕಂಟ್ರೋಲ್ ಸಿಸ್ಟಮ್ಸ್ ಅಂತ. ಸೊ ಯು ಕಂಟ್ರೋಲ್ ದಿ, ದಟ್ ಈಸ್ ಅ ಗ್ಯಾದರಿಂಗ್ ರೂಮ್. ನ್ಯೂಸ್ ಶುಡ್ ನಾಟ್ ಬಿ ಕ್ರಿಯೇಟೆಡ್, ನ್ಯೂಸ್ ಶುಡ್ ಬಿ ಗ್ಯಾದರ್ಡ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ದ ಗ್ಯಾದರಿಂಗ್ ರೂಮ್. ಬಟ್ ಡಸ್ ಇಟ್ ರಿಯಲಿ ಹ್ಯಾಪನ್ ಜಸ್ಟ್ ಆಸ್ ಗ್ಯಾದರಿಂಗ್ ಟುಡೇ? So it is again quite controversial. Yes, see, gathering is first, then interpretation. That's what I call it as. So more than creating the news, there is an interpretation. One channel will interpret from some other angle, another channel will interpret from some other angle. It is basically an interpretation of things. Correct. Satya onde. Truth can only be one. So truth will prevail. So truth is the only thing. Truth change. There are only two things that are constant. Truth can never change. It's just like any manual of any department, I'm sure. Exactly. So it the person change. sitting on the other side of the table might,
analyze it in a different way, and the person who is receiving it on the other side of the table will also have a different interpretation, which is why they sit across the table to come to consensus about anything. True. So it should not be ಜಜ್ಮೆಂಟಲ್ ಆಗಬಾರ್ದು, ಇಂಟರ್ಪ್ರಿಟೇಷನ್ ಕೊಡಬೇಕು. ಅದರಲ್ಲಿ ನ್ಯೂಸ್ ಸೆಕ್ಷನ್ ಅಂತ ಒಂದು ಸಪ್ರೇಟ್ ಇರುತ್ತೆ, ರಿಪೋರ್ಟಿಂಗ್ ಸೆಕ್ಷನ್ ಅಂತ ಇರುತ್ತೆ. ದೇ ಆಲ್ ಫಾರ್ಮ್ ನ್ಯೂಸ್ ಗ್ಯಾದರಿಂಗಲ್ಲಿ ರಿಪೋರ್ಟಿಂಗ್ ಬರುತ್ತೆ, ನ್ಯೂಸ್ ರೂಮ್ ಇರುತ್ತೆ, ಆಮೇಲೆ ಯಾವ್ಯಾವ ಡಿಸ್ಟ್ರಿಕ್ಟ್ಸ್ ಇರ್ತಾರೆ ಅದರ ಮಟ್ಟಕ್ಕೆ ಡಿಸ್ಟ್ರಿಕ್ಟ್ ರಿಪೋರ್ಟರ್ಸ್ ಅಂತ ಇರ್ತಾರೆ. ಆಮೇಲೆ ಇಲ್ಲಿ ಬೆಂಗಳೂರು ಮಟ್ಟಕ್ಕೆ ಅವ್ರು ಎನಿ ಅದರ್ ಸಿಟಿ, ಮೇಜರ್ ಮೆಟ್ರೋ ಸಿಟಿ ಲೈಕ್ ಮುಂಬೈ ಆರ್ ಡೆಲ್ಲಿ, ಸೊ ದೇ ವಿಲ್ ಹ್ಯಾವ್ ಮೆಟ್ರೋ ಬ್ಯೂರೋ ಇರುತ್ತೆ, ಪೊಲಿಟಿಕಲ್ ಬ್ಯೂರೋ ಅಂತ ಇರುತ್ತೆ, ಸ್ಪೋರ್ಟ್ಸ್ ಬ್ಯೂರೋ ಅಂತ ಇರುತ್ತೆ, ಆಮೇಲೆ ಕ್ರೈಮ್ ಬ್ಯೂರೋ ಅಂತ ಇರುತ್ತೆ. ಕ್ರೈಮ್ ಬ್ಯೂರೋ ಕಲೆಕ್ಟ್ಸ್ ಡಿಫ್ರೆಂಟ್ ಗ್ಯಾದರಿಂಗ್ ಇನ್ಫಾರ್ಮೇಷನ್ ಆಫ್ ದಿ ಕ್ರೈಮ್ ಈವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಎವ್ರಿ ಡೇ, ಆಕ್ಸಿಡೆಂಟ್ಸ್ ಅವೆಲ್ಲ ಅದರಲ್ಲಿ ಬರುತ್ತೆ. ಪೊಲಿಟಿಕಲ್ ಬ್ಯೂರೋ ನಾರ್ಮಲಿ ದೇ ಗ್ಯಾದರ್ ದ ನ್ಯೂಸ್ ಆಫ್ ಆಲ್ ದಿ ಪೊಲಿಟಿಕಲ್ ಸುದ್ದಿಗಳು. ಆಮೇಲೆ ಸ್ಪೋರ್ಟ್ಸು, ತಿರ್ಗಾ ಮೆಟ್ರೋ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಆಗಂಥ ಸುದ್ದಿ ಇರ್ಬೋದು. ಆಮೇಲೆ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಇವಾಗ ನಮ್ಮಲ್ಲಿ ಎಷ್ಟು 30-31 ಜಿಲ್ಲೆಗಳು ನಮ್ಮಲ್ಲಿದೆ ಅಂದರೆ ಆ ಜಿಲ್ಲೆಗಳಲ್ಲಿ ಏನೇನು ಸುದ್ದಿಗಳಾಗ್ತಾಯಿದೆ, ಆ ಜಿಲ್ಲೆಗಳಿಂದ ಏನೇನು ಸುದ್ದಿ ಬರುತ್ತೆ. ಹೌದು, ಒಂದು ದಿವಸಕ್ಕೆ ಏನಿಲ್ಲ ಅಂದರೂ 400-500 ನ್ಯೂಸ್ ಬರುತ್ತೆ. ಅದನ್ನು ಇನ್ನೊಂದು ವಿಭಾಗ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಅಂತ ಇರುತ್ತೆ. ಇನ್ಪುಟ್ ಅಂದರೆ ಯಾವ್ಯಾವ ನ್ಯೂಸ್ ಬರೋದನ್ನು ತೊಗೋಬೇಕು ನೀವು. ಔಟ್ಪುಟ್ ಅಂದರೆ ಯಾವ ಇನ್ಫಾರ್ಮೇಷನ್, ಬ್ರೇಕಿಂಗ್ ನ್ಯೂಸ್ ಯಾವ್ದು ಹೋಗಬೇಕು, ಟಿಕ್ಕರ್ ಅಂತ ಇರುತ್ತೆ ಒಂದು ಸ್ಕ್ರೀನ್ ಮೇಲೆ, ಅದಕ್ಕೆ ಯಾವ್ದು ಹೋಗಬೇಕು, ಹೆಡ್ಲೈನ್ಸ್ ಯಾವ್ದು ಬರಬೇಕು, ದಟ್ ಈಸ್ ಔಟ್ಪುಟ್ ಡಿಸೈಡ್ಸ್. ಸೊ ಆಮೇಲೆ ಪ್ರೊಡಕ್ಷನ್ ಅಂತ ಇರುತ್ತೆ. ಸೊ ನ್ಯೂಸ್ ಪ್ರೊಡಕ್ಷನ್ ಅಂದರೆ ಒಬ್ಬ ಸುದ್ದಿ ತಂದ್ಕೊಟ್ಬಿಡ್ತಾನೆ, ಆ ಸುದ್ದಿ ತಂದ್ಕೊಟ್ಟಿದ್ದನ್ನು ಟೈಪ್ ಮಾಡಬೇಕು, ಅದಕ್ಕೆ ಒಂದು ಸ್ಟೋರಿ ಬರೀಬೇಕು, ಪ್ಯಾಕೇಜ್ ಬರೀಬೇಕು, ಅದನ್ನು ಸೆಗ್ಮೆಂಟ್ ಅಂತ ಮಾಡ್ತೀವಿ. ಆ ಸೆಗ್ಮೆಂಟ್ ಅಂತ ಮಾಡಿ ಆ ಒಂದು ಸೆಗ್ಮೆಂಟ್ ಹೋಗುತ್ತೆ. ಸೊ ಅದರಲ್ಲಿ ಇವಾಗ ನಮಗೊಂದು ಅರ್ಧ ಗಂಟೆ, ಒನ್ ಡೇ ಪಾರ್ಟ್, ಅದು ಮೀಡಿಯಾ ಲ್ಯಾಂಗ್ವೇಜಲ್ಲಿ ಡೇ ಪಾರ್ಟ್ ಅಂತ ಒಂದು ಕರಿತೀವಿ. ದಟ್ ಈಸ್ 30 ಮಿನಿಟ್ಸ್. 30 ಮಿನಿಟ್ಸಲ್ಲಿ ಹೆಂಗಂದರೆ 23 ಮಿನಿಟ್ಸು ಕಂಟೆಂಟ್ಗೆ ಹೋಗಬೇಕು, 5 ಮಿನಿಟ್ಸ್ ಅಡ್ವರ್ಟೈಸ್ಮೆಂಟ್ಗೆ ಹೋಗ್ಬೋದು, 2 ಮಿನಿಟ್ಸು ಪ್ರೋಮೋಸ್ ಅಬೌಟ್ ದಿ ಸ್ಪೆಷಲ್ ಪ್ರೋಗ್ರಾಮ್ಸ್. ಸೊ ಸಾರಿ ಟು ಇಂಟರಪ್ಟ್ ಯು, ಬಟ್ ದೆನ್ ನಂಗೆ ಅನಿಸ್ತಾ ಇದೆ ನ್ಯೂಸ್ ಚಾನೆಲ್ ರನ್ ಮಾಡೋದು ಇಸ್ ಮೋರ್ ಡಿಫಿಕಲ್ಟ್ ದನ್ ಆಕ್ಚುಲಿ ರನ್ನಿಂಗ್ ಅನ್ ಎಂಟರ್ಟೈನ್ಮೆಂಟ್ ಚಾನಲ್. ಎರಡೂ ಈಕ್ವಲಿ ಚಾಲೆಂಜಿಂಗ್ ಇದೆ. ಎರಡು ಚಾಲೆಂಜಿಂಗ್ ಇದೆ. ಇವಾಗ ನಮ್ಮ ನ್ಯೂಸ್ ಚಾನಲ್ ಹೇಗಂದ್ರೆ, ಬಿಕಾಸ್ ದಿಸ್ ಇಸ್ ಲೈಕ್ ಅ ಲಾಟ್ ಆಫ್ ವರ್ಕ್ ಅಂಡ್ ಲಾಟ್ ಆಫ್ ಮ್ಯಾನ್ ಪವರ್ ಅಂಡ್ ಲಾಟ್ ಆಫ್ ಇಂಟೆಲಿಜೆನ್ಸ್ ದಟ್ಸ್ ರಿಕ್ವೈರ್ಡ್ ಟು ಸ್ಕ್ರೀನ್ ಅಂಡ್ ದೆನ್ ಫೈನಲಿ ಸೆಂಡ್ ಔಟ್ ವಾಟ್ ನೀಡ್ಸ್ ಟು ಬಿ ಸೆಂಟ್ ಔಟ್ ಅಲ್ವಾ. ಅದಕ್ಕೆ ಟೈಮ್ ಇರುತ್ತಾ ಅಷ್ಟೊಂದು? ಖಂಡಿತವಲ್ಲ. ಅದಕ್ಕೆ ನಿಮ್ಗೆ ಅಷ್ಟು ಫಾಸ್ಟ್ ಆಗ್ಬೋದು. ಇದರಲ್ಲಿ ನ್ಯೂಸ್ ಹೇಗಂದ್ರೆ ಪೇಸ್ ಇರಬೇಕು, ಅಂದರೆ ಸ್ಪೀಡ್ ಇರಬೇಕು, ಆ್ಯಕ್ಯುರಸಿ ಇರಬೇಕು. ಸ್ಪೀಡನ್ನು ಡೈಲ್ಯೂಟ್ ಮಾಡೋಕ್ಕಲ್ಲ, ಆ್ಯಕ್ಯುರಸಿನೂ ಡೈಲ್ಯೂಟ್ ಮಾಡಿ. ನಾನು ಬೇಗ ಸುದ್ದಿ ತರಬೇಕು ಅಂತ ತಪ್ಪು ಸುದ್ದಿಗಳು ಕೊಡೋಕ್ಕಾಗಲ್ಲ, ಆ್ಯಕ್ಯುರಸಿಗಳು ಇರೋಕ್ಕಲ್ಲ. ಆಮೇಲೆ ಪ್ರೊಡಕ್ಷನ್ ಟೀಮ್ ಇರುತ್ತೆ, ಟೆಕ್ನಿಕಲ್ ಟೀಮ್ ಅಂತ ಇರುತ್ತೆ. ಟೆಕ್ನಿಕಲ್ ಮೈಂಟೈನ್ ದಟ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಯಾಟಲೈಟ್ ಕಮ್ಯುನಿಕೇಷನ್ ಯಾಕೆ ಬೇಕು? ನಾವು ಅಪ್ಲಿಂಕ್ ಡೌನ್ಲಿಂಕ್ ಅಂತ ನೀವು ಪದಗಳು ಕೇಳಿರ್ಬೋದು. ಅಪ್ಲಿಂಕ್ ಅಂದರೆ ನಾವು ಅಪ್ಲಿಂಕ್ ಮಾಡ್ತೀವಿ ಚಾನಲಿಂದ, ಸೊ ಥ್ರೂ ದ ಸ್ಯಾಟಲೈಟ್. ನಾವು ಆ್ಯಸ್ ಪರ್ ದ ನ್ಯೂ ರೂಲ್ಸು ವಿ ಕ್ಯಾನಾಟ್ ಹ್ಯಾವ್ ಪ್ರೈವೇಟ್ ಸ್ಯಾಟಲೈಟ್ಸ್ ಡ್ಯೂ ಟು ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂಸು. ಇವಾಗ ಯಾವರೇ ಎಂಟಿಟಿ ಆಗಲಿ ವಿ ಕ್ಯಾನಾಟ್ ಹ್ಯಾವ್ ಪ್ರೈವೇಟ್ ಸ್ಯಾಟಲೈಟ್ಸ್. ಆಗ ಪ್ರಿವಿಯಸ್ಲಿ ತುಂಬ ಸಣ್ಣ ಥರ ಇತ್ತು, ಝೀ ನೆಟ್ವರ್ಕ್ ಹತ್ರ ಇತ್ತು. ಆಮೇಲೆ ನಮ್ಮ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಲ್ಸೋ ಹ್ಯಾಡ್ ಎ ಸ್ಯಾಟಲೈಟ್. ಅದನ್ನು ನಾವು IS ಅಂತ ಕ್ಯಾಟಗರಿ ಸ್ಯಾಟಲೈಟ್ ಇತ್ತು. IS ಅಂದರೆ ಇಂಟರ್ನ್ಯಾಷನಲ್ ಸ್ಯಾಟಲೈಟ್ ಅಂತ. ಇವಾಗ ಅದನ್ನು ತೆಗೆದು ಎಲ್ಲ ಇನ್ಸ್ಯಾಟ್ ಸ್ಟ್ಯಾಂಡ್ಸ್ ಫಾರ್ ಇಂಡಿಯನ್ ಸ್ಯಾಟಲೈಟ್. ಸೊ ದಟ್ ಈಸ್ ಮ್ಯಾನೇಜ್ ಬೈ ಅಂತರಿಕ್ಷ ಅಂತ. ಇಟ್ ಈಸ್ ಅ ಮೇಜರ್ ಆರ್ಮ್ ಆಫ್ ISRO, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಎವ್ರಿಬಡಿ ಶುಡ್ ಯೂಸ್ ದೇರ್ ಸ್ಯಾಟಲೈಟ್ ಓನ್ಲಿ ಬಿಕಾಸ್ ಆಫ್ ದಿ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂಸ್ ಅಂತ ಮಾಡಿರ್ತಾರೆ. ಸೊ ಅದಕ್ಕೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಆಮೇಲೆ ಅದನ್ನು ಸರ್ವರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಸರ್ವರ್ಸ್ ಯಾಕೆ ಇಟ್ಕೋಬೇಕಂದ್ರೆ ಕಾನ್ಫಿಡೆನ್ಷಿಯಲ್ ನ್ಯೂಸ್ ಇರುತ್ತೆ, ಅಥವಾ ನೀವು ಯಾವುದೋ ಸುದ್ದಿ ಹಾಕಿರ್ತೀರ. ಆ್ಯಸ್ ಪರ್ MIB 180 ಡೇಸ್ ನಾವು ಆ ಸುದ್ದಿನ ಪ್ರತಿಯೊಂದು ನ್ಯೂಸ್ ಚಾನಲ್ಲು ಇಟ್ಕೋಬೇಕು. 180 ಡೇಸ್ ಇಟ್ಕೋಬೇಕು. ಯಾಕಂದರೆ ಅಕಸ್ಮಾತ್ ನಾವೇನೋ ಹಾಕಿರ್ತೀವಿ ಅಥವಾ ಮಾಹಿತಿ ಬೇಕಾಗಿರುತ್ತೆ, ಅದು 180 ದಿವಸ ನಮ್ಮ ಸ್ಟೋರೇಜ್ ಸ್ಪೇಸು ಇರಬೇಕು. ಅದಾದಮೇಲೆ ನಿಮಗೆ ಪ್ರೊಡಕ್ಷನ್ ಹೇಳಿದೆ, ಟೆಕ್ನಿಕಲ್ ಹೇಳಿದೆ. ಆಮೇಲೆ ಮಾರ್ಕೆಟಿಂಗ್ ಇಸ್ ಡೆಫಿನೆಟ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್, ಬಿಕಾಸ್ ಅಲ್ಟಿಮೇಟ್ಲಿ ದ ಸರ್ವೈವಲ್ ಆಫ್ ಎನಿ ನೆಟ್ವರ್ಕ್ ಆರ್ ಎನಿ TV ಚಾನಲ್ ಡಿಪೆಂಡ್ಸ್ ಆನ್ ದಿ ಮಾರ್ಕೆಟಿಂಗ್ ಟೀಮ್. ಸೊ ಆ ಮಾರ್ಕೆಟಿಂಗ್ ಟೀಮಲ್ಲಿ ರೀಜನಲ್ ಅಂತ ಇರುತ್ತೆ, ಕಾರ್ಪೊರೇಟ್ ಅಂತ ಇರುತ್ತೆ. ಕಾರ್ಪೊರೇಟ್ ಅಂದರೆ ಬಿಗ್ಗರ್ ಏಜೆನ್ಸೀಸ್. ಅಂದರೆ ನಾವು ಈಗ ಒಂದು ಬ್ರ್ಯಾಂಡ್ಸ್ ತರ್ತೀವಿ. ಎಕ್ಸಾಂಪಲ್ ಇವಾಗ ನಾವು TVS ಅಂತ ಯಾವುದೋ ಒಂದು ಬ್ರ್ಯಾಂಡ್ ತಂದರೆ ಅದು ಬೆಂಗಳೂರಿನಲ್ಲಿ ಒಂದು ಪ್ರಖ್ಯಾತ ಏಜೆನ್ಸಿ ಹ್ಯಾಂಡಲ್ ಮಾಡುತ್ತೆ. ಸೊ ಡೈರೆಕ್ಟ್ ಕ್ಲೈಂಟ್ಸ್ ಹತ್ರ ಹೋಗಲ್ಲ. ಕ್ಲೈಂಟ್ಸ್ ಇವಾಗ ಎಕ್ಸಾಂಪಲ್ ನಾವು TVS ಅಂತ ತೊಗೊಂಡ್ರೆ ಕಾಂಪಿಟೆನ್ಸ್ ಆ್ಯಂಡ್ ಕೋರ್ ಕಾಂಪಿಟೆನ್ಸ್ ಅಂತ. ಕಾಂಪಿಟೆನ್ಸ್ ಆಫ್ TVS is to manufacture vehicles. So they outsource their advertising responsibilities. ಅದನ್ನು ಮೀಡಿಯಾ ಪಿಚ್ ಅಂತ ಕರಿತೀವಿ. there will be one category of agency ಅದಿರುತ್ತೆ. So that is called as transnational brands, which is having its presence in more than
ಪ್ಯಾನ್ ಇಂಡಿಯಾ ಅಟ್ಲೀಸ್ಟ್ 4 ಸ್ಟೇಟ್ಸ್ ಮೇಲಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ನ್ಯಾಷನಲ್ ಬ್ರ್ಯಾಂಡ್ ಅಂತ ಕರಿತೀವಿ. ಆಮೇಲೆ ರೀಟೈಲ್ ಅಂದರೆ ಇವಾಗ ನಮ್ಮಲ್ಲಿರ್ತಕ್ಕಂಥ ಗೌರ್ಮೆಂಟ್ ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ, ರೀಟೈಲ್ ಅಡ್ವರ್ಟೈಸ್ಮೆಂಟ್ಸ್ ಅಂತ ಇರುತ್ತೆ, ಅಂದರೆ ಸ್ಮಾಲರ್ ಜ್ಯುವೆಲರಿ ಶಾಪ್ಸ್ ಆರ್ ಫುಟ್ವೇರ್. ಸೊ ದೇ ಆಲ್ ಫಾರ್ಮ್ ಅಂಡರ್ ದಿ ರೀಟೈಲ್ ಕ್ಯಾಟಗರಿ. ಸೊ ಈ ಅಡ್ವರ್ಟೈಸ್ಮೆಂಟ್ಸು ಬರಲಿಲ್ಲ ಅಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ದಿ ಚಾನಲ್. ಐ ವಾಂಟೆಡ್ ಟು ಆಸ್ಕ್ ಯು ನವನೀತ್, ಇವಾಗ ನ್ಯೂಸ್ ಚಾನಲಲ್ಲಿ ಟು ಗೆಟ್ ಅಡ್ವರ್ಟೈಸ್ಮೆಂಟ್ಸ್ ಈಸ್ ಇಟ್ ರಿಯಲಿ ಡಿಫಿಕಲ್ಟ್ ದ್ಯಾನ್ ಫಾರ್ ದ ಎಂಟರ್ಟೈನ್ಮೆಂಟ್ ಚಾನಲ್ಸ್? ಬಿಕಾಸ್ ನನಗೆ ಅನ್ಸಿದ್ದು ಯಾತಕ್ಕೆ ಅಂತಂದರೆ ಟುಡೇ ಪೀಪಲ್ ಆರ್ ರಿಯಲಿ ಸ್ಟಕ್ ಟು ದ ಎಂಟರ್ಟೈನ್ಮೆಂಟ್ ಚಾನಲ್ ಬಿಕಾಸ್ ದೇರ್ ಆರ್ ಲಾಟ್ ಆಫ್ ದೀಸ್ ಕೈಂಡ್ ಆಫ್ ರಿಯಾಲಿಟಿ ಶೋಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಶೋಸ್ ದಟ್ ಹ್ಯಾಪನ್ಸ್, ಸೊ ವಿಚ್ ವಿಲ್ ಕೇಟರ್ ಟು ಎನಿಬಡಿ, ಎನಿ kind of any person, like a housewife or somebody who's an office goer. So that's kind of a relaxation. News so ಸ್ವಲ್ಪ intellectuals ಗೆ ಮಾತ್ರನೇ, or somebody who's interested in, actually of course news ಎಲ್ಲರಿಗೂ ಕೇಳ್ತಾರೆ, ಎಲ್ಲರೂ ನೋಡ್ತಾರೆ, ಎಲ್ಲ ಮಾಡ್ತಾರೆ. ನನ್ನ ಅನಾಲಿಸಿಸ್ ಪ್ರಕಾರ ಐ ಥಿಂಕ್ ದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ವಿಲ್ ಗೆಟ್ ಮೋರ್ ವ್ಯೂವರ್ಸ್ ದ್ಯಾನ್ ದ viewers for news channel. Super ma'am, it's a very excellent question, plus your inference is also good. ತುಂಬ ಚೆನ್ನಾಗಿ ಹೇಳಿದ್ರಿ. ಸ್ಟಿಕ್ಕಿನೆಸ್ ಇಂಡೆಕ್ಸು ಎಂಟರ್ಟೈನ್ಮೆಂಟ್ ಚಾನಲ್ಸ್ಗೆ ಜಾಸ್ತಿ ಇರುತ್ತೆ, ನ್ಯೂಸ್ ಚಾನಲ್ಗೆ ಸ್ಟಿಕ್ಕಿನೆಸ್ ಇಂಡೆಕ್ಸ್ ಕಮ್ಮಿ. ಸ್ಟಿಕ್ಕಿನೆಸ್ ಇಂಡೆಕ್ಸ್ ಅಂದರೆ ಹೌ ಸ್ಟಿಕ್ಕಿ ಇಸ್ ದ ವ್ಯೂವರ್ ಫಾರ್ ದಟ್. ನ್ಯೂಸ್ ಇಸ್ ಆಲ್ವೇಸ್ ಡೈನಮಿಕ್ ಆ್ಯಂಡ್ ರಿಯಲ್ ಟೈಮ್, ಅದು ತುಂಬ ಹೊತ್ತು ಇಟ್ಕೊಳ್ಳಲ್ಲ. ನ್ಯೂಸ್ ಏನೋ ಸುದ್ದಿ ಕೇಳ್ತಾರೆ, ಇನ್ನೊಂದಕ್ಕೆ ಹೋಗ್ತಾರೆ. ಎಂಟರ್ಟೈನ್ಮೆಂಟ್ ಅಂದರೆ ಡೈಲಿ ಸಾಪ್ಸ್, ಯಾವುದೋ ಫಿಲಮ್ ನೋಡ್ತಾ ಇರ್ತೀವಿ, ಕೆನಾಟ್ ಸ್ಕಿಪ್ ಇಟ್, ಯಾವುದೋ ಇಂಪಾರ್ಟೆಂಟ್ ಸೀನ್ ಬರ್ತಾ ಇರುತ್ತೆ, ಅಥವಾ ಯಾವುದೋ ಒಂದು ಸಿಂಗಿಂಗ್ ಶೋ ಇರ್ಬೋದು, ಡ್ಯಾನ್ಸ್ ಶೋ ಇರ್ಬೋದು, ಯು ಬ್ರಿಂಗ್ ಸಮ್ ಸೆಲ್ಫ್, ಎಸ್ ಯು ಆರ್ ವೆರಿ ವೆರಿ ರೈಟ್, ಸೀರಿಯಲ್ಸ್ ಇರ್ಬೋದು, ಅದು ಎಮೋಷನಲ್ ಪಾರ್ಟ್. ಅದು ಸ್ಟಿಕ್ಕಿನೆಸ್ ಇಂಡೆಕ್ಸ್ ಆನ್ ಎಂಟರ್ಟೈನ್ಮೆಂಟ್ ಚಾನಲ್ಸ್ ಆರ್ ಮೋರ್. ಇವಾಗ ನಾವು ಈಗ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತೀವಿ, ಸ್ಟಿಕ್ಕಿನೆಸ್ ಇಂಡೆಕ್ಸ್ ಇಸ್ ಆಬ್ವಿಯಸ್ಲಿ ಮೋರ್. ಸೊ ದೇ ಆಲ್ಸೋ ಶೋ ದಿ ಅನಾಲಿಟಿಕ್ಸ್, ಸೊ ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ. ನ್ಯೂಸ್ ಚಾನಲ್ಗೆ ಸ್ಟಿಕ್ಕಿನೆಸ್ ಇಂಡೆಕ್ಸು ಕಮ್ಮಿ ಇರುತ್ತೆ, ಬಿಕಾಸ್ ಯು ಕೆ ನಾಟ್ ಸ್ಟಿಕ್ ದಟ್. ಈಗ ಸೈಕಾಲಜಿ, ವ್ಯೂಯಿಂಗ್ ಸೈಕಾಲಜಿ ಅಂತ ನಾವು ಕರಿತೀವಿ. ವ್ಯೂಯಿಂಗ್ ಸೈಕಾಲಜಿ ನೋಡಿದ ತಕ್ಷಣ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಏನಾಗ್ತಾ ಇರುತ್ತೆ, ಅದು ನೋಡ್ತಾ ಓಕೆ ಇವಾಗ ಬೇರೆ ಹೋಗ್ತೀವಿ, ಬೇರೆ ಚಾನಲ್ಗೆ ಹೋಗ್ತೀವಿ. ಎಂಟರ್ಟೈನ್ಮೆಂಟಲ್ಲಿ ಕನ್ಸಂಪ್ಷನ್ನು ಅಲ್ಲಿ ಇಮಿಡಿಯೇಟ್ ಆಗುತ್ತೆ, ಅಂದರೆ ಅದನ್ನು ನೋಡಲೇಬೇಕು. ಇವತ್ತು ನೀವು ಯಾವುದೋ ಒಂದು ಸೀರಿಯಲ್ ನೋಡಿರ್ತೀರ, ನೆಕ್ಸ್ಟ್ ಡೇ ಯು ಹ್ಯಾವ್ ಟು ವಾಚ್ ಇಟ್. ಸೊ ಸ್ಟಿಕ್ಕಿನೆಸ್ ಇಂಡೆಕ್ಸ್ ಇಸ್ ಮೋರ್. ದೆನ್ ವಿ ಕಾಲ್ ಇಟ್ ಆಸ್ ದಿ GRP. GRP ವರ್ಡು ತುಂಬ TRP GRP ಅಂತ ತುಂಬ ಉಪಯೋಗಿಸ್ತೀವಿ. TRP ಸ್ಟ್ಯಾಂಡ್ಸ್ ಫಾರ್ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್, GRP ಸ್ಟ್ಯಾಂಡ್ಸ್ ಫಾರ್ ಗ್ರಾಸ್ ರೇಟಿಂಗ್ ಪಾಯಿಂಟ್. ಈಗ ನಿಮಗೆ ಒಂದು ದಿವಸಕ್ಕೆ 48 ಡೇ ಪಾರ್ಟ್ಸ್ ಇರುತ್ತೆ. ದಟ್ ಈಸ್ ಹೌ ಯು ಕ್ಯಾಲ್ಕುಲೇಟ್. ಹಾಫ್ ಆನ್ ಅವರ್ ಮಾಡಿದ್ರೆ 48 ಡೇ ಪಾರ್ಟ್ಸ್ ಅಂದರೆ ಇಟ್ ಗಿವ್ಸ್ ಯು 24 hours. ಸೊ ಎವ್ರಿ ಡೇ ಪಾರ್ಟ್ ಈಸ್ ಹಾಫ್ ಆನ್ ಅವರ್ಗೆ ಒಂದು ಪ್ರೋಗ್ರಾಮ್ನ ಎಷ್ಟೊತ್ತು ನೋಡಿರ್ತಾರೆ ಅನ್ನೋದು TRP, 1/2 hourಗೆ. ಅದನ್ನೇ ನೀವು ಫುಲ್ ಎಂಟೈರ್ ಒಂದು ದಿವಸಕ್ಕೆ ತೊಗೊಂಡಾಗ ಇಟ್ ಇಸ್ ಕಾಲ್ಡ್ ಆಸ್ ಗ್ರಾಸ್ ರೇಟಿಂಗ್ ಪಾಯಿಂಟ್. ಸೊ ಯು ಪುಟ್ ಇಟ್ ಇನ್ ಟು 1 week ಆ್ಯಂಡ್ ದೇರ್ ಇಸ್ ಒನ್ ಡಿಫ್ರೆಂಟ್ ಮೆಥಡಾಲಜಿ, ಕ್ಯಾಲ್ಕುಲೇಷನ್ಸ್, ಅದೆಲ್ಲ ಸೇರಿ ನೀವು ಅದು ರಿವರ್ಸ್ ಡೇಟಾ ತೊಗೊಳ್ತೀವಿ ನಾವು. ದಟ್ ಈಸ್ ಥ್ರೂ ಬ್ಯಾರೋಮೀಟರ್ಸ್ ಅಂತ ಕರಿತೀವಿ. ಬ್ಯಾರೋಮೀಟರ್ಸ್ ಇಸ್ ದಿ ಮೆಷರ್ಮೆಂಟ್ ಯೂನಿಟ್, ಯಾರ್ಯಾರು ಎಷ್ಟೆಷ್ಟು ನೋಡಿದ್ದಾರೆ ಅಂತ. ಈವನ್ ಇಫ್ ಇಟ್ ಈಸ್ ಕೆಪ್ಟ್ ಇನ್ ಸಮ್ ಹೌಸ್ ಹೋಲ್ಡ್ಸ್, ಆ ಹೌಸ್ ಹೋಲ್ಡ್ಸು ಅದನ್ನು ಹೇಳೋಂಗಿಲ್ಲ. ಇವಾಗ ನಿಮ್ಮ ಮನೇಲಿ ಅಕಸ್ಮಾತ್ ಯು ಹ್ಯಾವ್ ಎ ಬ್ಯಾರೋಮೀಟರ್ ಅಂತ ಹೇಳಿದ್ರೆ ದರ್ ಇಸ್ ಅನ್ NDA, ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್. ನೋಬಡಿ ಕ್ಯಾನ್ ಟೆಲ್ ದಟ್. ಸೊ ದರ್ ಇಸ್ ಅ ರಿಸರ್ಚ್ ಸೆಮಿ ಗೌರ್ಮೆಂಟ್ ಆರ್ಗನೈಸೇಷನ್ ಕಾಲ್ಡ್ ಆಸ್ BARC. So it is called as Broadcast Audience Research Council. They give the data every week. This is for with respect to satellite channels and radio, what I am telling. Radio audience measurement anta karitevi. Now we follow BARC, that is stands for Broadcast Audience Research Council. So they take the data of all the 909 channels on air. So every week they give the data. That is called as a GRP. It gives the channel positions, market share, ಆಮೇಲೆ ಯಾವ್ಯಾವ ಚಾನಲ್ಲು ಪೊಸಿಷನಿಂಗ್ ಹೆಂಗಿದೆ, ಯಾವ್ಯಾವ ಪ್ರೋಗ್ರಾಮ್ಸ್ ಜನ ಹೇಗೆ ನೋಡಿದ್ದಾರೆ. ಕ್ರಿಕೆಟ್ ಮ್ಯಾಚ್ ಅಂದರೆ ಈ ಪರ್ಟಿಕ್ಯುಲರ್ ನೆಟ್ವರ್ಕಲ್ಲಿ ಈ ಕ್ರಿಕೆಟ್ ಮ್ಯಾಚ್ ಎಷ್ಟು ಜನ ನೋಡಿದ್ರು, ವ್ಯೂವರ್ಶಿಪ್ ಏನು ಬಂತು. ದಿ ಚಾನಲ್ ಹೈಯರ್ ದ ರೇಟಿಂಗ್ಸ್ ಯು ಗೆಟ್ ಹೈಯರ್ ದ ಬಿಸ್ನೆಸ್, ಲೋವರ್ ದ ರೇಟಿಂಗ್ಸ್ ಯು ಗೆಟ್ ಲೋವರ್ ದ ಬಿಸ್ನೆಸ್. ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಬಿಸ್ನೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಟ್ ಆಫ್ ದಿ ರೇಟಿಂಗ್ಸ್. ಕರ್ನಾಟಕ ಮಟ್ಟಿಗೆ ಕೊಡಬೇಕಂದ್ರೆ ಇಟ್ ಈಸ್ ಕ್ಲೋಸ್ ಟು ಅರೌಂಡ್ 5,000 GRP ಮಾರ್ಕೆಟ್ ಅಂತ ಕರಿತೀವಿ. ಈ 5,000 GRP ಮಾರ್ಕೆಟ್ ಹೇಗೆಂದರೆ ಕನ್ನಡದವ್ರು ಹೇಗೆ ಅಂದರೆ ಇವು ಕಾಸ್ಮೋಪಾಲಿಟನ್ ಅಂದರೆ ಬೇರೆ ಭಾಷೆನೂ ಜನ ಜಾಸ್ತಿ ಇಷ್ಟಪಡ್ತಾರೆ. ನಮ್ಮ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ದಟ್ ಐ ಲಿವ್ ಇಟ್ ಯುವರ್ ಪಾಡ್ಕಾಸ್ಟ್ ವ್ಯೂವರ್ಸ್. ಸೊ ನಮ್ಮಲ್ಲಿ 5,000 GRPs ಅಂತ ತೊಗೊಂಡ್ರೆ ಅದರಲ್ಲಿ 2,500 GRP ಕನ್ನಡ ನೋಡ್ತಾರೆ.
ಇನ್ 2500 2400 GRP ನಾನ್ ಕನ್ನಡ ಚಾನಲ್ಸ್ ನೋಡ್ತಾರೆ. ಸೊ ಫರ್ದರ್ ನಾವು ಕನ್ನಡ ಚಾನಲ್ಸಿಗೆ 2500 GRPs ಬಂದಾಗ ಅದರಲ್ಲಿ ಅರೌಂಡ್ 2600 2700 ನಾನ್ ನ್ಯೂಸ್ ಚಾನಲ್ಸೇ ನೋಡ್ತಾರೆ. ಇನ್ನು ಮಿಕ್ಕಿದೊಂದು 200-300 GRPs ನ್ಯೂಸ್ ಚಾನಲ್ಸ್ ನೋಡ್ತಾರೆ. ಸೊ ನ್ಯೂಸ್ ಚಾನಲ್ಸು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಸೊ ದೇ ಹೆಲ್ಪ್ ದಿ ಗೌರ್ಮೆಂಟ್ ಇನ್ ಫಂಕ್ಷನಿಂಗ್. ಸೊ ದಟ್ ಈಸ್ ವ ನ್ಯೂಸ್ ಚಾನಲ್ ಅನ್ನೋ ಬಿಸ್ನೆಸ್ಸು ನಾವು ಬರೀ ಪ್ರಾಫಿಟಬಿಲಿಟಿ ನೋಡೋಕ್ಕಿಂತ ಇಟ್ ಈಸ್ ಎ ಮೇಜರ್ ಸರ್ವಿಸ್ ಟು ದಿ ಸೊಸೈಟಿ. ಸೊ ಎಂಟರ್ಟೈನ್ಮೆಂಟ್ ಚಾನಲ್ more than monetary implication, it has got a purposeful implication. ಪರ್ಪಸ್ಫುಲ್. ಆಮೇಲೆ ದಟ್ ಇಂಪ್ಯಾಕ್ಟ್ಫುಲ್ನೆಸ್ ಟು ದ ಸೊಸೈಟಿ is the main motive, should be the main motive of a news channel. Entertainment channel is properly for entertainment business. So how much movies you put and what is your acquisition money for that movie, then how many viewers, newer movies you take. ಸೊ ಇವಾಗ ಅಲ್ಲೂ ಚಾಲೆಂಜ್ ಏನಾಗ್ತಿದೆ ಅಂದರೆ, I'll give you another date also. ಈ 1.65 lakh ಟೋಟಲ್ ನಮ್ಮ ಅಡ್ವರ್ಟೈಸಿಂಗ್ ವರ್ತ್ ಏನಿದೆ, ಸೊ ಇದರಲ್ಲಿ ಎವ್ರಿಥಿಂಗ್. ಇವಾಗ ಸೋಷಿಯಲ್ ಮೀಡಿಯಾ ಮೆಟಾ ಪ್ಲ್ಯಾಟ್ಫಾರ್ಮ್ ಅಂತ ತೊಗೊಂಡ್ರೆ, ಸೊ ದೇ ಡೂ ಅರೌಂಡ್ 24,000 crore ಆಫ್ ಬಿಸ್ನೆಸ್. ಆಮೇಲೆ ನಮ್ಮಲ್ಲಿ ಟಾಪ್ 25 ಅಡ್ವರ್ಟೈಸರ್ಸ್ ಇದ್ದಾರೆ. ಅಂದರೆ ವಿ ಕಾಲ್ ಇಟ್ ಆಸ್ ADEX ರಿಪೋರ್ಟ್, ದಟ್ ಇಸ್ ಅಡ್ವರ್ಟೈಸಿಂಗ್ ಎಕ್ಸ್ಪ್ರೆಸ್ ರಿಪೋರ್ಟ್, ದಟ್ ಈಸ್ ಅಗೇನ್ ಗಿವನ್ ಬೈ ಬಾರ್ಕ್. ಹಿಂದೂಸ್ತಾನ್ ಯೂನಿಲಿವರ್ ಇದ್ದಾರೆ. ಸೊ ಹಿಂದೂಸ್ತಾನ್ ಯೂನಿಲಿವರ್ ಇಸ್ ದಿ ಟಾಪ್ ಮೋಸ್ಟ್ brand. They spend around 4,500 crore per year. You have Reckitt Benckiser like Dettol. So you have Tata Motors, Maruti Suzuki, and you have this gaming application, Dream 11. Dream 11 so they also spend huge. So ನಮ್ಮ ಪೊಲಿಟಿಕಲ್ ಪಾರ್ಟೀಸಲ್ಲಿ, ಇವರು ಪೊಲಿಟಿಕಲ್ ಪಾರ್ಟೀಸಲ್ಲಿ BJP spends high. So these are all the data that you have got. ಇಷ್ಟಿಷ್ಟು. ಆಮೇಲೆ Mondelez, which manufactures Cadbury. So that is a very big spender. ಸೊ ಈ ಥರ ಒಂದು ನಮ್ಮದು 1.65 lakh crore ಅಂತ ಇಟ್ಕೊಂಡ್ರೆ ರಫ್ಲಿ ಅರೌಂಡ್ 26-27%. ಸೊ ಅರೌಂಡ್ 26,000 crore ದಿಸ್ 25 people ಕಾಂಟ್ರಿಬ್ಯೂಟ್ ಟು ಅಡ್ವರ್ಟೈಸಿಂಗ್. ಸೊ ಇವರೆಲ್ಲ ಟಾಪ್ 25 ಅಡ್ವರ್ಟೈಸರ್ಸ್ ಅಲ್ಲಿ ಬರ್ತಾರೆ. ಸೊ ದರ್ ಆರ್ ಈ ಥರ ಬಂದಾಗ ದೇ ಸಿ ಡಿಫರೆಂಟ್ ಮೆಟ್ರಿಕ್ ಸಿಸ್ಟಮ್. So they choose the channel or do you go to them? How is it like? It's both ways. It's both ways. So ಒಂದು ಮೀಡಿಯಾ ಏಜೆನ್ಸಿ ಅಂದ ತಕ್ಷಣ there is a planner and there is a buyer. So the duty of the buyer is to choose the media vehicle. So XYZ channel. So any television channel or any paper, it becomes a media vehicle. So he buys that. Planner ಹೇಳ್ತಾನೆ ಟೋಟಲ್ ಬಜೆಟ್, he gives this is in the plan. So my plan is this. So that is called as ನಾವು media terms ಅಲ್ಲಿ it is called as a GRP plan ಅಂತ. So every brand has got some GRPs. So especially when we are speaking to with very specific thing related to a sport. ಸೊ ಒಂದು ಸ್ಪೋರ್ಟಿಂಗ್ ಇದರಲ್ಲಿ ಒಂದು ಈವೆಂಟಲ್ಲಿ ತೊಗೊಂಡ್ರೆ, ಎಸ್ಪೆಷಲಿ ಕ್ರಿಕೆಟ್ ಮ್ಯಾಚಸಲ್ಲೆಲ್ಲ, ಸೊ ಒನ್ ಬ್ರ್ಯಾಂಡ್ ಇಟ್ ಶುಡ್ ರೀಚ್ 200 GRPs ಅಂತ. ದಟ್ ಈಸ್ ದ ಟಾರ್ಗೆಟ್ ಫಾರ್ ದಟ್ ಬ್ರ್ಯಾಂಡ್. ವಿಲ್ ನೋ ದಟ್. ಯೆಸ್, ವಿಲ್ ನೋ ದಟ್ 200 GRP ಅಂತ ಮಿನಿಮಮ್ ಗ್ರಾಸ್ ಪಾಯಿಂಟ್ಸ್ ಅಂತ ಇಟ್ ಹ್ಯಾಸ್ ಟು ಅಚೀವ್. ಇಫ್ XYZ I was brand, actually wanting to know this, ಹೆಂಗೆ, how would you know, with how many people has post evaluation. Post evaluation with the data, definitely that is BARC data. ಸೊ ಆಮೇಲೆ ಏನಾಗುತ್ತೆ ಅಂದರೆ ಒಂದು ಬ್ರ್ಯಾಂಡ್ ಅಷ್ಟು ಅಚೀವ್ ಮಾಡಬೇಕು. That is called as the brand GRP. See, what I spoke all this time is the channel GRPs. So this is the brand GRP. So ಅಂದರೆ ಇವಾಗ ನಮ್ಮ ಕರ್ನಾಟಕ ಮಾರ್ಕೆಟ್ ಇಷ್ಟು GRP ಇದೆ, ಅದರಲ್ಲಿ ಯಾವ ಬ್ರ್ಯಾಂಡ್ ಎಷ್ಟು GRP ತಗೊಳುತ್ತೇನೋ ದಟ್ ಈಸ್ ಕಾಲ್ಡ್ as the brand GRP. Okay, so you also know the success rate. Yes, success rate, exactly. That is a post evaluation analysis. So one time the advertisement is aired. So again at last, once the end of the campaign, you analyze whether before you start your campaign, so what was the GRP and what was the achievement GRP. If it is below your analytics, then I think the campaign is not successful. So that is why we tell the advertising campaign failed. So that fails. So again you have to put more money. Sometimes it is called as a paradox. Strategies. It is called as a paradox. So sometimes what it happens is, ನೀವು ಕಮ್ಮಿ ದುಡ್ಡು ಹಾಕಿರ್ತೀರ, GRP ಜಾಸ್ತಿ ಬಂದ್ಬಿಡುತ್ತೆ. ಇನ್ನೊಂದ್ಸರಿ ಜಾಸ್ತಿ ದುಡ್ಡು ಹಾಕಿರ್ತೀರ, you cannot get the desired GRPs. So that is called as the economics, it is called as Giffen
ಗಿಫಿನ್ ಪ್ಯಾರಾಡಾಕ್ಸ್. ಸೊ ಗಿಫಿನ್ ಪ್ಯಾರಾಡಾಕ್ಸ್ ಏನಂತ ಹೇಳುತ್ತೆ ಅಂದರೆ, ಇಫ್ ಯು ರೆಡ್ಯೂಸ್ ದ ಪ್ರೈಸ್ ಆಫ್ ಅ ಕಮಾಡಿಟಿ, ಸೊ ದ ಡಿಮ್ಯಾಂಡ್ ಫಾರ್ ದ ಕಮಾಡಿಟಿ ಶುಡ್ ಇನ್ಕ್ರೀಸ್. ಬಟ್ ಗಿಫಿನ್ ಪ್ಯಾರಾಡಾಕ್ಸ್ ಇಸ್, even if you decrease the price of a commodity, the demand will not increase. So that is called as it should be directly proportional. If you are reducing the price of a commodity, then the resultant is that demand should increase. Correct. But in Giffen paradox, if you decrease the price also of the commodity, then the demand will not increase. So that is called as a Giffen paradox. At times it happens when there is a lot of sometimes even inflation. I say this, when we conduct events, some people say that, keep it bare minimum, keep it. I said, don't undervalue, because you have to value yourself in the ring that you actually deserve, or you are capable of. You deserve that much. That is your rate. Correct. That's your rate card. Don't undervalue yourself. So this is something that even I sometimes say, don't undervalue your market value. Correct. You have to put up your market value. Otherwise, that is the main challenge of the service industry. Media comes under service. It's not a commodity or a product. Product, correct. You can just tell that total man hours, acquisition cost, everything. But here it is difficult to make advertisers aware. So how much price you have to fix. So that is a kind, everybody bargains. But ultimately, as you rightly said, certain amount is required. Our survival ಗೆ ಅಷ್ಟು ದುಡ್ಡು ಬೇಕೇ ಬೇಕು. ಇವಾಗ ಇಲ್ಲಾಂದರೆ ಯಾವ ನೆಟ್ವರ್ಕ್ ಸರ್ವೈವ್ ಆಗೋಕ್ಕಾಗಲ್ಲ. ಅಂದರೆ ಒಂದಷ್ಟು ಕಾಸ್ಟ್ ಅಂತ ಇರಲೇಬೇಕು. ನಾವು ವಿ ಗೋ ವಿತ್ ದ metrics of rate per 10 seconds in media, in electronic media, in television channel. So if you go to social media, we call it as the CPM. That is called as cost per milli. Has social media affected the TV channels? Definitely. Viewership? So we cannot say no, but the impact is definitely there on the traditional advertising. So now we have to pull up our socks and we have to be more innovative now. Like social media andre, see, everybody is a part of social media. Correct. For so example, ivaga one channel ಇದೆ ಅಂದ್ರೆ YouTube, so which is widely, that is social media. But every channel which is satellite also, you need to have a website. Because ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, everybody is so busy that even the news, I think they want to just read it on shorts. In shorts and in their phone. So ಅಲ್ಲೂ of course you will have your own channel, but otherwise ಎಷ್ಟೋ ಜನ ನ್ಯೂಸ್ ಸ್ಪ್ರೆಡರ್ಸ್ ಅಂತೀರಾ, ವಾಟ್ ಯು ಕಾಲ್ ದೆಮ್, ಇರೋದನ್ನೇ ಅದನ್ನ ಒಂದು ಶಾರ್ಟಲ್ಲಿ ಅವರೇನೆ ಒಂದು ಸಣ್ಣ ಒಂದು ಅವ್ರದ್ದೇ ಆದಂಥ ಒಂದು, what do you say for that? They have their own platform whereby they actually transfer the information from television. Dissemination ಅಂತ ಕರಿತೀವಿ. ಇನ್ಫಾರ್ಮೇಷನ್ ಹೊರಗಡೆ ಹಾಕ್ಬೇಕಾದ್ರೆ ಡಿಸೆಮಿನೇಷನ್. ಬಟ್ ಇಲ್ಲಿ ಏನಂತಿದೆ ಅಂದರೆ, ನಾನು ಅದೇ ಹೇಳಿದ್ದೆ, ಇವಾಗ ನಿಮ್ಗೆ ಯಾವುದೋ XYZ ಚಾನಲ್ ಇರುತ್ತೆ, ನ್ಯೂಸ್ ಚಾನಲ್ ಅಂತ ಇಟ್ಕೊಳ್ಳೋಣ. ನ್ಯೂಸ್ ಚಾನಲ್ ವೆಬ್ಸೈಟು ಇರಬೇಕು. ಸೊ ದಟ್ ಇಸ್ ಅ ಪಾರ್ಟ್ ಆಫ್ ಸೋಷಿಯಲ್ ಮೀಡಿಯಾ. ದೆನ್ ಅಗೇನ್ ದಟ್ ಪರ್ಟಿಕ್ಯುಲರ್ ಚಾನಲ್ ನೀಡ್ಸ್ ಟು ಹ್ಯಾವ್ ಎ ಯೂಟ್ಯೂಬ್ ನೆಟ್ವರ್ಕ್. ದಟ್ ಇಸ್ ಕಾಲ್ಡ್ ಆಸ್ an OTT. ಸೆನ್ಸೇಷನಲೈಸ್ ಮಾಡಿ, ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ. ಅದನ್ನೇ ದೊಡ್ಡದಾಗಿ ಸೆನ್ಸೇಷನಲೈಸ್ ಮಾಡಿ, ದೇರ್ ಆರ್ ಇನ್ಫ್ಲೂಯೆನ್ಸಸ್. ಯು ಆರ್ ಆಲ್ಸೋ ಟಾಕಿಂಗ್ about influencer marketing is a very important marketing now. See, what happens is 30% of the market ಇವತ್ತೇನಾಗುತ್ತೆ, ಅದು ಇನ್ಫ್ಲೂಯೆನ್ಸರ್ ಬ್ರ್ಯಾಂಡ್ಗೆ ಹೋಗುತ್ತೆ. ಅವಾಗ ಏನಂದ್ರೆ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಂತ ತಗೊಳ್ಳೋರು. ಇವಾಗ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಇಸ್ ಆಲ್ಸೋ ಪ್ಲೇಯಿಂಗ್ ಇಟ್ಸ್ ರೋಲ್. ಬಟ್ ನಾನೇನು ಹೇಳ್ತಿದ್ದೀನಿ ಅಂದರೆ, ಸೋಷಿಯಲ್ ಮೀಡಿಯಾ ಇಸ್ ರಿಯಲಿ ಗುಡ್. ಇಟ್ ಈಸ್ ರಿಕ್ವೈರ್ಡ್ ಫಾರ್ ದ ಸೊಸೈಟಿ ಆಲ್ಸೋ ಟು ಬ್ರಿಂಗ್ ಇಟ್ ಆನ್ ಟ್ರ್ಯಾಕ್. ಬಟ್ ಅಟ್ ದ ಸೇಮ್ ಟೈಮ್ ರೆಗ್ಯುಲೇಷನ್ ಫಾರ್ ಸೋಷಿಯಲ್ ಮೀಡಿಯಾ ಇಸ್ ಇಂಪಾರ್ಟೆಂಟ್. ನೀವು ಒಂದು ಪತ್ರಿಕೆ ಯಾವುದೋ ಒಂದು ರಾಂಗ್ ಸುದ್ದಿ, ತಪ್ಪು ಸುದ್ದಿ ಅಥವಾ ಕೆಟ್ಟ ಸುದ್ದಿಯನ್ನು ಹಾಕಿದ್ರು ಅಂದರೆ ಅದಕ್ಕೆ ಸಪ್ರೇಟ್ ಮಿನಿಸ್ಟ್ರಿ ಇದೆ. ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಆ ಪತ್ರಿಕೆಗೆ ಲೈಸೆನ್ಸ್ ಕೊಟ್ಟು ಆ ಪತ್ರಿಕೆನ ಕ್ಯಾನ್ಸಲ್ ಮಾಡಿಸ್ಬೋದು. ಆಮೇಲೆ ನ್ಯೂಸ್ ಚಾನಲ್ಸು ಅದಕ್ಕೆ ಲೈಸೆನ್ಸ್ ಅದನ್ನು ಕ್ಯಾನ್ಸಲ್ ಮಾಡಿಸ್ಬೋದು. ಸೊ ಇವೆಲ್ಲ ರೆಗ್ಯುಲೇಷನ್, ರೆಗ್ಯುಲೇಟರಿ ಮೆಕ್ಯಾನಿಸಮ್ಸು ಇದಕ್ಕೆ ಪತ್ರಿಕೆಗಳಿಗೂ ಇದೆ, ರೇಡಿಯೋಗೂ ಇದೆ, TV ಚಾನಲ್ಗಳಿಗೂ ಇದೆ. ಆದರೆ ಸೋಷಿಯಲ್ ಮೀಡಿಯಾಗೆ ಏನಾಗುತ್ತೆ, ಸ್ವಲ್ಪ ರೆಗ್ಯುಲೇಷನ್ ಕಮ್ಮಿ. ಇವಾಗ ಜನರಿಗೆ ಏನಾಗುತ್ತೆ ಅಂದರೆ, ಮೊದಲು ಹೇಳೋರು ನ್ಯೂಸ್ ತುಂಬ ಸೆನ್ಸೇಷನಲೈಸ್ ಮಾಡಿ ಹೇಳ್ತಾರೆ, ಅದನ್ನು ವೈಭವೀಕರಿಸಿ ಹೇಳ್ತಾರೆ ಅಂತ. ಇವಾಗ ಅದನ್ನೇ ಸೋಷಿಯಲ್ ಮೀಡಿಯಾ ಕೂಡ ಮಾಡುತ್ತೆ. ನಾನು ಸೋಷಿಯಲ್ ಮೀಡಿಯಲ್ಲಿ ಏನಾಗುತ್ತೆ, ಇವಾಗ ಆತಂಕ ಜಾಸ್ತಿ, ನಿಮ್ಗೆ ಆಂಗ್ಸೈಟಿ, ಭಯ ಪಡಿಸ್ಬಿಡ್ತಾರೆ. ಅದೇನೋ ಇರಲ್ಲ. ಇವಾಗ ಎಕ್ಸಾಂಪಲ್ ಡೆತ್ ಆಫ್ ಒನ್ ಪರ್ಸನಾಲಿಟಿ, ಅವನ ದಿನ ಹಾಸ್ಪಿಟ್ಲಲ್ಲೇ ಇರ್ಬೋದು. ಅದನ್ನು ನಾವೇನಾಗುತ್ತೆ, ವೃತ್ತಿ ಪರ ಕೊರತೆ ಇರುತ್ತೆ, ಪ್ರೊಫೆಷನಲಿಸಮ್, ಲ್ಯಾಕ್ ಆಫ್ ಪ್ರೊಫೆಷನಲಿಸಮ್. ಅದನ್ನು ನಾವು ನೋಡ್ಕೋಬೇಕು. ಸೆನ್ಸೇಷನಲೈಸಲ್ಲಿ ಇವಾಗ ಯಾರ್ದೋ ಒಬ್ಬರು ಸುದ್ದಿ ಕೊಟ್ಬಿಡ್ತೀವಿ, ಅವರು ಹೋಗ್ಬಿಟ್ರು, ಅವರು ಸತ್ತೋದ್ರು ಅಂತ ಹೇಳ್ತೀವಿ. ಆದರೆ ಅವ್ರ ಮನೆಯವ್ರಿಗೆ ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು, ಅವ್ರ ಮನಸ್ಥಿತಿ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು. ಅಥವಾ ನಾವು ಯಾವುದೋ ಒಂದು ವಾರ್ ಆಗ್ತಾ ಇರುತ್ತೆ, ವಾರ್ ಝೋನಲ್ಲಿ ಕೂಡ ವಿ ಹ್ಯಾವ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್ ವೆಲ್ ರಿಪೋರ್ಟಿಂಗ್ ಇಟ್. ರಿಪೋರ್ಟಿಂಗ್ ಇಸ್ ಟು ಇಂಪಾರ್ಟೆಂಟ್. ಯಾಕಂದರೆ ವಾರ್ ಝೋನ್ ಅಂತ ಬಂದಾಗ
Do you think it is really important for everything to be shown to the general public when this thing is actually on? Because it is also equally crucial and also very very confidential, alva. It's not supposed to be ad henge. I mean, sometimes they keep giving out the information ಎಷ್ಟು ಬೇಕೋ ಅಷ್ಟೇ ಕಾನ್ಫಿಡೆನ್ಷಿಯಲ್ ಕೂಡ. ಹೌ ಡು ಯು ಬ್ಯಾಲೆನ್ಸ್ ದಿಸ್? ಇಟ್ ಇಸ್ ಇನ್ಕ್ರೀಸ್ಡ್ ಅಲ್ಲ. ಇವಾಗ ಏನಾಗಿದೆ, ನಾವು ಎಷ್ಟೇ ಇನ್ಫಾರ್ಮೇಷನ್ ಸೈಬರ್ ಕ್ರೈಮ್ಸ್ ಅಂತ ನಾವೇನಾದ್ರು ಜಾಸ್ತಿ ಆಗ್ತಿದೆ, ಬಟ್ ದರ್ ಆರ್ ಟೂ ಟೈಪ್ಸ್ ಆಫ್ ಸ್ಪೆಕ್ಟ್ರಮ್ಸ್. ಒನ್ ಇಸ್ ದ ಮಿಲಿಟರಿ ಏರ್ ಸ್ಪೆಕ್ಟ್ರಮ್ ಅಂತ ಇರುತ್ತೆ, ಇನ್ನೊಂದು ಸಿವಿಲಿಯನ್ ಏರ್ ಸ್ಪೆಕ್ಟ್ರಮ್. ಆ ಸ್ಪೆಕ್ಟ್ರಮನ್ನು ನಾವು ಟಚ್ ಮಾಡೋಕ್ಕಲ್ಲ. ಮಿಲಿಟರಿ ಯೂಸಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಎ ಸ್ಪೆಕ್ಟ್ರಮ್. ಅದಕ್ಕೆ ನಾವೇನಂದರೆ ಇವಾಗ ಶತ್ರು ರಾಷ್ಟ್ರಗಳಂತ ಕರಿತೀವಿ. ನೀವು ಯುದ್ಧ ಆಗಬೇಕಾದ್ರೆ ಎನಿಮಿ ನೇಷನ್ ಶುಡ್ ನಾಟ್ ನೋ ವಾಟ್ ವಿ ಆರ್ ಡೂಯಿಂಗ್. ಸೊ ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಥಿಂಗ್ಸ್ ಫ್ರಮ್ ದ ಟೆಕ್ನಾಲಜಿಕಲ್ ಪ್ರೋಟೋಕಾಲ್ ಲೆವೆಲ್ ದಟ್ ಮಿಲಿಟರಿ ಯೂಸಸ್ ಆಲ್ ಕೈಂಡ್ ಆಫ್ intelligence that is also called as military intelligence also. They use their own spectrum, so not the civilian or the domestic spectrums that were used. And I'm telling you in terms of technology, ಟೆಕ್ನಾಲಜಿ ಅವ್ರಿಗೆ ಸಪ್ರೇಟ್ ಇರುತ್ತೆ. ಬಟ್ ಇನ್ ಸ್ಪೈಟ್ ಆಫ್ ದಟ್ ಈ ಸೋಷಿಯಲ್ ಮೀಡಿಯಾ ಏನಾಗ್ತದೆ, ಸೆಕ್ಯೂರಿಟಿ ಕನ್ಸರ್ನ್ಸು ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಅದನ್ನು ತುಂಬ ಹುಷಾರಾಗಿ ಯೂಸ್ ಮಾಡಬೇಕು. ಇವಾಗ ನಾವು ಪ್ರತಿಯೊಬ್ಬರೇ ಆಗಲಿ, ಇವಾಗ ಹೇಳ್ತೀವಿ ಫೇಸ್ಬುಕ್ ಯೂಸ್ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ಇನ್ಸ್ಟಾ ಅನ್ಸಾಲಿಸಿಟ್ ಪೀಪಲ್ ಹೂ ಆರ್ ಕಾಂಟ್ಯಾಕ್ಟಿಂಗ್, ಬಿ ಕೇರ್ಫುಲ್. ಲಾಟ್ ಆಫ್ ಸ್ಕ್ಯಾಮ್ಸ್ ರಿಲೇಟೆಡ್ ಟು ಸೈಬರ್, ಮತ್ತು ತುಂಬ ಮಾರ್ಫಿಂಗ್ ನಡೀತಿದೆ. ಅಂಡ್ ಅನ್ಫಾರ್ಚುನೇಟ್ಲಿ ವಿತ್ ಎ ಇಸ್ ಎ ಬೂನ್ ಅಗೇನ್ ಎ ಕರ್ಸ್ ಫಾರ್ robotics, for health, medicines, cancer research or AIDS research. AI is a phenomenal boon. Correct. But at the same time it is becoming a curse in the privacy. ಸೊ ಏನಾಗುತ್ತೆ, ಯಾರ್ದೋ ಮಾರ್ಫ್ ಮಾಡಿಬಿಡ್ತಾರೆ. ಸೊ ದೇ ಅಂಡರ್ಗೋ ಲಾಟ್ ಆಫ್ ಅಗೋನಿ, ದೆನ್ ದೇ ಹ್ಯಾವ್ ಟು ಅಪ್ರೋಚ್ ದ ಕೋರ್ಟ್, ಇಂಜಂಕ್ಷನ್ ಆರ್ಡರ್, ಆ ಥರ ಎಲ್ಲ ಇದೆ. ಬಟ್ ಟೆಕ್ನಾಲಜಿ ಯಾವತ್ತೂ ಮ್ಯಾನ್ ಕೈಂಡಿಗೆ ಹೆಲ್ಪ್ ಮಾಡೋಂಥದ್ದು ಇರಬೇಕು. ಸೊ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಜನರಿಗೆ ಹೆಲ್ಪ್ ಆಗಬೇಕು. ಈಗ ಎಜುಕೇಷನ್ ಫೀಲ್ಡಲ್ಲಿ ಟೆಕ್ನಾಲಜಿ ಇದೆಯಾ, ಕ್ಯಾರಿಂಗ್ ಔಟ್ ಎ ಸೆನ್ಸಸ್, ಅಥವಾ ಎಷ್ಟು ಜನಕ್ಕೆ ಗೌರ್ಮೆಂಟ್ ಸ್ಕೀಮ್ಸ್ ಹೋಗಿದೆ, ಎಷ್ಟು ಜನಕ್ಕೆ ಬಂದಿಲ್ಲ. ಸೊ ಡ್ಯೂರಿಂಗ್ ಎಲೆಕ್ಷನ್ಸ್ ಎಷ್ಟು ಜನದ ಹತ್ರ ವೋಟರ್ ಐ ಡಿ ಇದೆ, ವೋಟರ್ ಐ ಡಿ ಎಲ್ಲರ ಹತ್ರ ಇಲ್ಲದೆ ಬೇರೆ ಬೇರೆ ಕಂಟ್ರೀಸ್ ಇಂದ ಬಂದೇನೋ ವೋಟ್ ಹಾಕ್ತಾರೆ. ಸೊ ದಟ್ ಈಸ್ ವೇರ್ ಯು ಕ್ಯಾನ್ ಯೂಸ್ ದ ಟೆಕ್ನಾಲಜಿ. ಸೊ ಎಷ್ಟು ಪೆನ್ಷನ್ಸು ಡಿಸ್ಪರ್ಸ್ಮೆಂಟ್ ಆಗ್ತಿದೆ, ಎಷ್ಟು ಸ್ಕೀಮ್ಸ್ ಹೋಗ್ತಿದೆ, ಮತ್ತು ಮೆಡಿಕಲ್ ಟೆಕ್ನಾಲಜಿಯಲ್ಲಿ ಏನಾಗ್ತಿದೆ, ಟ್ರಾನ್ಸ್ಪೋರ್ಟ್ ವೆರಿ ಇಂಪಾರ್ಟೆಂಟ್. ಸೊ ಈ ಟ್ರಾನ್ಸ್ಪೋರ್ಟಲ್ಲಿ ಟೆಕ್ನಾಲಜಿ ಏನು ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ಹ್ಯಾಕಿಂಗ್ ತುಂಬ ಆಗ್ಬಿಡುತ್ತೆ. ಈ ಹ್ಯಾಕಿಂಗಿಗೆ ಏನು ಟೆಕ್ನಾಲಜಿ, ಅದರಲ್ಲೆಲ್ಲ ನಾವು ಟೆಕ್ನಾಲಜಿ ಯೂಸ್ ಮಾಡೋದು ಅದಕ್ಕೊಂದು ಅರ್ಥ ಇದೆ. ಆದರೆ ಇದೇನಾಗ್ತಿದೆ ಅಂದರೆ ಟೆಕ್ನಾಲಜಿ ಈಸ್ ಬಿಕಮಿಂಗ್ ಮೋರ್ ಪ್ಲೇಫುಲ್. ಸೊ ಯಾರಿಗೊಬ್ರು ತೊಂದರೆ ಕೊಡೋಕ್ಕೆ ಟೆಕ್ನಾಲಜಿ ಯೂಸ್ ಮಾಡಬಾರ್ದು. ಸೊ ದಿಸ್ ಇಸ್ ದಿ ರೆಗ್ಯುಲೇಟರಿ ಮೆಕ್ಯಾನಿಸಮ್ ದಟ್ ವಿಚ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಇವನ್ ಆರ್ ಸ್ಟೇಟ್ ಗೌರ್ಮೆಂಟ್ ಇಸ್ ಆಲ್ಸೋ ವರ್ಕಿಂಗ್ ಆನ್ ಇಟ್. They should. ಸೊ ಫೇಕ್ ನ್ಯೂಸ್ ಅನ್ನೋದಕ್ಕೆ ಇದು ಮಾಡ್ತಾ ಇದ್ದಾರೆ. Because it's really, like you said, Allah is becoming very many innocent lives are being lost. ಏನಾಗುತ್ತೆ, ಯಾರೋ ಮಾರ್ಫ್ ಮಾಡ್ತಾರೆ, ಆ ಪಿಕ್ಚರ್ಸನ್ನು ಎಲ್ಲೆಲ್ಲೋ ಸರ್ಕ್ಯುಲೇಟ್ ಮಾಡ್ತಾರೆ. ದರ್ ಶುಡ್ ಬಿ ಎ ಮೆಕ್ಯಾನಿಸಮ್ ವೇರ್ ದಟ್ ಸರ್ಕ್ಯುಲೇಷನ್ ಕೂಡ ಹುಷಾರಾಗಿರಬೇಕು. ಎ ಪ್ರೈವಸಿಗೆ ತುಂಬ ಒತ್ತು ಕೊಡಬೇಕು. ಪ್ರೈವಸಿ ಇಂಟ್ರೂಷನ್ ಆಗಿಬಿಟ್ರೆ, ಸೊ ದಟ್ ಈಸ್ ಒನ್ ದಿ ಇಂಡಿವಿಜುವಲ್ ಪ್ರೈವಸಿ ವಿಚ್ ವಿ ಆರ್ ಸ್ಪೀಕಿಂಗ್. ನೆಕ್ಸ್ಟ್ ದಿ ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್ಸ್ ವಿಲ್ ಆಲ್ಸೋ ಬಿ ವೆರಿ ಹೈ. ಇವಾಗ ಆಗಿ ಯಾವುದೋ ದೇಶದಲ್ಲಿ ಇನ್ನೊಂದು ದೇಶದ ಸುದ್ದಿ ಹೋಗೋದು, ನಮ್ಮನ್ನು ಕಳಪೆಯಾಗಿ ತೋರಿಸೋದು. ಸೊ ಯು ಆರ್ ಟ್ಯೂನಿಂಗ್ ದಿ ಮೈಂಡ್ಸ್ ಆಫ್ ದಿ ಸಿಟಿಸನ್ಸ್ ಆಫ್ ಅನದರ್ ಕಂಟ್ರಿ ಟು ಹೇಟ್ ಯು. ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. So where we are speaking about national integration, so this is becoming disintegrated. ಈ ಥರದ್ದನ್ನು ನಾವು ತಪ್ಪಿಸಲೇಬೇಕು. ಅದಕ್ಕೂ ತಿರ್ಗಾ ಟೆಕ್ನಾಲಜಿ ಯೂಸ್ ಮಾಡಬೇಕು. ದ ನ್ಯೂ ನಾರ್ಮ್ ಏನಾಗಿದೆ ಅಂದರೆ, ವಿತೌಟ್ ಟೆಕ್ನಾಲಜಿ ಗೌರ್ಮೆಂಟ್ಸ್ ಕೆನಾಟ್ ಸರ್ವೈವ್. ಸಿ ಟುಡೇ ಇಫ್ ಯು ಆರ್ ಮೇಕಿಂಗ್ ಎ ಡಿಜಿಟಲ್ ಪೇಮೆಂಟ್, ಸೊ ದ ಡಿಜಿಟಲ್ ಪೇಮೆಂಟ್ ಇಸ್ ಅ ಬ್ಯೂಟಿಫುಲ್ ಟೆಕ್ನಾಲಜಿ. ಸೊ ಮೊದಲು ಯಾರೋ ಒಂದು 10,000 ದುಡ್ಡು ಇಸ್ಕೊಂಡು ಹೋಗೋಷ್ಟೊಳಗೆ ಜೋಬ್ ತುಂಬಿರೋದು, ಆಮೇಲೆ ಯಾರೋ ಕಳ್ಳ ಬಂದ ಪಿಕ್ ಪಾಕೆಟ್ ಮಾಡ್ದ ಅಂತ. ಬಿಕಾಸ್ ವಿತ್ ಡಿಜಿಟಲ್ ಪೇಮೆಂಟ್ಸ್ ತುಂಬ ಇಂಪ್ರೂವ್ ಆಗಿದೆ. ಟೆಕ್ನಾಲಜಿ ಶುಡ್ ಬಿ ಎ ಬೂನ್, ಬಟ್ ಕರ್ಸು ಆಗಿದೆ. ಸೊ ಲಾಟ್ ಆಫ್ ಈ ನಾವು ಹೋಗ್ತಾ ನೋಡಿದ್ರೆ ಸಿಫೋನಿಂಗ್ ಆಫ್ ಮನಿ ಆಗಿಬಿಡುತ್ತೆ, ಸ್ಕ್ಯಾಮ್ಸ್ ಆಗುತ್ತೆ, ಮತ್ತು ಯಾರೋ ಕಿಡ್ನ್ಯಾಪ್ ಆಗಿಬಿಟ್ಟಿದ್ದಾರೆ ಅಂತ ಬರುತ್ತೆ. ಸೊ ನಾವು ಇಮಿಡಿಯೇಟ್ ಹೊಟ್ಟೋಗ್ತೀವಿ ಎಲ್ಲ ಕೆಲಸವನ್ನು ಬಿಟ್ಟು. ಈ ಥರದ್ದೆಲ್ಲ ಪ್ರ್ಯಾಂಕ್ ಮಾಡೋಂಥದ್ದು. ಆಮೇಲೆ ಪೀಪಲ್ ಆರ್ ಲೂಸಿಂಗ್ ಮನಿ. ಆಮೇಲೆ ಸಡನ್ನಾಗಿ ಅವ್ರು ಮಾಡೇ ಇರಲ್ಲ, ಅವರ ಪಾಸ್ವರ್ಡ್ಸು ತೊಗೊಂಡು ಹ್ಯಾಕಿಂಗ್ ಮಾಡೋಂಥದ್ದು. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ಹ್ಯಾಸ್ ಟು ಬಿ ಸ್ಟಾಪ್ಡ್. ಸೊ ಹಂಗೆ ಸೋಷಿಯಲ್ ಮೀಡಿಯಾ ಏನಾಗಿದೆ ಅಂದರೆ, ಇಟ್ಸ್ ಇಂಪ್ಯಾಕ್ಟ್
ಈಸ್ ಗುಡ್. ಬಟ್ ಅಟ್ ದ ಸೇಮ್ ಟೈಮ್ ಟೆಲಿವಿಷನ್, ಟ್ರೆಡಿಷನಲ್ ಟೆಲಿವಿಷನ್ ನಾವೇನು ಕರಿತಾ ಇದ್ವಿ, ಸೊ ನಮ್ಮದರಲ್ಲಿ ಟೆಕ್ನಾಲಜಿಲಿ ಮಾತಾಡಬೇಕಂದ್ರೆ ಟೆರೆಸ್ಟ್ರಿಯಲ್ ಚಾನಲ್ ಅಂತ ಇದೆ. ಟೆರೆಸ್ಟ್ರಿಯಲ್ ಚಾನಲ್ ಇನ್ ಇಂಡಿಯಾ ಇಸ್ ಓನ್ಲಿ ಒನ್, ದಟ್ ಈಸ್ ದೂರದರ್ಶನ್. ಟೆರೆಸ್ಟ್ರಿಯಲ್ ಚಾನಲ್ ಏನಂದರೆ ಇಟ್ ಯೂಸಸ್ ಟ್ರಾನ್ಸ್ಮಿಟರ್ಸನ್ನು ಯೂಸ್ ಮಾಡಿಕೊಂಡು ಸಿಗ್ನಲ್ ಕೊಡ್ತೀವಿ. ಇವಾಗ ಆ್ಯಂಟನಾಸ್ ಎಲ್ಲ ಇತ್ತಲ್ಲ, ಸೊ ವಿತೌಟ್ ಕೇಬಲ್, ವಿತೌಟ್ ಡಿ ಟಿ ಎಚ್ ಸ್ಟ್ಯಾಂಡ್ಸ್ ಫಾರ್ ಡೈರೆಕ್ಟ್ ಟು ಹೋಮ್, ಅವೆರಡೂ ಇಲ್ಲದೇನೂ ನೀವು ಯಾವುದಾನ ಒಂದು ಚಾನಲ್ ಆಪ್ರೇಟ್ ಮಾಡ್ಬೇಕಂದ್ರೆ ಇಟ್ಸ್ ಓನ್ಲಿ ದೂರದರ್ಶನ್. ದಟ್ ಈಸ್ ಅಂಡರ್ ದಿ ಪಾರ್ಲಿಮೆಂಟ್ ಲಾ, ಸೊ ವಿಚ್ ಇಸ್ ಪಾಸ್ಡ್ ಬೈ ಬೋತ್ ದಿ ಅಪ್ಪರ್ ಹೌಸ್ ಆ್ಯಂಡ್ ದ ಲೋವರ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ಸೊ ದೂರದರ್ಶನ್ ಶುಡ್ ಬಿ ಅವೈಲಬಲ್ ಬಿಕಾಸ್ ಇಟ್ಸ್ ದ ನ್ಯಾಷನಲ್ ಚಾನಲ್. ಸೊ ನ್ಯಾಷನಲ್ ಚಾನಲ್ ದೂರದರ್ಶನ ಟೆರೆಸ್ಟ್ರಿಯಲ್ ಚಾನಲ್ ಅಂತ ಕರಿತೀವಿ. ಸೆಕೆಂಡು ಥ್ರೂ ಕೇಬಲ್, ಸೊ ಬೇರೆ ಬೇರೆ ಕೇಬಲ್ ನೆಟ್ವರ್ಕ್ಸ್ ಇದೆ, ಅದನ್ನು ವಿ ಕಾಲ್ ಇಟ್ ಆಸ್ MSOs ಅಂತ ಕರಿತೀವಿ, ಮಲ್ಟಿ ಸ್ಯಾಟಲೈಟ್ ಆಪ್ರೇಟರ್ಸ್. ಇವು ಅಪ್ಲಿಂಕ್, ಬಟ್ ಅವ್ರು ಡೌನ್ ಲಿಂಕ್ ಮಾಡಿಕೊಂಡು ಅದು ಸುದ್ದಿ ಅಂದರೆ ಆ ಚಾನಲನ್ನು ಕೊಡಬೇಕು. ದಟ್ ಈಸ್ ದೇರ್ ಕಾಲ್ಡ್ ಆಸ್ ದಿ MSO. ಥರ್ಡ್ DTH ಅಂತ ಕರಿತೀವಿ, ಡೈರೆಕ್ಟ್ ಟು ಹೋಮ್. ಸೊ ಬೇರೆ ಬೇರೆ ಥರ ಇದೆ. ಈಗ ಟಾಟಾ ಪ್ಲೇ ಇಸ್ ಒನ್ ಎಕ್ಸಾಂಪಲ್, ಡಿಶ್ TV ಇಸ್ ಒನ್ ಎಕ್ಸಾಂಪಲ್. ನಿಮ್ಮ ಪಾಡ್ಕಾಸ್ಟ್ ವ್ಯೂವರ್ಸ್ಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಎಕ್ಸಾಂಪಲ್ ಫಾರ್ MSOs ಇಸ್ ಹಾತ್ವೇ, ಇನ್ ಕೇಬಲ್, ಸಿಟಿ ಚಾನಲ್. ಸೊ ಇವೆಲ್ಲ ಫಾರ್ಮ್ ಆಫ್ ಇದಾಗುತ್ತೆ, ಅಂದರೆ ಕೇಬಲ್ ಆಗುತ್ತೆ. ಟೆರೆಸ್ಟ್ರಿಯಲ್ ಅಂದರೆ ದೂರದರ್ಶನ್, ಇಟ್ ವಿಲ್ ಬಿ ಅವೈಲಬಲ್ ಎವ್ರಿವೇರ್. ಇನ್ನೊಂದು ಇವಾಗ ಮೇಜರ್ ನ್ಯೂಸ್ ಮಾಡ್ತಿರೋದು ಏನಂದರೆ ಕನೆಕ್ಟೆಡ್ TVs. ಈ ಕನೆಕ್ಟೆಡ್ TVs ಅಂದರೆ ದೇ ಆರ್ ನೀದರ್ ಕೇಬಲ್, ದೇ ಆರ್ ನೀದರ್ DTH. ಅಂದರೆ ದೇ ಯೂಸ್ ಓನ್ಲಿ ಇಂಟರ್ನೆಟ್ ಸ್ಟ್ರೀಮಿಂಗ್. ಪ್ರೀಲೋಡೆಡ್ ಆ್ಯಪ್ ಇರುತ್ತೆ. ಇವಾಗ ನೀವು ಯಾವುದೋ ಒಂದು ಟೆಲಿವಿಷನ್ ಪರ್ಚೇಸ್ ಮಾಡಿದ ತಕ್ಷಣ, ಒಂದು TV ಪರ್ಚೇಸ್ ಮಾಡಿದ ತಕ್ಷಣ ಆಲ್ರೆಡಿ ದೇರ್ ಈಸ್ ಎ ಪ್ರೀಲೋಡೆಡ್ ಆ್ಯಪ್. ಆ ಪ್ರೀಲೋಡೆಡ್ ಆ್ಯಪನ್ನು ನೀವು ತೊಗೊಂಡು ಯೂಸ್ ಮಾಡೋಂಥದ್ದು. ಫಾರ್ ಎಕ್ಸಾಂಪಲಿಗೆ ಸನ್ NXT ಅಂತ ಬರುತ್ತೆ, ZEE5 ಅಂತ ಬರುತ್ತೆ, ಜಿಯೋ ಸ್ಟಾರ್ ಅಂತ ಬರುತ್ತೆ. ದೇ ಆರ್ ಆಲ್ ಕಮಿಂಗ್ ಅಂಡರ್ ಕನೆಕ್ಟೆಡ್ TVs. ಅಂದರೆ ಅವರು ಡೇಟಾ ಹೇಗಾಗುತ್ತೆ ಅಂದರೆ ಅದು ನಿಮ್ಗೆ ಈ ಕಡೆ ಇದಕ್ಕೆ ಸಿಗಲ್ಲ. ಅದು ಅಂದರೆ ದಟ್ ಈಸ್ ಅ ಡಿಫ್ರೆಂಟ್ ಡೇಟಾ. ನಾವು ಬ್ರಾಡ್ಕಾಸ್ಟಿಂಗಿಗೆ ಬರಲ್ಲ ಅದು. ದಟ್ ಈಸ್ ಕಾಲ್ಡ್ ಎಸ್ ಕನೆಕ್ಟೆಡ್ TVs. ಈ ಊಟೆಲ್ಲ ಬರುತ್ತಲ್ಲ, ಇಟ್ ಈಸ್ ಎ ಫಾರ್ಮ್ ಆಫ್ ಕನೆಕ್ಟೆಡ್. ಅಂದರೆ ಅದು ಆ್ಯಪು ಆ OTTಲ್ಲೇ ನೀವು ನೋಡ್ತೀರಾ. ಆ OTT ನೋಡೋಕ್ಕೆ ನಿಮಗೆ ಕೇಬಲ್ಲು ಬೇಡ ಅಥವಾ DTH ಬೇಡ. ಅಂದರೆ ಈಗ ನಿಮ್ಗೆ ಆ್ಯಪ್ ಬಂದಿರುತ್ತೆ ಮತ್ತು ಯು ನೀಡ್ ಇಂಟರ್ನೆಟ್ ಮೂಲಕ TV ನೋಡೋಂಥದ್ದು. ದಟ್ ಈಸ್ ಕಾಲ್ಡ್ ಎಸ್ ಕನೆಕ್ಟೆಡ್ TV. ದಟ್ ಈಸ್ ಕ್ಯಾಟಗರೈಸ್ಡ್ ಎಸ್ ಕನೆಕ್ಟೆಡ್ TV. ಬೈ ದ ಎಂಡ್ ಆಫ್ 2025, so world will be in top 5. India is already reaching, projected was 40 million connected TVs. Now already we have reached 65 million. By end of 2025 we will be reaching 65 million households of only connected TV, which is neither cable nor DTH. So this connected TV is the most happening category of television viewing. It is a new innovative technology which is highly penetrating. So advertisement ಇವಾಗ ಅಲ್ಲಿಗೂ ಹೋಗ್ಬಿಡುತ್ತೆ. ಮೊದಲೊಂದು ಪೇಪರಲ್ಲಿ ಕೊಟ್ಟರೆ ಆಗಿರೋದು. ನಾವು one brand should, that is why now media planners, buyers, everybody plays a very pivotal role in the existence, because they have to plan. Paper ತಗೋಬೇಕು, TV ತಗೋಬೇಕು, Facebook ತಗೋಬೇಕು, everywhere you have to advertise, and you cannot also lose out connected TV. If you are taking only paper, so you are losing that connected TV space. ಇವಾಗ ನಿಮ್ಮನೇಲಿ connected TV, ಇನ್ನೊಬ್ಬರ ಮೇಲೆ connected TV ಅಂದರೆ ಅವ್ರಿಗೆ ನಾವು ರೀಚ್ ಆಗೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಬೈ ಕನೆಕ್ಟೆಡ್ TV ಆಲ್ಸೋ. ಅಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು. ಸೊ ಇಟ್ ಇಸ್ ಬಿಕಮಿಂಗ್ ಕಾಂಪ್ಲೆಕ್ಸ್. 1.65 lakh crore ನಾನೇನು ಹೇಳ್ತಿದ್ದೀನಿ. ಸೊ ದ ಲಾಸ್ಟ್ ಇಯರ್ 2000. So do you mean to say that it is slightly easier for the entertainment channels? So now it is not easier for anybody. See, entertainment channel okay, their viewers are more, but ಅಲ್ಲಿ ಏನಾಗುತ್ತೆ, for their existence survival they should also keep on investing the properties ಅಂದ್ರೆ how kind of programs you make. I thought, for such channels the advertisers are also willing to go and then present themselves with their brands. Correct. So I thought maybe it's a little easier than what it is for the news channels anta ilva. That is right. See, by news channels ginta entertainment channels ge advertisers are willing to spend more. And now IPL season is also coming. So IPL season or any sporting event, World Cup Champions Trophy ಆಯಿತು, advertisers are willing because they have to reach more viewers. So definitely for sports channels during the sporting event, or else any important things that is happening like Olympics. ಸೊ ಇವಾಗ ನಮ್ಗೆ ಎಂಟರ್ಟೈನ್ಮೆಂಟ್ ಚಾನಲ್ಸು ಕರೆಕ್ಟ್ ನೀವು ಹೇಳಿದ್ದು ಯಾವಾಗಲೂ ಇದ್ದೇ ಇರುತ್ತೆ. ಯಾಕಂದರೆ ಸೀರಿಯಲ್ಸ್ ಆರ್ ನೀಡೆಡ್ ಫಾರ್ ಡೈಲಿ ಕನ್ಸಂಪ್ಷನ್. ಇವಾಗ ಸೀರಿಯಲ್ಸ್ ಎರಡು ಥರ ಆಗಿಬಿಟ್ಟಿದೆ. ಒಂದು
CERELS ಬೆಳೆಗೆ ಕಾಳುಗಳದು ಆ ಸೀರಿಯಲ್ಸು ಬೇಕು. TV ಸೀರಿಯಲ್ಸ್ SCRILS ಈ ಸೀರಿಯಲ್ಸ್ ಆ ಸೀರಿಯಲ್ಸ್ ಎರಡೂ ಕಂಪಲ್ಸರಿ. ಒಂದು ಪ್ರೋಟೀನ್ ಕೊಡುತ್ತೆ, ಇನ್ನೊಂದು ನಿಮಗೆ ವ್ಯೂವರ್ ಎಂಗೇಜ್ಮೆಂಟ್ ಕೊಡುತ್ತೆ, ಒಂದು ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಸೊ ಎರಡೂ ಇವಾಗ ಆ ಸೀರಿಯಲ್ಸ್ ಈ ಸೀರಿಯಲ್ಸು ಎರಡೂ ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ನಮ್ದು ಹೇಗಾಗಿದೆ ವರ್ಲ್ಡ್, ಇಫ್ ಯು ಆರ್ ಸ್ಪೀಕಿಂಗ್ ಇನ್ ಟರ್ಮ್ಸ್ ಆಫ್ ದ ವರ್ಲ್ಡ್ ಪರ್ಸ್ಪೆಕ್ಟಿವ್, ಈ ಕನ್ಸಂಪ್ಷನ್ ಹೆಂಗಾಗ್ಬಿಟ್ಟಿದೆ ಅಂದರೆ ಯು ಟೇಕ್ ದಿ ಎಕ್ಸಾಂಪಲ್ಸ್ ಆಫ್ ಮೆಕ್ಡೊನಾಲ್ಡು, ನೆಟ್ಫ್ಲಿಕ್ಸು, ಅಮೆಝಾನು, ಮೀಶೋ. ಐ ಆಮ್ ಜಸ್ಟ್ ಗಿವಿಂಗ್ ದಿ ಎಕ್ಸಾಂಪಲ್ಸ್. ವೈ? ಬಿಕಾಸ್ ಟು ಅಂಡರ್ಸ್ಟ್ಯಾಂಡ್ ವಿಚ್ ಆರ್ ಆಲ್ ದಿ ಕನ್ಸಂಪ್ಷನ್ ಮೆಥಡ್ಸ್. ನಾವು ಮೊದಲು ಕನ್ಸಂಪ್ಷನ್ ಅಂದರೆ ಊಟ, ನೀವು ರಾಗಿ ಏನು ತಿಂತೀರ, ಊಟ ಏನು ತಿಂತೀರ, ಗೋಧಿ ಎಷ್ಟು ತಿಂತೀರ, ದಟ್ ವಾಸ್ ದ ಓನ್ಲಿ ದ ಫುಡ್ ಕನ್ಸಂಪ್ಷನ್. ಮೊದಲು ಕನ್ಸಂಪ್ಷನ್ ಅಂದರೆ ಎಕನಾಮಿಕ್ಸಲ್ಲಿ ಬರೀ ಫುಡ್ ಕನ್ಸಂಪ್ಷನ್ ಇದೆ. ಕನ್ಸಂಪ್ಷನ್ ಅಂದರೆ ಡಿಫ್ರೆಂಟ್ ಕೈಂಡ್ ಆಫ್ ಕನ್ಸಂಪ್ಷನ್ಸ್ ಆಗೋಗಿದೆ. ಸೊ ಆನ್ಲೈನ್ ಕನ್ಸಂಪ್ಷನ್ ಆರ್ ಎನಿಥಿಂಗ್. ಸೊ ದ ವರ್ಲ್ಡ್ ಕನ್ಸ್ಯೂಮ್ಸ್ 44 ಟ್ರಿಲಿಯನ್ ಅದು ನಾವು ಕನ್ಸಂಪ್ಷನ್ ಆಗ್ತಿದೆ. ಅಂದರೆ ಕನ್ಸ್ಯೂಮರಿಸಮ್, ಇದು ಕೊಳ್ಳೆಬಾಕ್ತನ ಅಂತ ನೀವೇನು ಕರಿತೀವಿ, ಕನ್ಸ್ಯೂಮರಿಸಮ್ ಇಸ್ ಇನ್ಕ್ರೀಸ್ಡ್. ಸೊ ಯು ಗೋ ಟು ಒನ್ XYZ ಮಾಲ್. How healthy is this, Navneet? Healthy in terms of economics it's good. Economics yes, but Economics ಅಲ್ಲಿ health-wise? ಒಳ್ಳೆದು. Health-wise it's not good. Straight away it's not good. You don't require so much. See, there is something called as brown money. So we have spoken about white money or black money. There's brown money. ಈ brown money ಏನಂದರೆ you buy a thing, you buy a commodity but you don't use. For example, you buy 2 cars or 3 cars. So 3 cars are only you are using. You are only 3 people but you have 6 cars. So other 3 are dead. That comes under brown money. And brown money is another thing where you would not have used that ಪರ್ಟಿಕ್ಯುಲರ್ ಕಮೋಡಿಟಿ ಇನ್ ಯುವರ್ ಲೈಫ್ ಟೈಮ್. ಯು ಜಸ್ಟ್ ಗೋ ಟು ಎ ಮಾಲ್, ಅದನ್ನು ತೊಗೊಳ್ತೀರಾ, ಮನೆಗೆ ತರ್ತೀರಾ, ಅದನ್ನು ನೀವು ಉಪಯೋಗನೇ ಮಾಡಲ್ಲ. ಅನ್ಯೂಸ್ಡ್ ಇಂಪಲ್ಸಿವ್ ಬೈಯಿಂಗ್ ಅಂತ ಮಾಡಿಬಿಟ್ಟು ಅದನ್ನು ತೊಗೊಂಬಂದ್ಬಿಡ್ತೀರಾ. ದಟ್ ಅಕೌಂಟ್ಸ್ ಫಾರ್ ಇಂಡಿಯಾ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಮಾರ್ಕೆಟ್ಸ್ ಫಾರ್ ಬ್ರೌನ್ ಮನಿ. ಅಂದರೆ ನಿಮ್ಮ ಮನೇಲಿ ನೀವು ನೋಡಿದ್ರೆ 20% ಅಷ್ಟೇ ನೀವು ವಸ್ತುಗಳನ್ನು ಇವತ್ತು ಯೂಸ್ ಮಾಡ್ತಿದ್ದಾರೆ, 80% ವೇಸ್ಟ್ ಆಗ್ತಿದೆ. ಅದನ್ನು ನೀವು ಬೇರೆಯವ್ರಿಗೆ ಉಳಿಸಿದ್ರೆ ಅವ್ನಿಗೇನೋ ಸಿಕ್ಕಿರೋದು. ಇವಾಗ ಸಾಮಾನ್ಯ ನಾವು ತರಕಾರಿ ತೊಗೋಬೇಕಾದ್ರೆ ಇಟ್ಸ್ ಅ ವೆರಿ ಸ್ಮಾಲ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತಾ ಇರೋದು. ನೀವೆಲ್ಲೋ ಹೋಗ್ತೀರಾ, ಅದರಲ್ಲಿ ಒಂದು 5 kg ಅವನ ಹತ್ರ ಇರುತ್ತೆ, ನಿಮಗೆ ಬೇಕಾಗಿರೋದು 2, ನೀವು ಅದನ್ನು ತೊಗೊಂಡ್ಬಿಡ್ತೀರಾ. ಯಾಕಂದರೆ ಈಗ ಸ್ಟೋರೇಜ್ ಇದೆ, ಕೋಲ್ಡ್ ಸ್ಟೋರೇಜ್ ಅವ್ರ ಹತ್ರನೂ ಇದ್ದಂಗೆ ನಿಮ್ಮ ಹತ್ರ ರೆಫ್ರಿಜರೇಟರ್ ಇವಾಗ ಹೈ ಟೆಕ್ನಾಲಜಿ ಫ್ರೀಸಿಂಗ್ ಎಲ್ಲ ಬಂದಿದೆ. ಅಷ್ಟು ಬೇಕಾಗಿಲ್ಲ ನಮಗೆ, ನಾವು ಬೇಕಾದಾಗ ಅಷ್ಟು ತೊಗೊಂಡ್ರೆ ಸಾಕಾಗಿರೋದು. ಬಟ್ ನಾವೇನು ಮಾಡ್ತೀವಿ, ಅದು ಹೆಚ್ಚು ತೊಗೊಂಡು ಅದು ಫುಡ್ಡು ಸ್ಟೇಲ್ ಆಗುತ್ತೆ. ಅದು ಬೇರೆ ಕಾಂಪ್ಲಿಕೇಶನ್ಸ್, ಇಮ್ಯುನಿಟಿ ಇಶ್ಯೂಸ್ ಆಗುತ್ತೆ, ಕಾನ್ಸ್ಟಿಪೇಷನ್ ಇಶ್ಯೂಸ್ ಆಗುತ್ತೆ, ಬಿಕಾಸ್ ಯು ಯೂಸ್ಡ್ ಅದು ಬೇಕಾಗಿಲ್ಲ. ಸೊ ಈ ಬ್ರೌನ್ ಮನಿ ಅನ್ನೋದು ಯಾವುದು ಅನ್ಯೂಸ್ಡ್ ಕಾಮೋಡಿಟಿ ಇದೆ. ಬಟ್ಟೆಗಳು ನಾವು ತುಂಬ ತೊಗೊಳ್ತಿರ್ತೀವಿ, ಪೇರ್ ಆಫ್ ಶೂಸು, ಸಾಕ್ಸು, ಬಟ್ಟೆಗಳು ಎಸ್ಪೆಷಲಿ ಟೆಕ್ಸ್ಟೈಲ್ಸ್ ಯು ಬೈ ಸೋ ಮಚ್, ಬಟ್ ಅಷ್ಟೊಂದು ಹಾಕೊಳ್ಳೋಲ್ಲ, ನಿಮ್ಗೆ ಹಾಕೊಳ್ಳೋಕ್ಕೆ ಪುರ್ಸೊತ್ತು ಇರೋಲ್ಲ. ವರ್ಕ್ ಫ್ರಮ್ ಹೋಮ್ ಆಗಿಬಿಟ್ಟು ಎಲ್ಲರೂ ಮನೆಯಲ್ಲೇ ಇರ್ತಾರೆ, ಬಟ್ ದೇ ವಿಲ್ ಹ್ಯಾವ್ ಅರೌಂಡ್ 10 even if you go out, I don't think we really need that money. I mean, yes, that realization happens I think at this age. ಹೌದು. ಆಮೇಲೆ ಇವಾಗ ನಾವು ಮೊಬೈಲ್ ಅಥವಾ ಇಂಟರ್ನೆಟ್ ಪೆನೆಟ್ರೇಷನ್ ಎಷ್ಟಾಗೋಗಿದೆ ಅಂದರೆ, ಸೊ ಎವ್ರಿ ಪರ್ಸನ್ ಆನ್ ಅನ್ ಆವ್ರೇಜ್ ಈಸ್ ಆನ್ಲೈನ್ ಫಾರ್ 7 hours. ದಟ್ ಈಸ್ ಅ ನ್ಯೂ ಇಂಡೆಕ್ಸ್ ದಟ್ ಹ್ಯಾಸ್ ಬಿನ್ ಗಿವನ್ ಬೈ WHO ಕೊಟ್ಟಿದ್ದಾರೆ. ಬೇಕಾದಷ್ಟು ಮೆಂಟಲ್ ಹೆಲ್ತ್ ಬಗ್ಗೆ ವರ್ಕ್ ಮಾಡೋರು ಕೊಟ್ಟಿದ್ದಾರೆ. ಸೊ ರಫ್ಲಿ ಇಫ್ ಯು ಟೇಕ್ 7 hours per day, 2555 hours per year ಅಷ್ಟು ಗ್ಯಾಡ್ಗೆಟ್ಸ್ ಜೊತೆ ಇರ್ತೀವಿ. ಆದರೆ ಯುವರ್ ಸ್ಕ್ರೀನ್ ಟೈಮ್ ಇನ್ 7 hours ಔಟ್ ಆಫ್ 24 hours, 7 hours ಅಲ್ಲಿಗೆ ಮುಗೀತು. 2555 hours ವಿ ಆರ್ on the gadgets or technology or seeing something. So then that accounts to 106 days per year. Out of 365 days, 106 days of those minus 365, that much we are all there on gadgets, or else you are seeing something, you are listening to something, you are operating something. So andre nimma 1/3 of life. So we are on that. Yes. So ಇದನ್ನೆಲ್ಲ ನಾವು ವಿ ಹ್ಯಾವ್ ದ ಡೇಟಾ. ಇವಾಗ ನೀವು ನೋಡ್ಬೋದು ಯಾಕೆ ಇಷ್ಟು ಬೇಗ ತುಂಬ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ಸ್ ಆಗೋಗುತ್ತೆ. ಹಾರ್ಟ್ ಅಟ್ಯಾಕ್ಸು ಇದು 25 to 40 ಕ್ಯಾಟಗರಿ ತುಂಬ ಜಾಸ್ತಿ ಆಗ್ತಾಯಿದೆ. ಯಾಕೆಂದರೆ ನಮ್ಮ ಸ್ಕ್ರೀನ್ ಟೈಮ್ ಕನ್ಸಂಪ್ಷನ್ ಇವಾಗ ಡಾಕ್ಟರ್ಸ್ ಹೇಳ್ತಾರೆ 1 hour 2 hours ಮುಂಚೆ ಅಟ್ಲೀಸ್ಟ್ ನೀವು ಬಿಡುವು ಕೊಡಿ ಆ ಸ್ಕ್ರೀನ್ ಇದರಿಂದ ಅಂತ ಅದು ಹೇಳ್ತೀವಿ. ಆಮೇಲೆ ಅದೇನಾಗುತ್ತೆ ಅಂದರೆ ಬ್ರೈನ್ ಸಿಗ್ನಲ್ಸ್ಗೂ ಅದರದ್ದು ಈವನ್ ಇಟ್ ಈಸ್ ಅಫೆಕ್ಟಿಂಗ್ ಅವರ್ ಪೈಲಟ್ಸ್.
ಸೊ ಡೊಮೆಸ್ಟಿಕ್ ಪೈಲಟ್ಸ್ಗೆ ದರ್ ಇಸ್ ಅ ಸ್ಮಾಲ್ ಇಂಟರ್ನಲ್ ಮೆಮೋಸ್ ದಟ್ ಹಸ್ ಬಿನ್ ಗಿವನ್, ಯು ಬಿ ಕೇರ್ಫುಲ್. ಹೌದು. ಸೊ ಇನ್ಕ್ಲೂಡಿಂಗ್ ನಮ್ಮ ವಾರ್ ಪೈಲಟ್ಸ್ ಡೊಮೆಸ್ಟಿಕ್ ಪೈಲಟ್ಸ್ಗೆಲ್ಲ ಕೊಡಬೇಕು ಲಾಡ್ ಆಫ್ ಸ್ಕ್ರೀನ್ ಟೈಮ್. ಅವರು ಮಲ್ಕೊಂಡು ಯಾರಿಗೂ ಕರೆಕ್ಟಾಗಿ ನಿದ್ದೆ ಬರ್ತಿಲ್ಲ. ದರ್ ವಾಸ್ ಅ ಡೇಟಾ ವಿಚ್ ಸೇಸ್ ದಟ್ 44% ಆಫ್ ಬ್ಯಾಂಗ್ಳೂರಿಯನ್ಸ್ ಆರ್ ನಾಟ್ ಸ್ಲೀಪಿಂಗ್ ಪ್ರಾಪರ್ಲಿ, ಸಫಿಷಿಯೆಂಟ್ ಆಗ್ತಾಯಿಲ್ಲ. ಅದೇನಾಗುತ್ತೆ, ನಮ್ಮ ಟೆಕ್ನಾಲಜಿ ಆಯಿತು ನೋಡ್ತೀವಿ, ಟೆಕ್ನಾಲಜಿ ಈಸ್ ಡೆಫಿನೆಟ್ಲಿ ನಿಮ್ಗೆ ರೇಡಿಯೇಷನ್ಸ್ ಇದ್ದೇ ಇದೆ, ಅಡಿಕ್ಷನ್, ಆ ರೇಡಿಯೇಷನ್ಸ್ ಇದ್ದೇ ಇದೆ. ಆದರೆ ರೇಡಿಯೇಷನ್ ಜೊತೆಗೆ ಏನಾಗುತ್ತೆ ಅಂದರೆ ಥಾಟ್ಸು. ಇವಾಗ ನಾವು ಮಲಗ್ತೀವಿ, ಅದರಲ್ಲಿ ಏನೋ ನೀವು ಲಾಸ್ಟ್ ವಿಡಿಯೋನೋ ಲಾಸ್ಟ್ ಆರ್ಟಿಕಲೋ ಏನು ಓದಿಡ್ತೀರಾ ಅದು ನಿಮಗೆ ಕಾಡ್ತಾ ಬರುತ್ತೆ ಡ್ಯೂರಿಂಗ್ ಯುವರ್ ಸ್ಲೀಪ್ ಆಲ್ಸೋ. ದೆನ್ ಅಗೇನ್ ನೆಕ್ಸ್ಟ್ ಡೇ ಯು ವೇಕಪ್ ಬೈ ಸೀಯಿಂಗ್ ದ ಫೋನ್. ಸೊ ಆವಾಗ ಏನಾಗುತ್ತೆ, and again it is all connected with the AI, and then you get more and more of the same information in different styles from different people with different versions. Exactly. But the moral of the story will be the same. And I'll tell you, this is ಅಡಿಕ್ಷನ್ ಆಗಬಾರ್ದು ಅಂತ ಹೇಳಿ ನಾವು ತಿರ್ಗಾ ಅಡಿಕ್ಷನ್ ಯಾಕೆ ಆಗಬಾರ್ದು ಅಂತ ಅದನ್ನೇ ಆರ್ಟಿಕಲ್ ಫೋನ್ ಅಲ್ಲಿ ನೋಡ್ತೀವಿ. Correct. 100% it has happened to me that, you know, if I see something and those are the suggested videos, you get over and over and over again that, you know, you will again get addicted to seeing the same thing. Exactly. And then you want to put it aside, but still okay, in ಮುಂದೆ ಇನ್ನೂ ಏನಾನ ಇನ್ನೂ ಚೆನ್ನಾಗಿರ್ಬೋದೇನೋ, ಇನ್ನೂ it's become like that. ಮೇಡಮ್ 7 hours per day ಅಂದರೆ ಎಲ್ಲಿ ಹೋಗ್ತಿದ್ದೇವೆ ನಾವು? 7 hours per day, 2555 hours per year and 106 days. ಇಫ್ ಯು ಕ್ಯಾಲ್ಕುಲೇಟ್ 106 days ನಾವು ಟೆಕ್ನಾಲಜಿ ಜೊತೆ ಕೂತಿದ್ದೀವಿ. ಅಂದರೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಸೋಷಿಯಲ್ ಗ್ಯಾದರಿಂಗೇ ನಿಂತೋಗ್ತಿದೆ. ಇವಾಗ ಯಾರೋ ಒಂದು ಫಂಕ್ಷನ್ ಕರೆದ್ರೆ ಪೀಪಲ್ ವಿಲ್ ಫೈಂಡ್ ರೀಸನ್ಸ್ ನಾಟ್ ಟು ಅಟೆಂಡ್ ದ ಫಂಕ್ಷನ್ಸ್. ಸೊ ನೀವು ಅಲ್ಲಿ ಹೋದ್ರೆ ತಾನೆ ಮ್ಯಾನ್, ಇವಾಗ ಚಾರ್ಲ್ಸ್ ಡಾರ್ವಿನ್ ಥಿಯರಿ ಇರ್ಬೋದು, ಯಾರೇ ಇರ್ಬೋದು, ನಮ್ಮ ದೊಡ್ಡ ಸೈಂಟಿಸ್ಟ್ ಏನಿರ್ಬೋದು, ದಿ ಮೆಟೀರಿಯಲ್ ಸೈಂಟಿಸ್ಟ್ ಅಂತ ಕರಿತೀವೋ ಅಥವಾ ನಮ್ಮ ಮೆಡಿಕಲ್ ಸೈಂಟಿಸ್ಟ್ ಅಂತ ಕರಿತೀವೋ, ದೇ ಟೆಲ್ ದಟ್ ಮ್ಯಾನ್ ಇಸ್ ಅ ಸೋಷಿಯಲ್ ಅನಿಮಲ್. ಕರೆಕ್ಟ್. ಸೊ ಯು ಹ್ಯಾವ್ ಟು ಸೋಷಲೈಸ್. ಅಂದರೆ ಇವಾಗ ನಮ್ದು ಏನಾಗಿದೆ, ಸೋಷಲೈಸ್ ಅಂದ ತಕ್ಷಣ ಅದು ತಿರ್ಗಾ ಬೇರೆ ಥರ ತೊಗೊಂಡ್ಬಿಡ್ತಾರೆ. ಸೊ ಸೋಷಲೈಸ್, ಯು ಹ್ಯಾವ್ ಟು ಬಿ ವಿತ್ ದ ಪೀಪಲ್. ಇವಾಗ ಆಮೇಲೆ ಮ್ಯಾನ್ ಈಸ್ ದ ಓನ್ಲಿ ಕ್ರಿಯೇಚರ್ ಅಮಾಂಗ್ ಆಲ್ ದಿ 84 lakh ಸ್ಪೀಶೀಸ್ ಅಂತ ನಾವು ನಂಬರ್ ಇಟ್ಕೊಂಡ್ರೆ ಎಜುಕೇಷನ್ ಬೇಕಾಗಿರೋದು. ಡಾಗ್, ಕ್ಯಾಟ್ ಯಾವುದಕ್ಕೂ ಎಜುಕೇಷನ್ ಬೇಡ ಅಲ್ವಾ? ಸೊ ನಮಗೆ ಎಜುಕೇಷನ್ ಬೇಕು. ಸೊ ಎಜುಕೇಷನ್ ಫಾರ್ ಸರ್ವೈವಲ್, ಇವನ್ ಇಫ್ ವಿ ಹ್ಯಾವ್ ಟು ಗೆಟ್ ಅವರ್ ಫುಡ್ ಆನ್ ಅವರ್ ಬ್ರೆಡ್, ಸೊ ಯು ನೀಡ್ ಟು ಹ್ಯಾವ್ ದ್ಯಾಟ್. ಆಮೇಲೆ ಈ ಥರ ಎಲ್ಲ ಬಂದು ಏನಾಗ್ತದೆ ಅಂದರೆ, ಇವಾಗ ನಾವು ವಿ ಕಾಲ್ ಇಟ್ ಆಸ್ ಸಕ್ಸಸ್ ಫಾರ್ಮುಲಾ. ಸೊ ಸಕ್ಸಸ್ ಫಾರ್ಮುಲಾ ದೇ ಹ್ಯಾವ್ ಚಾರ್ಟೆಡ್ ಔಟ್. ಸೊ ಮ್ಯಾನೇಜ್ಮೆಂಟ್ ಥಿಂಕರ್ಸು, ಫಿಲಾಸಫರ್ಸು, ದೇ ಹ್ಯಾವ್ ರಿಟರ್ನ್ ಅ ಲಾಟ್. ಸೊ ಇದು ಎಲ್ಲದರಲ್ಲೂ 3 C's ಅಂತ ಕರಿತೀವಿ. 3 C's ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಸಕ್ಸಸ್ ಫಾರ್ಮುಲಾ. But I don't know how long it may be me or anybody who uses, but all the big achievers and material achievers ಅಂತ ಕರೀಬೋದು. ಸ್ಪಿರಿಚುವಲ್ ಅಚೀವರ್ಸ್ ಅಗೇನ್ ಅದನ್ನು ಹೇಳೋಕ್ಕಲ್ಲ, ಯಾಕಂದರೆ ದೇ ಡೋಂಟ್, ದೇರ್ ಪರ್ಪಸ್ ಆಫ್ ಲಿವಿಂಗ್ ಇಸ್ ಡಿಫ್ರೆಂಟ್. ಸೊ ಈ ಸಕ್ಸಸ್ ಫಾರ್ಮುಲಾ ಫಾರ್ ನಾರ್ಮಲ್ ಪೀಪಲ್ ಏನಂದರೆ, ಫಸ್ಟ್ ಈಸ್ ಕಾನ್ಸಂಟ್ರೇಷನ್, ಸೆಕೆಂಡ್ ಈಸ್ ಕನ್ಸಿಸ್ಟೆನ್ಸಿ, ಥರ್ಡ್ ಒನ್ ಈಸ್ ಕೋಆಪ್ರೇಷನ್. ಸೊ ಕಾನ್ಸಂಟ್ರೇಷನ್, ವೈ ಕಾನ್ಸಂಟ್ರೇಷನ್ ಇಸ್ ರಿಕ್ವೈರ್ಡ್? ನಾವು ವಿ ಆರ್ ಡೂಯಿಂಗ್ ಎ ಪಾಡ್ಕಾಸ್ಟ್. ಈಗ ನನ್ನ ಮನಸ್ಸಲ್ಲೆಲ್ಲೋ ಬೇರೆ ಕಡೆ, ಇಫ್ ಇಟ್ ಡ್ವೆಲ್ಸ್ ಇನ್ ಟು ದ ಪಾಸ್ಟ್ ಆರ್ ಎಲ್ಸ್ ಐ ಶುಡ್ ನಾಟ್ ಬಿ ಆಂಕ್ಷಿಯಸ್ ಅಬೌಟ್ ದಿ ಫ್ಯೂಚರ್. ಸೊ ಬಿ ಇನ್ ದ ಪ್ರೆಸೆಂಟ್. ಹೌ ಲಾಂಗ್ ವಿಲ್ ವಿ ಅಟ್ಯೂನ್ ಅಂಡ್ ಟ್ಯೂನ್ ಅವರ್ ಮೈಂಡ್ ಟು ಬಿ ಇನ್ ದ ಪ್ರೆಸೆಂಟ್? ಇಫ್ ಐ ಆಮ್ ಇನ್ ದ ಪ್ರೆಸೆಂಟ್ ಅಂದರೆ ಐ ಆಮ್ ಕಾನ್ಸಂಟ್ರೇಟಿಂಗ್. ದ ಮೊಮೆಂಟ್ ಇಫ್ ಐ ಆಮ್ ನಾಟ್ ಇನ್ ದ ಪ್ರೆಸೆಂಟ್ ಅಂದರೆ ಐ ಇದರ್ ಗೋ ಟು ದ ಪಾಸ್ಟ್ ಆರ್ ಎಲ್ಸ್ ಐ ಗೋ ಟು ದಿ ಫ್ಯೂಚರ್. ಪಾಸ್ಟ್ಗೆ ಹೋದರೆ ಏನಾಗುತ್ತೆ, ಐ ಆಮ್ ವರಿಂಗ್. ಸೊ ಫ್ಯೂಚರ್ಗೆ ಹೋದರೆ ಆಂಗ್ಸೈಟಿ. ಎಕ್ಸಾಕ್ಟ್ಲಿ. ಸೊ ಎರಡೇ. ಸೊ ಪಾಸ್ಟ್ ಆಂಗ್ಸೈಟಿ ಎರಡೂ ಇಲ್ಲದೆ ಮಧ್ಯದಲ್ಲಿ ಇರಬೇಕಾಗಿರೋದು ಪ್ರೆಸೆಂಟ್, ದಟ್ ಈಸ್ ಕಾನ್ಸಂಟ್ರೇಷನ್. ಸೊ ಸೆಕೆಂಡ್ ಈಸ್ ಕನ್ಸಿಸ್ಟೆನ್ಸಿ. ಸಿ ವಾಟ್ ವಿ ಡೂ ಕನ್ಸಿಸ್ಟೆಂಟ್. ಅದಕ್ಕೆ ಪೀಪಲ್ ಸೇ ದಟ್ ದರ್ ಇಸ್ ಒನ್ ಸೇಯಿಂಗ್, ಇಫ್ ಯು ಯೂಸ್ ಇಟ್ ಫಾರ್ 21 days, ಇಫ್ ಯು ಡೂ ಎನಿಥಿಂಗ್, ದಟ್ ವಿಲ್ ರಿಮೈನ್ ವಿತ್ ಯು ಫಾರ್ ದಿ ರೆಸ್ಟ್ ಆಫ್ ಯುವರ್ ಲೈಫ್. ದಟ್ ಈಸ್ ವೈ ಆಲ್ ದಿ ಹ್ಯಾಬಿಟ್ಸ್ ವಿಚ್ ವಿ ಹ್ಯಾವ್ ಇನ್ಕಲ್ಕೇಟೆಡ್ ಇನ್ ಅವರ್ ಸ್ಕೂಲ್ ಡೇಸ್. ಸ್ಕೂಲಲ್ಲಿ ಅದಕ್ಕೆ ಯೂನಿಫಾರ್ಮ್ ಕಂಪಲ್ಸರಿ, ಪ್ರೇಯರ್ ಕಂಪಲ್ಸರಿ. ಸೊ 8 hours ಸ್ಕೂಲಲ್ಲಿ ಕೂತ್ಕೊಳ್ಳೇಬೇಕು, ಯಾಕಂದರೆ ಅದೇ ಅಭ್ಯಾಸ ಅಂದರೆ ಏನು? ಸೊ ಕನ್ಸಿಸ್ಟೆನ್ಸಿ, ಅದನ್ನೇ ನಾವು ಮಾಡ್ತಾ ಇರ್ತೀವಿ. ಇವಾಗ ವೈ ಮಿಲ್ಟ್ರಿ ಪೀಪಲ್ ಆ ಕಮಾಂಡ್ ಯಾಕೆ ಕೊಡ್ತಾರೆ ವಿತ್ ದ ಸೇಮ್ ಯೂನಿಫಾರ್ಮ್ ಅಂದರೆ, ಇಲ್ಲ ಒಬ್ಬೊಬ್ಬ ಒಂದೊಂದು ದಿಕ್ಕು ಹೋಗ್ಬಿಡ್ತಾನೆ. ಸೊ ದರ್ ಇಸ್ ಅ ಕಮಾಂಡ್.
ಸೊ ಅದಕ್ಕೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಡೂ ದ ಸೇಮ್ ಥಿಂಗ್. ಸೊ ಎವ್ರಿ ಡೇ ದಟ್ ರಿಪಿಟೇಟಿವ್. ಸಿ ಇಫ್ ಯು ಆರ್ ಡೂಯಿಂಗ್ ಮೆಡಿಟೇಷನ್, ಇಫ್ ಯು ಆರ್ ಡೂಯಿಂಗ್ ಯೋಗ, ಆರ್ ಆಲ್ಸೋ ಇಫ್ ಯು ಆರ್ ಮೇಕಿಂಗ್ ಅವರ್ ಸೆಲ್ಫ್ ಫಾರ್, ಆಮೇಲೆ ನಾವು ಜಾಬ್ ಸರ್ವೈವಲ್ಗೂ ಬೇಕಾದ ಕನ್ಸಿಸ್ಟೆನ್ಸಿ ಬೇಕು. ಸೊ ಟು ಅಚೀವ್ ಎ ಮಾಸ್ಟರ್ ಯು ರಿಕ್ವೈರ್ ಕನ್ಸಿಸ್ಟೆನ್ಸಿ. ಥರ್ಡ್ ಇಸ್ ಕೋಆಪರೇಷನ್. ಸೊ ನಾವು ಈ ಪಾಡ್ಕಾಸ್ಟ್ ಮಾಡಿದ್ರೆ ಯು ಹ್ಯಾವ್ ಸತೀಶ್, ಯು ಹ್ಯಾವ್ ಮೆನಿ ಪೀಪಲ್ ವರ್ಕಿಂಗ್. ಸೊ ಇಲ್ಲಾಂದರೆ ನೀವು ಕೋಆಪರೇಷನ್ ಇಲ್ಲ ಅಂದರೆ ಹೆಂಗೆ ಮಾಡ್ತಾರೆ? ಯು ಆರ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ, ಹೂ ಇಸ್ ಗೌರ್ಮೆಂಟ್ ಆಫ್ ಇಂಡಿಯಾ? ಪೀಪಲ್. So people, employees of the government are the government of India. Or else we put it as government of Karnataka andre. So government of Karnataka avna hakoltane, that is the people form the government. So yes. Either the voters or else the people or the employees of the government or else the lawmakers of the government. So they are all coming under that. So if there is no cooperation from the lawmakers, so society cannot survive. Ivaga lawmakers iv nav elladrallu toppe ant helakagalla. There are good politicians also. There are good officers also. Of course. Because of 20%. I believe in it. Yes. ಇವಾಗ ನಾವು ಎಲ್ಲಾರನ್ನೂ ತಪ್ಪು ಅಂತ ಹೇಳೋದು, ಅದನ್ನು there is a term called as resignation. Resignation ಅಂದರೆ not writing your letter of intention to resign. Resignation is always thinking the world is bad. So politicians are bad. Officers are bad. No. So it's not like that. I think everybody has been sent to a certain position with a purpose. Correct. And they are doing what they can do in their best of capacity and capability. And how much is it transforming or transferring into a finer object is left for the eyes to see and then for us to feel. Adunu, that is again a perception. You want to see that, nothing has happened. But if you want to see that there is a lot that's happened, it has happened. Correct. I mean, I think... so again, cooperation is required. So concentration, consistency and cooperation. These are the three things that is required for a success formula. Anywhere. It is an organization, it is the government, so it is an individual. Everybody should use these 3 C's to see to that it is the best thing that is coming and it is producing something good. So whether in terms of work, in terms of technology, or else in terms of writing poems, or else writing literature, everything, this 3 is there, even including for the worship of God. So these 3 things are completely the main strata, so that can make something good. I have last 2 questions. One, I definitely want to know, what is it that you love really, really, really so much about the industry that you're working in? And what is it that, that you think, you're compromising in this industry? So why 2 are very difficult questions again. But one is thing, what I have enjoyed being here is, again, as I told at that point of time, is to help people. Correct. And to just make if anybody is good at art, or if anybody is good at culture, they do not have the platform. Creating platforms to people. And when it comes to the survey of animals also. So ಇವಾಗ ಒಂದು ದೊಡ್ಡ ಅಭಿಯಾನ ನಡೀತು BBMP ಅಲ್ಲಿ. ಸ್ಟ್ರೀಟ್ ಡಾಗ್ಸ್ ವರ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಇದರ್ ದ ಶೆಲ್ಟರ್ ಹೋಮ್ಸ್ ಆರ್ ದಿ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ವಾಸ್ ವೆರಿ ಬಿಗ್ ಫಾರ್ ಇಟ್. ಆಮೇಲೆ BBMP ಅವ್ರು ಹೇಳಿದ್ರೆ, ಯಾಕಂದರೆ ಡಾಗ್ಸ್ ವರ್ ಡೈಯಿಂಗ್. ಸ್ಟ್ರೇ ಡಾಗ್ ಮೆನೆಸ್ ಇಸ್ ಡೆಫಿನೆಟ್ಲಿ ದೇರ್, ಬಟ್ ಅಟ್ ದ ಸೇಮ್ ಟೈಮ್ ಅದೊಂದು ಅಭಿಯಾನ ಆಯಿತು. ಇವಾಗ ನೀವೇನ ಮಾಡಿದ್ರೆ, ಅಥವಾ ಯಾವುದೋ ಒಂದು call given by the chief minister or call given by the but does prime it give minister. You a high, Navneet? I just wanted to know, because I find it very glamorous to be working in an industry like yours. Does that give you that kind of on the kick when you set out from your house? Oh, I'm entering into a place where I'm going to be making a change to the world. ಖಂಡಿತ ಅದಲ್ವಾ ಒಂಥರ. ಅದು ಬರೀ ಮೀಡಿಯಾ ಅಂತಲ್ಲ, ಪ್ರತಿಯೊಂದು ಸಂಸ್ಥೆಗೂ ಪ್ರತಿಯೊಂದು ವಲಯದಲ್ಲೂ ಇದೆ. What you do is not what is seen or what is kind of what do you say, celebrated. Attention grabbing is more in media. So attention grabbing ಇದೆಯಲ್ಲ, that is where media means attention. So ನೀವು ಯಾರಿಗಾನ ಇವತ್ತು you have done something, ಇವಾಗ you have people definitely raise their eyebrows when you say that you are coming from that media industry. ಮೀಡಿಯಾ ಇಂದ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಜನ ನಿಮ್ಮನ್ನ ಒಂದು ಹೋಪ್ ಆಗಿ ನೋಡ್ತಾರೆ. ಇವಾಗ ಯಾವ್ದಾರಲ್ಲೂ ನಾವು ಆಕ್ಚುಲಿ ಇನ್ನೊಂದು ಇದೇ ಟಾಪಿಕ್ ಸಂಬಂಧಪಟ್ಟಾಗೆ ಮಾತಾಡ್ತಾ ಇರ್ಬೇಕಂದ್ರೆ there is something called as bystander effect in psychology. ಈ bystander effect ಏನಂತ ಕರಿತೀವಿ ಅಂದ್ರೆ, ಇವಾಗ ನೀವು ಹೈವೇ ರೋಡಲ್ಲಿ ಹೋಗ್ತಾ ಇರ್ತೀರಾ, ಅಲ್ಲೊಬ್ಬ ಆಕ್ಸಿಡೆಂಟ್ ವಿಕ್ಟಿಮ್ ಸತ್ತೋಗಿರ್ತಾನೆ.
ಅಥವಾ ಒದ್ಲಾಡ್ತಿರ್ತಾನೆ, ಹಿ ನೀಡ್ಸ್ ಹೆಲ್ಪ್. ಅವಾಗ ಜನ ಅದನ್ನು ವೀಡಿಯೋ ಮಾಡ್ತಿರ್ತಾರೆ. ಪರ್ವರ್ಷನ್, ಹಂಗೆ ಮಾಡಬಾರ್ದು ಅದು. ಬಟ್ ಬೈಸ್ಟ್ಯಾಂಡರ್ ಎಫೆಕ್ಟ್ ಅನ್ಫಾರ್ಚುನೇಟ್ಲಿ ಹೌ ಇಟ್ ವರ್ಕ್ಸ್ ಇಸ್, one person think, example, I'll pass, there is an accident victim who is lying, who needs help badly. I think you are coming behind me, I think that you will help him, so you will think another person will help him, but at the end of the day nobody will help him. So that is called as the bystander effect. So ಈ ಥರ ಬೈಸ್ಟ್ಯಾಂಡರ್ ಎಫೆಕ್ಟ್ ಆಗಬಾರ್ದು. ಅಂದರೆ ನಮ್ಮ ಕೈಲಾದರೆ ಅದು ಏನಾನ ಮಾಡ್ಬೋದು. ಅಂದರೆ ಈ ಥರದ್ದು ಇವಾಗ ನೀವು ಯಾವುದೋ ಒಂದು ಅಭಿಯಾನ ಮಾಡ್ತೀರ, ದರ್ ಇಸ್ ಅ ರೆವಲ್ಯೂಷನ್ ಯು ಕ್ರಿಯೇಟ್. ಆ ರೆವಲ್ಯೂಷನ್ನಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾಯಿತು, ಅದನ್ನ ಇಂಪ್ಯಾಕ್ಟ್ ಸುದ್ದಿ ಅಂತ ತೋರಿಸ್ತೀವಿ. ರಿಯಲಿ ಆ ಇಂಪ್ಯಾಕ್ಟ್ ಆಗಿ ಜನರಿಗೆ ಒಳ್ಳೇದಾದರೆ ದಟ್ ಥ್ರಿಲ್ ಆ್ಯಂಡ್ ಯುವರ್ ಜರ್ನಿ ಇಸ್ ಅಡ್ವೆಂಚರಸ್. ಕಾಂಪ್ರಮೈಸ್ ಏನಾಗುತ್ತೆ ಅಂದರೆ ಯು ಕಾಂಪ್ರಮೈಸ್ ಆನ್ ಸ್ಲೀಪ್, ಯು ಕ್ಯಾನಾಟ್ ಅಟೆಂಡ್ ಫ್ಯಾಮಿಲಿ ಫಂಕ್ಷನ್ಸ್, ವರ್ಕ್ ಮಾಡ್ತಾನೆ ಇರಬೇಕು. ಮೀಡಿಯಲ್ಲಿ ಏನಾಗುತ್ತೆ ಅಂದರೆ ಯು ಗೆಟ್ ಕಾಲ್ ಈವನ್ ಆನ್ ಸಂಡೇಸ್ ಆಲ್ಸೋ. ಹೇಳ್ತಾರಲ್ಲ, ಹಾಸ್ಪಿಟಲ್ಲು, ಪೊಲೀಸ್ ಸ್ಟೇಷನು, ಮೀಡಿಯಾ ನಿದ್ದೆನೇ ಮಾಡಲ್ಲ ಅಂತ. ಯಾಕಂದರೆ ಯಾವಾಗನ ಏನಾನ ಬರ್ತಾನೆ ಇರುತ್ತೆ, ಒಂದು ಸುದ್ದಿ ಬರ್ತಾ ಇರುತ್ತೆ. ಅಥವಾ ನೀವು ಅಂದರೆ ಇದರಲ್ಲಿ ಕಾಂಪ್ರಮೈಸ್ ಇಸ್ ಆಲ್ವೇಸ್ ದಟ್ ಯು ಕ್ಯಾನಾಟ್. That apart, do you think, is there anybody who would actually, I know this is a very sensitive question, but would anybody compromise on their ethics also to be standing out in the process of making news or making content? That's what I see. Every it depends on industry, each person's personality. Every industry, every sector has got that category always. See, even if we are speaking on corruption, will you existed. be actually, I wanted to ask you, if you are going to be really forced or thrust upon by your superiors to actually make it into a very big news and sensational news, although you know that it does not have that kind of sattva. ಆ ಥರ ಏನಾನ ಬರುತ್ತೆ? ಆ ಥರ ಇವಾಗ ಪೊಲಿಟಿಕಲ್ ಪ್ರೆಷರ್ಸ್ ಇರುತ್ತೆ, ಪೊಲಿಟಿಕಲ್ ಪ್ರೆಷರ್ಸ್ ಇರುತ್ತೆ, ಪೊಲಿಟಿಕಲ್ ಪಾರ್ಟಿ ಪ್ರೆಷರ್ಸ್ ಇರುತ್ತೆ. ಎಲ್ಲವನ್ನು ಅದು ಕಾಂಪ್ರಮೈಸ್ ಅನ್ನೋಕ್ಕಿಂತ ನಾವು ಹೌ ಕ್ಲೆವರ್ಲಿ ಯು ನೆಗೆಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೌ ಕ್ಲೆವರ್ಲಿ, ಇವಾಗ ಸಿ ಎವ್ರಿಬಡಿ, ಇಟ್ ಇಸ್ ಜಸ್ಟ್ ಲೈಕ್ ಎ ಲೋಟಸ್ ಫ್ಲವರ್. ಲೋಟಸ್ ಎಲ್ಲಿ ಇಟ್ ಬ್ಲಾಸಮ್ಸ್ ಈವನ್ ಇನ್ ದಿ ಮಡ್. ಸೊ ವೇರ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಕೊಚ್ಚೆ ಅದನ್ನು ಯಾರು ಅಲ್ಲಿ ಹೋಗೋಕ್ಕೆ ಆಗಲ್ಲ. ಅಂದರೆ ಎವ್ರಿಥಿಂಗ್ ಈಸ್ ಲೈಕ್ ದಟ್. ನಾವು ಅದು ಹೇಗಿರ್ಬೇಕಂದ್ರೆ ಅದು ಬರ್ತಾ ಇರುತ್ತೆ, ಬಟ್ ವಿತೌಟ್ ದಟ್ ಯು ಕ್ಯಾನಾಟ್ ಲಿವ್ ಆಲ್ಸೋ. ಬಟ್ ಅಟ್ ದ ಸೇಮ್ ಟೈಮ್ ಯು ಶುಡ್ ಕ್ಲೆವರ್ಲಿ ನೆಗೋಷಿಯೇಟ್. ಸಿ ಫಾರ್ ಎಕ್ಸಾಂಪಲ್, ಇಫ್ ನ್ಯಾಷನಲ್ ಹೈವೇ ಯಾವುದೋ ಒಂದು ಜಮೀನು ತೊಗೊಳ್ತಿರ್ತಾರೆ ಜನ, ಆವಾಗ ಎಲ್ಲರದು ಅಲ್ಲಿ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. Resistance to change is everything. If we are traveling by one road, or tomorrow that road doesn't exist, you have to go to, there's a resistance to change. And there's a fear of the unknown. ಫಿಯರ್ ಆಫ್ ದಿ ಅನ್ನೋನ್ ಅಂದರೆ, ಇವಾಗ ನಮಗೆ ಅವ್ನು ಯಾರಂತ ಗೊತ್ತಿರಲ್ಲ ಅನ್ನೋದು ಫಿಯರ್ ಇರುತ್ತೆ. ನಾನು ಹೋಗೊಂದು 100 ಜನ ಜೊತೆ ಮಾತಾಡಬೇಕು, ನಾನು ಮಾತಾಡಿದ್ರೆ ಇನ್ನೊಬ್ಬ ಹೆಂಗೆ ತಿಳ್ಕೊಳ್ತಾನೆ, ದಟ್ ಈಸ್ ಕಾಮನ್. ಸೊ ಈ ಮೀಡಿಯಲ್ಲಿ ತಾವು ಕೇಳಿದ ಪ್ರಶ್ನೆಗಳು ಇದ್ದೇ ಇರುತ್ತೆ, ಅದು ಇದ್ದೇ ಇರುತ್ತೆ. ಇವಾಗ ನಿಮಗೆ ಯಾರೋ ಅವ್ರ ಫೋನ್ ಬರುತ್ತೆ, ಸುದ್ದಿ ನಿಲ್ಲಿಸಿ ಅಂತ ಹೇಳ್ತಾರೆ, ಸೊ ಆಮಿಷಗಳು ಕೊಡ್ತಾರೆ, ಅವೆಲ್ಲ ಇದ್ದೇ ಇರುತ್ತೆ. ಇಟ್ಸ್ ಅ ಪಾರ್ಟ್ ಆಫ್ ದ ಪ್ರೋಸೆಸ್. ಬಟ್ ಹೌ ಕ್ಲೆವರ್ಲಿ, ಇವಾಗ ಒಂದು ಎಲ್ಲೋ ಒಂದು ಕಡೆ ದೇವಿ ಮಹಾತ್ಮೆಯಲ್ಲಿ ತುಂಬ ಒಂದು ಪದ ಬರುತ್ತೆ, ಆ ಲೈನು ನನಗೆ ತುಂಬ ಇಷ್ಟ. ಅದು ಕನ್ನಡದಲ್ಲಿ ಅದು ಹೇಗೆ ಅಂದರೆ, ಕಾರಣ ಪವಿತ್ರ, ನೀವು ಮಾಡ್ತಾ ಇರೋದು ಕಾರಣ, ಅದಕ್ಕೆ ಪವಿತ್ರತೆ ಇರುತ್ತೆ, ದಟ್ ಈಸ್ ಸ್ಯಾಂಕ್ಟಿಫೈಡ್. ಆ ಮಧ್ಯದಲ್ಲಿ ಕಾರ್ಯ ಏನು ಮಾಡ್ತೀವಿ ಅದು ಮಲಿನ ಆಗಿರ್ಬೋದು. ಅಂದರೆ ಇವಾಗ ನೀವು ಅಂದರೆ ಎರಡೂ ತೊಗೋಬೋದು, ಮಲಿನ ಪವಿತ್ರ ಎರಡೂ ಇರುತ್ತೆ. ಆದರೆ ಪವಿತ್ರತೆ ಇಂಪಾರ್ಟೆಂಟ್. ಇವಾಗ ನಾವು ಯಾರೋ ಒಬ್ಬರು ವಾರ್ ಮಾಡ್ತಿರ್ತಾನೆ, ಅಥವಾ ನಾವು ಯಾರೋ ಒಬ್ಬ ಒಂದು ಟನಲಲ್ಲಿ, ಅನ್ಫಾರ್ಚುನೇಟ್ಲಿ ತೆಲಂಗಾಣ ಟನಲಲ್ಲಿ ಯಾರೋ ಬಿದ್ದೋಗ್ಬಿಟ್ಟಿರೋ, ಅವನ ಕಾರ್ಯ ಏನು, ಅವನನ್ನು ಹೊರಗೆ ತೆಗ್ಬೇಕು, ಅದಕ್ಕೆ ಧೂಳಾಗುತ್ತೆ, ಇದಾಗುತ್ತೆ, ರಕ್ತ ಬರುತ್ತೆ. ಇದು ಹಂಗಂದ್ರೆ ನಂಗೆ ರಕ್ತ ಬರ್ತಿದೆ, ನನ್ನ ಮುಖ ಎಲ್ಲ ಮಸಿ ಆಗೋಯ್ತು ಅಂತ ಹೇಳ್ಬಿಟ್ಟು ಕಮಾಂಡೋಸ್ ಯಾರು ಒಳಗಡೆ ಹೋಗಿರ್ತಾರೋ ಅವ್ರು ಬರೋಕ್ಕಾಗಲ್ಲ. ಕಾರಣ ಬಂದು ಪವಿತ್ರ, ಅವನನ್ನು ಕರ್ಕೊಂಬಂದು ಉಳಿಸ್ಬೇಕು. ಅವ್ನ ಜೀವನ ಉಳಿದ್ರೆ ಅವ್ನ ಫ್ಯಾಮಿಲಿ ಇರುತ್ತೆ, ಅವನ ಸೊಸೈಟಿ ಬೆಳೆಯುತ್ತೆ, ಆಗುತ್ತೆ. ಆವಾಗ ಕಾರಣ ಮಾತ್ರ ನೋಡಬೇಕಾಗತ್ತೆ. ಮೀಡಿಯಾ ಅನ್ನೋದು ಅಷ್ಟೇ, ಕಾರಣ ಇಂಪಾರ್ಟೆಂಟು, ಕಾರ್ಯ ಹೇಗೆ ಬೇಕನ್ನ ಆಗ್ಬೋದು. ಸೊ ಇನ್ ಲೈಫ್ ಯಾವತ್ತೂ ಕಾರ್ಯ ಮಲಿನ ಆದ್ರೂ ಕಾರಣ ಪವಿತ್ರ ಆಗಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ಲೈಫ್, ವೆದರ್ ಇಟ್ ಈಸ್ ಇಂಡಿವಿಜುವಲ್, ವೆದರ್ ಇನ್ಸ್ಟಿಟ್ಯೂಷನ್
whether it is a country, so everything. And the patriotism in now what is happening is, what I'm saying is, patriotism is only getting localized to central government, state governments, or the armed forces or military forces or the police. So patriotism should be there in each and every citizen. ಅದೇ ಹಿಂದಿನ ಕಾಲದವ್ರು ಅದೇ ಹೇಳೋರು, ದೇಶ ನಿನಗೇನು ಕೊಡ್ತಾ ಅನ್ನೋಕ್ಕಿಂತ ನೀನು ದೇಶಕ್ಕೆ ಏನು ಕೊಟ್ಟಿದೆಯಾ ಅಂತ. ಆಮೇಲೆ ಇಲ್ಲಿ ಏನಾಗ್ತದೆ, ಇಂಡಿಯಾ ಈಸ್ ಎ ಪಾಪ್ಯುಲೇಷನ್ ಆಫ್ 140 crore. There are sacrifices, there are many unsung heroes. ಸೊ ಮೀಡಿಯಾ ಯಾವ ಕೆಲಸ ಮಾಡು, ಯು ಆರ್ ಆಲ್ಸೋ ಪಾರ್ಟ್ ಆಫ್ ಮೀಡಿಯಾ. ಸೊ ಇದು ಪಾಡ್ಕಾಸ್ಟ್ ತಾವೇನು ಮಾಡ್ತಿದ್ದಾರೆ, ಇಟ್ ಇಸ್ ಎ ಪಾರ್ಟ್ ಆಫ್ ಮೀಡಿಯಾ ಓನ್ಲಿ. ಮೀಡಿಯಾ ಆಸ್ ಅನ್ ಇಂಡಸ್ಟ್ರಿ ಅನ್ಸಂಗ್ ಹೀರೋಗಳನ್ನು ತಂದು ಕೆಲಸ ಮಾಡೋದು. ಬಟ್ ಇವಾಗ ನಾವು ಜನರನ್ನು ತೋರಿಸ್ಲಿ, ನಾವು ಕೆಲಸ ಮಾಡಲಿ, ಕೆಲಸ ಮಾಡದಿರಲಿ, ಸೂರ್ಯೋದಯ ಆಗ್ತಾನೆ ಇರುತ್ತೆ, ಸೂರ್ಯಾಸ್ತ ಆಗ್ತಾನೆ ಇರುತ್ತೆ, ನಕ್ಷತ್ರ ಬೆಳಗ್ತಾನೆ. ನೇಚರ್ ಯು ಕೆನಾಟ್ ಸ್ಟಾಪ್. ಇವಾಗ ಸ್ಪ್ರಿಂಗ್ ಸೀಸನ್ ಬಂದರೆ ಎಲೆಗಳು ಉದುರ್ತಾ ಇರುತ್ತೆ, ಆಮೇಲೆ ವಸಂತ ಮಾಸ ಬಂದರೆ ಚಿಗುರ್ಕೊಳ್ಳುತ್ತೆ. ಅದು ದಟ್ ಈಸ್ ಎ ಪಾರ್ಟ್ ಆಫ್ ದಿ ನೇಚರ್. ಸೊ ನಾವು ಇರಲಿ, ನಾವು ಇಲ್ಲದೇ ಇರಲಿ, ಸೊ ಕಾಸ್ಮೋಸ್ ವಿಲ್ ರಿಮೈನ್. ಸೊ ಏರ್ ಇದ್ದೇ ಇರುತ್ತೆ, ಆಲ್ ದಿ 5 ಎಲಿಮೆಂಟ್ಸ್ ಆಫ್ ಇದು ಅದಿದ್ದೇ ಇರುತ್ತೆ. ಬಟ್ ಈ ಒಂದು ನಮಗಿರೋಂಥ ಲಿಮಿಟೆಡ್ ಆಪರ್ಚುನಿಟಿ, ಲೈಫ್ ಇಸ್ ಅ ಲಿಮಿಟೆಡ್ ಆಪರ್ಚುನಿಟಿ, ಬಿಕಾಸ್ ವಿ ಕ್ಯಾನಾಟ್ ನೆವರ್ ಸೇ who will be born or who will die. So nobody knows anything. ಸೊ ಎಷ್ಟು ದಿವಸ ನಾವು ಇರ್ತೀವಿ, ಆ ಟೈಮಲ್ಲಿ ಅನ್ಸಂಗ್ ಹೀರೋಗಳನ್ನು ಒಂದು ರೆಕಗ್ನಿಷನ್ ಕೊಡೋದು, ಸೊಸೈಟಿನ ನಾವು ಹೆಲ್ಪ್ ಮಾಡೋದು. ಅಂದರೆ ಲೈಫ್ ಈಸ್ ಆಲ್ವೇಸ್ ಮೇಕ್ ಇಟ್ ಅ ಬೆಟರ್ ಪ್ಲೇಸ್ ಟು ಲಿವ್. ಸೊ ಎವ್ರಿಬಡಿ ಇನ್ ದಿಸ್ ವರ್ಲ್ಡ್, ನಾನು ಹೇಳೋದು ಎಲ್ಲರೂ ಕೆಟ್ಟವ್ರು ಅಂತಿರಲ್ಲ, ಎವ್ರಿಬಡಿ ವಿಲ್ ಹ್ಯಾವ್ ದಟ್ ಜಾಗೃತೆ. ಸೊ ಅಟೆನ್ಷನ್ ಇದ್ದೇ ಇರುತ್ತೆ. ವಾಸುಕಿ ವೈಭವ್ ಹೇಳಿದಾರಲ್ಲ, ಮನಸ್ಸಲ್ಲಿ ಕೆಟ್ಟವ್ರು ಯಾರು ಇರಲ್ಲ, ಖಂಡಿತವಾಗ್ಲು. ಸೊ ಅದು ಟ್ರೂ. ಆಮೇಲೆ ಇನ್ನೊಂದು ನಾನು ಮೇಜರ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ವೇರ್ ಐ ಜಸ್ಟ್ ಇಮಿಡಿಯೇಟ್ಲಿ ನನಗೆ ರೀಕಾಲ್ ಆಯಿತು. ಏನಾಗುತ್ತೆ ಅಂದರೆ, ದೇರ್ ಆರ್ 3 ಅವಸ್ಥೆಗಳಂತ ಇರುತ್ತೆ. ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ದಿ ಪರ್ಸನಾಲಿಟಿ ಟ್ರೈಟ್ಸು. ಅದಕ್ಕೆಲ್ಲ ಆಲ್ಟರ್ ಮಾಡೋಕ್ಕೆ 3 ಡಿಫ್ರೆಂಟ್ ಕ್ಯಾಟಗರಿ, ವಿಚ್ ಈಸ್ ಆಲ್ಸೋ ರಿಟನ್ ಇನ್ ಈಚ್ ಆ್ಯಂಡ್ ಎವ್ರಿ ಬುಕ್ ತಗೊಳ್ಳಿ, ಅಥವಾ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಅರ್ಜುನನ ಸಂವಾದದಲ್ಲಿ ಹೇಳಿರ್ತಾನೆ. ಈ ಸಮಯಗಳಂತ ಇರುತ್ತೆ. ಆ ಸಮಯದಲ್ಲಿ ಮೈಂಡ್ ವಿಲ್ ವರ್ಕ್ ಲೈಕ್ ದಟ್ ಓನ್ಲಿ. ದಟ್ ಈಸ್ ಆಲ್ರೆಡಿ ಡನ್. ಸಿ ನೌ ವಿ ಫಾಲೋ ಎ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಸುಪ್ರೀಮ್. ಸೊ ಯು ಹ್ಯಾವ್ ಟು ಫಾಲೋ ದಟ್ ಬೀಯಿಂಗ್ ಎ ಸಿಟಿಸನ್ ಆಫ್ ಕಂಟ್ರಿ. ಅಮೇರಿಕಾ ಹ್ಯಾಸ್ ಗಾಟ್ ಇಟ್ಸ್ ಓನ್ ಕಾನ್ಸ್ಟಿಟ್ಯೂಷನ್, ಎವ್ರಿ ಕಂಟ್ರಿ ಹ್ಯಾಸ್ ಗಾಟ್ ಎ ಕಾನ್ಸ್ಟಿಟ್ಯೂಷನ್. ಸೊ ಅದಕ್ಕೆ ಹೇಳೋದು ಲಾ ಅಬೈಡಿಂಗ್ ಕಾನ್ಸ್ಟಿಟ್ಯೂಷನ್ ಅಬೈಡಿಂಗ್ ಸಿಟಿಸನ್ ಅಂತ ವಿ ಕಾಲ್ ಇಟ್. ಅದೇ ರೀತಿ ಬಾಡಿಗೂ ಒಂದು ಕಾನ್ಸ್ಟಿಟ್ಯೂಷನ್ ಇದೆ, ಮೈಂಡ್ಗೂ ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ಅದೇನೆಂದರೆ, ಇಟ್ ಈಸ್ ಕಾಲ್ಡ್ ಆಸ್ ಸಾತ್ವಿಕ್. ವಿ ಹ್ಯಾವ್ ಹರ್ಡ್ ಅ ಲಾಟ್ ಅಬೌಟ್ ಸಾತ್ವಿಕ್, ರಾಜಸಿಕ್ ಆ್ಯಂಡ್ ತಾಮಸಿಕ್. ಸಾತ್ವಿಕ ಇಸ್ ಕನ್ನಡದಲ್ಲೂ ಇದೆ, ಸಂಸ್ಕೃತ. ಸಾತ್ವಿಕ ಮೀನ್ಸ್ ಇಟ್ಸ್ ಗುಡ್ನೆಸ್. Rajasika is passion. Tamasika is ignorance. So Sattvic time exists between 4 a.m. to 6 a.m. in the morning. Rajasic time exists between 6 a.m. to 6 p.m. in the evening. Tamasic is after 6 p.m. to midnight. So these are the 3 categories where each and every person who is born, he has to undergo these 3. So which has been told elaborately by Krishna in the Bhagavad Gita or any other text. So 4 a.m. to 6 a.m. this is a time, that is Sattvic time, is a time of goodness. Where if you even see the crime rate is very less between 4 a.m. to 6 a.m. because that is a time ಜಾಗೃತಿ ಸಮಯ. ಅದನ್ನು ಆ ಟೈಮನ್ನು ನಾವು ವಿದ್ಯೆಗೆ, ಜ್ಞಾನಕ್ಕೆ, ನಾಲೆಡ್ಜು. ಸೊ ಯು ಮ್ಯಾನಿಫೆಸ್ಟ್ ಈಸ್ ಇನ್ ಎ ಲಿಮಿಟೆಡ್ ಫಾರ್ಮ್. ಅನ್ಮ್ಯಾನಿಫೆಸ್ಟೇಷನ್ ಇಸ್ ಗಾಡ್. ಯು ಮ್ಯಾನಿಫೆಸ್ಟ್ ಸಮಥಿಂಗ್, ಸೊ ಇನ್ ಎ ಲಿಮಿಟೆಡ್ ಥಿಂಗ್ ವೇರ್ ಐ ಕ್ಯಾನ್ ಯೂಸ್ ಮೈ ಇಂಟೆಲೆಕ್ಟ್, ಬಾಡಿ ಆರ್ ಸೌಲ್. ಸೊ ಎವ್ರಿಥಿಂಗ್ ಇಸ್ ಲಿಮಿಟೆಡ್. ಆ ಟೈಮಲ್ಲಿ ಮಾಡುವಂಥ ಸಂಕಲ್ಪ, ಮ್ಯಾನಿಫೆಸ್ಟೇಷನ್, ದಟ್ ಹ್ಯಾಸ್ ಟು ಬಿ ಡನ್ ಬಿಟ್ವೀನ್ 4 to 6 a.m. only. So after 6 a.m. suddenly you will find sunrise. ಅಲ್ಲಿಂದ ರೇಡಿಯೇಷನ್ಸ್ ಶುರು ಆಗುತ್ತೆ. ಆವಾಗ ಎಚ್ಚರಿಕೆ. ದಟ್ ಈಸ್ ಎ ಟೈಮ್ ಆಫ್ ಪ್ಯಾಷನ್. ದಟ್ ಈಸ್ ಕಾಲ್ಡ್ ಎಸ್ ಪ್ಯಾಷನ್, ವೇರ್ ಯು ಡೂ ಪ್ಲ್ಯಾನ್ಸ್, ಸ್ಟ್ರಾಟಜೀಸ್, ಆಂಬಿಷನ್ಸ್, ಗೋಲ್ಸ್, ಆಲ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ವಿಲ್ ಹ್ಯಾಪನ್ ಬಿಟ್ವೀನ್ 6 a.m. to 6 p.m. So then again after 6 p.m. that is tamasic. Lethargy, laziness, anger, lust, greed
ಇಫ್ ಯು ಸಿ ಗ್ಯಾಂಬ್ಲಿಂಗ್ ಡೆನ್ಸ್, ಸೊ ಗ್ಯಾಂಬ್ಲಿಂಗ್ ಡೆನ್ಸ್ 4 to 6 ಇರಲ್ಲ, ಬಟ್ ಅದು ಆನ್ ಎ ಲೈಟರ್ ವೇನ್ ಅವ್ರು ಯಾವಾಗಲೂ ಆಡ್ತಾ ಇರ್ತಾರೆ, ದಟ್ ಈಸ್ ಡಿಫ್ರೆಂಟ್. ಬಟ್ 6 PM ಆದ್ಮೇಲೆ ಪಬ್ಸ್ ಓಪನ್, ಸೊ ಡಿಸ್ಕೋಸ್ ಓಪನ್, ಸೊ ದಿಸ್ ಡಿಫ್ರೆಂಟ್ ಗ್ಯಾಂಬ್ಲಿಂಗ್, ಸೊ alcohol, smoking, so they will all be done after 6 PM only. So when the mind is relaxed, lethargy bharat hai, so that is the creeps in, that is a time of tamasic nature. That is already done. If you see, if you take Lord Krishna was himself a great psychologist, a great psychiatrist, a great management thinker. So everything our rishis have, rishis of the past, they have ಡನ್ ಸೈಕಾಲಜಿ ವೆರಿ ವೆಲ್. ಇವಾಗ ಸುಶ್ರುತ, ಚರಕ ಎಲ್ಲ ಇದೆಲ್ಲ ಅಲ್ಲಿ ಅನಾಟಮಿ ನೋಡ್ಕೊಂಡ್ಬಿಟ್ಟಿದ್ದಾರೆ. ಸೊ ದೇ ವರ್ಕ್ಡ್ ಆನ್ ದಟ್ ಮೈಂಡ್, ಆಲ್ ದ ರಿಷೀಸ್ ಹೂ ವರ್ ದೇರ್, ಸೊ ದೇ ರಿಟರ್ನ್ ಇಟ್ ವೆರಿ ವೆಲ್. ಇದು ಹಿಂಗೆ ಆಗುತ್ತೆ. ಇವಾಗ ನಾರದ, ಸೊ ನಾರದ was such a great saint, that is a self-realized soul. So our all past people who were rishis or who were in the past, they have all written this constitution, they have divided. So Rajasic time is like that, Sattvic time is like this. Sattvic is always a time of goodness, Rajasic is always a time of passion. They have also given the time also. Wow. ತಾಮಸಿಕ್ ಆಲ್ಸೋ ಟೈಮ್ ದೇ ಹ್ಯಾವ್ ಗಿವನ್. ಈಗ ನೀವು 4 ಗಂಟೆಯಿಂದ 6 ಗಂಟೆಗೆ ನೀವು ಯಾವ್ದು ಬೇಕನ್ನ ಚಾಲೆಂಜ್ ಮಾಡಿ, ಯು ಚಾನಲ್ ಎನಿಬಡಿ, ದಿ ಬಿಗ್ಗೆಸ್ಟ್ ಇಂಟೆಲೆಕ್ಟ್ ಹೂ ಇಸ್ ಹ್ಯಾವಿಂಗ್ ದ ಬ್ರೈನ್, ಹಿಸ್ ಬ್ರೈನ್ ವಿಲ್ ವರ್ಕ್, ಇಟ್ ವಿಲ್ ಹ್ಯಾವ್ ದಿ ಹೈಯೆಸ್ಟ್ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ರಿಸೆಪ್ಟಿವಿಟಿ. He can receive the signals, receive the knowledge, everything from 4 AM to 6 AM only. That is why you ask students, you ask anybody to work between 4 AM to 6 AM. So 6 AM ಆದ ನಂತರ, after 6 AM, whatever you are doing, it is only on the mode of passion. Wealth accumulation, bank balance, shares, stocks, everything starts your intellectual gratification, everything will be between that only. So you try hard to work, money. So 6 PM energy drain ಆಗ್ಬಿಡುತ್ತೆ. After 6 PM, even if you want to run, you cannot run, or else if you want to do anything, you cannot do. That is the end, because body is made up of blood, flesh. So you have to. So there is no other go. You cannot escape. So this 24 hours are divided into like this. And Las Vegas is called as the city of midnight. Las Vegas all everything. So you have whatever the things in the world is there at Las Vegas. But that is called as the city of midnight. So because every tamasic nature activity happens. So even if you take the police records of Crime Information Bureau also, the crimes that are committed between morning 4 AM to 6 AM is very less. Because the human anatomy, the creation is only like that. So most of us will not understand. It is like that. Even if you postpone it, saying that at 9 AM in the morning I'll study, you can study definitely, but you should have started in that 2 precious hours. Okay. ಥ್ಯಾಂಕ್ ಯು ನವನೀತ್, ಎಷ್ಟು ಚೆನ್ನಾಗಿ ಎಲ್ಲನೂ ಹೇಳಿದ್ರಿ. ಬಿಫೋರ್ ವಿ ಲೀವ್, ಫಾರ್ ದೋಸ್ ಪೀಪಲ್ ಹೂ ವಾಂಟ್ ಟು ಪರ್ಸ್ಯೂ ದೇರ್ ಕರಿಯರ್ ಇನ್ ದಿಸ್ ಟೆಲಿವಿಷನ್ ಇಂಡಸ್ಟ್ರಿ, ವಾಟ್ ಡು ಯು ಹ್ಯಾವ್ ಟು ಟೆಲ್ ದ ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಟೇಕ್ ಇಟ್ ಅಪ್, ಆರ್ ದ ಆಸ್ಪೈರಿಂಗ್ ಕ್ಯಾಂಡಿಡೇಟ್ಸ್? What is it that that they should look for? What is the kind of preparation, and what is it that that they should really watch out for? This is definitely an industry which gives you, it is booming, and which gives you the satisfaction of the soul. That's what I tell. More than the money, it's the satisfaction of the soul. If you are seeing a helpless victim, if you are seeing a person who is being exploited, or else an employer who's treating his employee very bad, so this is an industry where you can raise your alarming bells. You can bring justice if you want. Everybody cannot serve the judiciary. So if there is some kind of a justice, this is really interesting. Yes, some kind of a justice that you can give. So media is always open to you. But if people are only coming here, as you said, about the glitz and glamour, so that should be a part of it. That should not be a life. But there should be a serious concern for the society, serious concern for the community in which you live. So if you are doing this, if you have a service mindset, so more than the money, and if you have that purest intentions of helping people, so in whatever
capacity you have, definitely media is the industry where you have to always think of making a career. So it is a very unbiased industry where there is no biasing. So even if you are working somewhere, even in the government also, you will have certain things which you cannot do. So media is free from it, but the only thing is that regulation should also be there, and always think twice so before acting on it. So that is where, because people are seeing you, people are watching you, so people treat you as somebody, as lifelike figures. So when that is a kind of a responsibility that is given, so people who are in the very top space here, so whether they are the news presenters or else any people, so they have to be very careful whether there is a very big young population that is following them. And if somebody wants to be off the prejudice or non-judgmental, definitely it is a good industry to make a career. But always, so youngsters, see, always people say that youngsters are like this, youngsters are not good. It is nothing, that there is nothing to do with the youngsters. That the only thing is that how fast the change is, the adaptability of the change is happening now. So previously it was a very small world, so technological boom came, so world is becoming one. So any part of the globe, something is happening, Ukraine Russia war, even if you go to the remotest part of India, people speak about that, they know, because a technology haga agbutide. So this is where you have to be very careful also. At the same time, youngsters, so what is happening, so young parents also, they think that you cannot scold a person, scold their words. If they scold, their son or daughter may commit suicide. So these are the things. Always have a conversation. Striking a conversation with youngsters is very important. See, either what's happening is, even if 20 or 25-year-old will feel out as left outs, so they think, okay, they spend a considerable of time preparing for civil services. How we upbring our children is, you see, we show a politician, ಯು ಹ್ಯಾವ್ ಟು ಬಿಕಮ್ ಲೈಕ್, ನೀನು ಹಿಂಗೆ ಆಗಬೇಕು ನೋಡು, ಅವ್ನ ಹಿಂದೆ 10 ಕಾರ್ ಹೋಗ್ತಾ ಇದೆ. ಸೊ ಅವನಿಗೆ ಏನಾಗುತ್ತೆ, ಹುಡುಗಂಗೆ ನಾನು ಯಾವತ್ತೋ ಒಂದು ದಿವಸ ಪೊಲಿಟಿಷಿಯನ್ ಆಗಬೇಕು. ಆಮೇಲೆ ಇವ್ನು ನೋಡಿ, ಇವನು IPS ಆಫೀಸರು, ಇವ್ನು ನೋಡಿ ಹೇಗಿದ್ದಾನೆ, ಅವನು IAS ಆಫೀಸರ್. ಅವು ಮೂರೂ ಆಗೋಕ್ಕಾಗೋದೇ ಇಲ್ಲ, ಯಾಕಂದರೆ ಎಲ್ಲರೂ ಆಗೋಕ್ಕಾಗಲ್ಲ. ಇಡೀ ಕರ್ನಾಟಕದಲ್ಲಿ ನಿಮ್ಗಿರೋದು 150 IPS ಆಫೀಸರ್ಸು, 150 IAS ಆಫೀಸರ್ಸ್. ಎಷ್ಟು ಜನ ಆಗೋಕ್ಕಾಗತ್ತೆ? 7 ಕೋಟಿ ಜನ ಇದ್ದೀವಿ. ಅದೇ ರೀತಿ ಇವನ್ ಇನ್ ಇಂಡಿಯಾ, ಲಾಟ್ ಆಫ್ ಆಪರ್ಚುನಿಟೀಸ್ ಅಂಡ್ ಲಾಟ್ ಆಫ್ ಪ್ಲಾಟ್ಫಾರ್ಮ್ಸ್, ಸೊ ವಿ ಶುಡ್ ನೆವರ್ ರೆವೆನ್ಯೂಸ್ ಎಷ್ಟಿದೆ ಇವಾಗ. ಅಲ್ಲ, ಅದಕ್ಕೆ ಯಾರಿಗೂ ಏನು, ನಾವು ಚಿಕ್ಕ ವಯಸ್ಸಿಂದಾನೆ ನೀನು ಇದೇ ಆಗು ಅಂತ ಹೇಳಬಾರ್ದು. ಡಿಸಪಾಯಿಂಟ್ಮೆಂಟ್, ಡಿಪ್ರೆಷನ್, ಡಿಸ್ಗಸ್ಟ್ ಹೆಂಗಾಗತ್ತೆ ಅಂದರೆ ಅದು ಅವನು ಆಗೋಕ್ಕಾಗಿಲ್ಲ ಅಂತ. ಈಗ ಫಸ್ಟೇ ನೀವು ಅವ್ನು ಯಾರೋ ಒಬ್ಬನಿಗೆ XYZ ಆಗ್ಬಿಡುತ್ತೆ ಅಂದರೆ ನೀವೇ ಲಿಮಿಟೇಷನ್ ಹಾಕ್ಬಿಡ್ತಾ ಇದ್ದೀವಿ, ನಾವೇ ಒಂದು ಸಂಕೋಲೆ ಹಾಕ್ಬಿಡ್ತಾ ಇದ್ದೀವಿ ಅವನಿಗೆ. ಅವನು ಯಾರೋ ಒಬ್ಬ ತುಂಬ ದೊಡ್ಡವನು ಅಗ್ರಿಕಲ್ಚರಿಸ್ಟ್ ಆಗ್ಬೋದು, ಅವನು 100 ತಳಿಗಳು 200 ತಳಿಗಳನ್ನು ಬೆಳೆಸ್ಬೋದು. ಯಾರೋ ಒಬ್ಬ ಕಾಶ್ಮೀರ್ಗೆ ಹೋಗಿ ಕಾಶ್ಮೀರ್ ಕೇಸರಿನ ಬೆಳಗಾವಿಯಲ್ಲಿ ಬೆಳೆಸಿದ್ದಾನೆ ಹುಡುಗ, ಈಗ ಮೇ ಬಿ ಅರೌಂಡ್ 30-32 ಇಯರ್ಸ್. ಒಂದು 10x10 ರೂಮಲ್ಲಿ ಕೇಸರಿ ತಳಿನ ಬೆಳೆಸಿದ್ದಾನೆ. ಇದು ಅಗ್ರಿಕಲ್ಚರ್ ಟೆಕ್ನಾಲಜಿ. ನೀವು ಅಗ್ರಿಕಲ್ಚರ್ ಟೆಕ್ನಾಲಜಿ ಎಂಡೇ ಇಲ್ಲ, ನೀವು ಮಾಡ್ತಾರೆ. ಮಿಶ್ರ ತಳಿಗಳಂತ ಕರಿತೀವಿ, ಆಗ್ರೋ ಫಾರೆಸ್ಟ್ರಿ ಅಂತ ಕರಿತೀವಿ, ಎಷ್ಟೊಂದಿದೆ ಟೆಕ್ನಾಲಜಿ. ಅಗ್ರಿಕಲ್ಚರಲ್ಲಿ ಎಷ್ಟೆಷ್ಟು ಮಾಡ್ಬೋದು, ಫ್ಲಾರಿಕಲ್ಚರ್ ಇದೆ, ಅದ್ರ ಬಗ್ಗೆ ಎಲ್ಲ ಜನ ಮಾತಾಡಲ್ಲ. ನೀನು ಅದಾಗಬೇಕು, ಅವನು ಅದಾಗಲಿಲ್ಲ ಅಂದರೆ ಏನು, ಅವನು ಯಾರೋ ಒಬ್ಬನಿಗೆ ಇವಾಗ ಆರ್ಟಿಸ್ಟ್ ಆಗೋಂಥದ್ದು, ಹಿ ವುಡ್ ಬಿ ಎ ವೆರಿ ವೆರಿ ಗುಡ್ ಆರ್ಟಿಸ್ಟ್. ಇವಾಗ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಇದೆ, ಎಷ್ಟು ಜನ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಈಗ ನಿಮ್ಗೆ ಅದಕ್ಕಿಂತ ಅನಿಮಲ್ ಹಸ್ಬೆಂಡ್ರಿ ಡೈರಿ ಟೆಕ್ನಾಲಜಿ ಅಂತಿದೆ. ಇವಾಗ ಅನಿಮಲ್ ಹಸ್ಬೆಂಡ್ರಿ ಏನೇ ಮಾಡಲಿ ಅದರೊಳಗೆ ಪೂರ್ತಿ ನಿಮ್ಮನ್ನು ನೀವು ಅರ್ಪಿಸ್ಕೊಂಡ್ಬಿಟ್ರೆ, ಐ ಥಿಂಕ್ ಯು ವಿಲ್ ಅಚೀವ್ ಆ್ಯಂಡ್ ದೆನ್ ಬಿಕಮ್ ಸಕ್ಸಸ್ಫುಲ್. ದಟ್ಸ್ ವಾಟ್ ಐ ಫೀಲ್. ಅದು ಬೇರೆಯವರಿಗೆ ಸಣ್ಣದು ಅನ್ಸ್ಬೋದು, ಬಟ್ ನೋ ಜಾಬ್ ಇಸ್ ರಿಯಲಿ ಸ್ಮಾಲ್. ಎವ್ರಿ ಜಾಬ್ ಇಸ್ ಜಸ್ಟ್ ಆಸ್ ಇಂಪಾರ್ಟೆಂಟ್ ಆಸ್ ಅನದರ್ ಜಾಬ್ ಆ್ಯಂಡ್ ಇಟ್ಸ್ ಯೂನಿಕ್ ಇನ್ ಇಟ್ಸ್ ಓನ್ ವೇ. ಸೊ ಅದ್ರ ಮೇಲೆ ಎಷ್ಟು ಇಂಟ್ರೆಸ್ಟ್ ಇದೆಯೋ, ಎಷ್ಟು ಯು ಆರ್ ಏಬಲ್ ಟು ಗಿವ್ ಯೋರ್ ಸೆಲ್ಫ್ ಟು ಇಟ್, ಯು ಜಸ್ಟ್ ಸರೆಂಡರ್ ಯುವರ್ ಸೆಲ್ಫ್ ಟು ದ ಜಾಬ್ ದಟ್ ಯು ವಾಂಟ್ ಟು ಡೂ, ಆ್ಯಂಡ್ ದೆನ್ ಯು ಜಸ್ಟ್ ವೇಟ್ ಫಾರ್ ಎವ್ರಿಥಿಂಗ್ ಎಲ್ಸ್ ಟು ಹ್ಯಾಪನ್, ಆ್ಯಂಡ್ ಐ ಆಮ್ ಶ್ಯೂರ್ ಇಟ್ ವಿಲ್ ಹ್ಯಾಪನ್. ಸೂಪರ್, ತುಂಬ ಒಳ್ಳೆ ಮಾತು ಹೇಳಿದೆ. ನಾನು ಇದನ್ನೇ ಹೇಳ್ಬೇಕಂತಿದ್ದೆ. ನಾವು ಏನಾಗ್ತಿದೆ ಅಂದರೆ, ಇವಾಗ
ಡಿಸ್ಟರ್ಬೆನ್ಸು ಸೊಸೈಟಿಯಲ್ಲಿ, ಫ್ಯಾಮಿಲಿಯಲ್ಲಿ, ಡಿಫರೆನ್ಸ್ ಆಫ್ ಒಪಿನಿಯನ್ಸ್, ಆರ್ಗನೈಸೇಷನ್ಸಲ್ಲಿ ಏನಾಗ್ತಿದೆ ಅಂದರೆ ಎರಡನ್ನ ನಾವು ತುಂಬ ಮರ್ತಿದ್ದೀವಿ. ಒನ್ ಈಸ್ ಸರೆಂಡರ್, ಒನ್ ಈಸ್ ಗ್ರ್ಯಾಟಿಟ್ಯೂಡ್. ಆ್ಯಸ್ ಯು ರೈಟ್ಲಿ ಸೆಡ್, ಒನ್ ಈಸ್ ಸರೆಂಡರ್. So one is gratitude. So people who have helped, who by example, if a person is around 40 years old, so that 40 years ಅಲ್ಲಿ ಅವನೇನೂ ಮಾಡೋಕ್ಕಲ್ಲ. ಅವನಿಗೆ ಚಿಕ್ಕ ವಯಸ್ಸಿಂದ ಇರತಕ್ಕಂಥ ಒಬ್ಬಳು ಆಯಾ ಟೀಚರು, ಆ ಸ್ಕೂಲ್ ಡ್ರೈವರು ಅವ್ರನ್ನ ಕರೆಕ್ಟಾಗಿ ರೆಸ್ಪಾನ್ಸಿಬಲಾಗಿ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟಿಸುತ್ತಾನೆ. ಇವತ್ತು ಅವನು ಯಾರೋ ಒಬ್ಬ ಇಷ್ಟು ಸರ್ವೈವ್ ಆಗಿದೆ ಅಂದರೆ ಎವ್ರಿ ಡೇ ಸರ್ವೈವಿಂಗ್, ಎವ್ರಿ ಡೇ ಸರ್ವೈವಲ್. ಯಾಕಂದರೆ ಏನು ಬೇಕಾನ ಆಗ್ಬೋದು, ಆಕ್ಸಿಡೆಂಟ್ ಆಗಿಬಿಡ್ಬೋದು, ಸಡನ್ನಾಗಿ ಏನೋ ಬಿದ್ದುಬಿಡ್ಬೋದು, ಮೂಳೆ ಮುರ್ಕೊಂಡ್ಬಿಡ್ಬೋದು. ಅಂದರೆ ವಿ ಹ್ಯಾವ್ ಸರ್ವೈವ್ಡ್. ಸೊ ಎವ್ರಿ ಡೇ ಯು ಶುಡ್ ಹ್ಯಾವ್ ದಟ್ ಗ್ರ್ಯಾಟಿಟ್ಯೂಡ್ ಆಫ್ saying that these many people have helped me. Or else nobody, even if he's a superstar, if he's a very great cricketer, if he's a very great official, ಅಂದರೆ ಅವನು ಆಗಿರಲ್ಲ, people have made him. Correct. So although he has got that will, so ಆ people sacrifice, ಮನೆಯಲ್ಲಿ ತಂದೆ ತಾಯಿ, ಅಜ್ಜಿ ತಾತ, ದೊಡ್ಡಪ್ಪ ದೊಡ್ಡಮ್ಮ, ಅಕ್ಕಪಕ್ಕ ಮನೆಯವರು, ಅವರನ್ನು ಎತ್ತಾಡಿಸಿರೋಂಥವ್ರು, ಸೊ ಪ್ರತಿಯೊಬ್ಬರು ಅವ್ರ ಫ್ರೆಂಡ್ಸ್ಗಳು ಎಲ್ಲರೂ ರೆಸ್ಪಾನ್ಸಿಬಲ್. ಸೊ ಗ್ರ್ಯಾಟಿಟ್ಯೂಡ್ ಇಟ್ಕೋಬೇಕು ಮತ್ತು ಸರೆಂಡರ್ ಆಗ್ಬೇಕು. ಇವಾಗ ನಾವು ಯಾವ್ದಾನ ಒಂದು ವಿದ್ಯೆ ಕಲಿಬೇಕಂತಿದ್ರೆ ಅದಕ್ಕೆ ನಾವು ಸರೆಂಡರ್ ಆಗಲೇಬೇಕು. ಒಂದು ಕಂಪ್ನಿ ಇರುತ್ತೆ. ಸೊ ದ ಪಾಲಿಸಿಗೆ ಸರೆಂಡರ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ವಿಚ್ ಯು ರೈಟ್ಲಿ ಸೆಡ್, ಇವೆರಡು ಇದ್ರೇ ಜೀವನ ಅತ್ಯಮೋಘ. Thank you, Navneet. Thank you so much. It was absolute pleasure talking to you. That was Navneet CM for us, who has had 19 years of experience in the TV industry, and he has given us inputs beautifully about the history, process and the product and the outcome of being in that industry. I think it's such a valuable talk that we had with him, and he's such a good orator. Thank you so much, Navneet. Thank you so much, ma'am. So without you, because we both are known for more than 15 years, avagata private secretary age tumba you have served chief commissioners of customs, but the beauty tax is that, you know, naan ellidno neevu ellidro, and then we met as just strangers, and then correct. I just came like not knowing anybody in that field at all, not knowing anybody in that industry at all, for some help and support that you extended, and from that day to till date, I think we don't speak regularly, we don't, you know, really we're not regularly in touch, yet have that kind of affection and respect for each other, which is something very that true, I really treasure and honor. Very true. And you're blessed with very good family. And that Mars, tumba janake, most of the people do not know that is such a beautiful name. One is the name of our great planet. Mars, I think it has no end, because planet, so nobody knows that any planet there is no lifespan for a planet. So it is infinite, and let Mars Entertainment, let it also be infinitely big. Oh, you're so sweet. Thank you all the very so best, much. ma'am. It's such a great thing that you have been doing, and I'm very happy to be a part of this podcast. We are known for so many years, but this kind of a thing or a conversation we could not have had. I think the time of the cosmos, or the time should have come, as Mars is a part of the cosmos. So I think this cosmic time I'm having with you is always great. ಕಾಲ ಕೂಡಿ ಬಂದಿದೆ ಅದು. ಸೊ ತುಂಬ ಧನ್ಯವಾದಗಳು ನಮ್ಮ ಕಡೆಯಿಂದ. ಸೊ we always hold you in very high esteem. Likewise. Likewise. Always. Thank you so much. Thank you.